नमः ओं विष्णुपादाय कृष्णप्रेष्ठाय भूतले श्रीमते जयपताकस्वामिन् इति नामिने नमः आचार्यपादाय निताय कृपप्रदायिने गौरकथादामदाय नगरग्रामकारिणे नमः ओं विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिन् इति नामिने नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देशातारिणे जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद हरे कृष्णा कृष्ण कृष्ण हरे 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 राम 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 हरे हरे ओम अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः मूकं करोति वाचालिं पङ्गं लङ्घयते गिरिमित्कृपातमहं वन्दे श्रीगुरुं दीनतारिणं परमानन्दमाधवं श्रीचैतन्यमीश्वरम् हरि ओಂ ತತ್ಸತ್ ಹರಿ ಕೃಷ್ಣ. ಎಲ್ಲರಿಗೂ ದಿನದ ಗೀತಾರ್ಥ ಸ್ವಾರಸ್ಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸುಸ್ವಾಗತ. ಈ ದಿನ ನಾವು ಭಗವದ್ಗೀತಾ ಯಥಾರೂಪದ 18ನೇ ಅಧ್ಯಾಯದ 33ನೇ ಶ್ಲೋಕವನ್ನು ಅಧ್ಯಯನ ಮಾಡ್ತಿದ್ರಿ. ಈ ಶ್ಲೋಕದ ಅನುವಾರ್ಥ ಹೀಗಿದೆ: ಪ್ರಾರ್ಥನೆ ಮುರಿಯಲಾಗದ ಸಂಕಲ್ಪ, ಯೋಗಾಭ್ಯಾಸದಿಂದ ದೃಢವಾದ ಸಂಕಲ್ಪ. ಹೀಗೆ ಮನಸ್ಸು, ಪ್ರಾಣ ಮತ್ತು ಇಂದ್ರಿಯಗಳ ಕರ್ಮಗಳನ್ನು ನಿಯಂತ್ರಿಸುವ ಸಂಕಲ್ಪ. ಇಂತಹ ಸಂಕಲ್ಪವು ಸಾತ್ವಿಕವಾದದ್ದು. ಹೀಗೆ ಸಂಕಲ್ಪದ ವಿಷಯವಾಗಿ ಇವತ್ತು ಚರ್ಚೆ ನೋಡಿ. ಇದು ಸಾತ್ವಿಕ ವಿಷಯವಾಗಿ ನಾವು ಅಧ್ಯಯನ ಮಾಡ್ತಿರೋದು ನೋಡಿ. ಹಿಂಗೇನೆ ರಾಜಸದಲ್ಲೂ ಕೂಡ ಯಯಾತು ಧರ್ಮ ಕಾಮಾರ್ಥಾನ್ ನೃತ್ಯ ಧಾರಯತೆ ಅರ್ಜುನ ಸಂಗೇನ ಫಲಾಕ್ಷಾಗ್ನೇ ವೃತ್ತಿ ಸಾ ಪಾರ್ಥ ರಾಜಸಿ. ಅರ್ಜುನನೇ, ಧರ್ಮದಲ್ಲಿ, ಆರ್ಥಿಕ ಬೆಳವಣಿಗೆಯಲ್ಲಿ ಮತ್ತು ಇಂದ್ರಿಯ ಭೋಗದಲ್ಲಿ ಕರ್ಮ ಫಲಕ್ಕೆ ಬಲವಾಗಿ ಅಂಟಿಕೊಂಡಿರುವ ದೃಢ ಸಂಕಲ್ಪವು ರಾಜಸವಾದದ್ದು. ಭಾವಾರ್ಥ: ರಾಜಸ ಭಾವದವನು ಧಾರ್ಮಿಕ ಅಥವಾ ಆರ್ಥಿಕ ಚಟುವಟಿಕೆಗಳಲ್ಲಿ ಯಾವಾಗಲೂ ಕರ್ಮಫಲ ಅಪೇಕ್ಷೆಯನ್ನು ಇಟ್ಟುಕೊಂಡಿರುತ್ತಾನೆ. ಇಂದ್ರಿಯ ತೃಪ್ತಿಯೊಂದೇ ಅವನ ಬಯಕೆ. ಅವನು ಮನಸ್ಸು, ಪ್ರಾಣ ಮತ್ತು ಇಂದ್ರಿಯಗಳು ಹೀಗೆ ಕರ್ಮದಲ್ಲಿ ತೊಡಗಿರುತ್ತವೆ. ಯಯಾ ಸ್ವಪ್ನಂ ಭಯಂ ಶೋಕಂ ವಿಷಾದಂ ಮದಮೇವ ಚ ನಾ ವಿಮುಚ್ಛಂತಿ ದುರ್ಮೇಧಾ ಧೃತಿ ಸಾ ಪಾರ್ಥ ತಾಮಸಿ. ಪ್ರಾರ್ಥನೆ: ಕನಸು ಕಾಣುವುದು, ಭಯ, ಶೋಕ, ವಿಷಾದ ಮತ್ತು ಮಾಯೆ ಇವುಗಳ ಆಚೆ ಹೋಗಲಾರದ ಬುದ್ಧಿ ಇಲ್ಲದ ಸಂಕಲ್ಪವು ತಾಮಸಿಕವಾದದ್ದು. ಭಾವಾರ್ಥ: ಸಾತ್ವಿಕ ಸ್ವಭಾವದ ಮನುಷ್ಯನು ಕನಸನ್ನೇ ಕಾಣುವುದಿಲ್ಲ ಎಂದು ನಿರ್ಧರಿಸಬಾರದು. ಇಲ್ಲಿ ಸ್ವಪ್ನ ಎಂದರೆ ಅತಿನಿದ್ರೆ. ಸ್ವಪ್ನ ಕಾಣುವುದು ಯಾವಾಗಲೂ ಉಂಟು. ಸಾತ್ವಿಕ, ರಾಜಸ ಅಥವಾ ತಾಮಸ ಯಾವುದೇ ಗುಣದಲ್ಲಿಯೂ ಸ್ವಪ್ನ ಕಾಣುವುದು ಸಹಜ ಘಟನೆ. ಆದರೆ ಕೆಲವರು ಅತಿನಿದ್ರೆಯನ್ನು ಬಿಡಲಾರರು. ಐಹಿಕ ವಸ್ತುಗಳನ್ನು ಸವಿಯುವ ಜಂಬವನ್ನು ಬಿಡಲಾರರು. ಅವರು ಸದಾ ಐಹಿಕ ಜಗತ್ತಿನ ಮೇಲೆ ಯಜಮಾನಿಕೆ ನಡೆಸುವ ಸ್ವಪ್ನವನ್ನೇ ಕಾಣುತ್ತಿರುತ್ತಾರೆ. ಅವರ ಪ್ರಾಣ, ಮನಸ್ಸು ಮತ್ತು ಇಂದ್ರಿಯಗಳು ಹೀಗೆ ನಿರತವಾಗಿರುತ್ತವೆ. ಇಂಥವರಿಗೆ ತಾಮಸಿಕ ಸಂಕಲ್ಪವಿದೆ ಎಂದು ಭಾವಿಸಲಾಗುತ್ತದೆ. ಹರಿಕೃಷ್ಣ. ಹಿಂಗೆ ಸತ್ವ, ರಜ, ತಮದಲ್ಲಿ ದೃಢ ಸಂಕಲ್ಪದ ಬಗ್ಗೆ ಇವತ್ತಿನ ವಿಚಾರ. ಯಾವುದೇ ಒಂದು ವಿಷಯ ಮಾಡ್ಬೇಕಂದ್ರೂ ಕೂಡ ನಾವು ಸಂಕಲ್ಪ ತಗೊಳ್ತೀವಿ. ನೀವು ಯಜ್ಞ ಹೋಮ ಮಾಡ್ಬೇಕಂದ್ರೆ ನೋಡಿ, ಪೂಜಾರರು, ಪುರೋಹಿತರು ಯಾರು ನಿಮ್ಗೆ ಪೂಜೆ ಮಾಡ್ಸಕ್ಕೋ, ಯಜ್ಞ ಮಾಡ್ಸಕ್ಕೋ, ಹೋಮ ಮಾಡ್ಸಕ್ಕೋ, ಏನೋ ಒಂದು ಮಾಡ್ಸೋದಕ್ಕೆ ಒಂದು ಸಂಕಲ್ಪ ತಗೊಳ್ತಾರೆ. ನೀವು ನೋಡಿರ್ತೀರಿ ನೋಡಿ. ಅದನ್ನೇ ಒಂದು ಕೈಗೊಂದು ದಾರ ಕೂಡ ಕೊಡ್ತಾರೆ. ಏನಂತಾರೆ ಅದನ್ನ? ಕೈಗೆ ದಾರ ಕಟ್ತಾರಲ್ಲ, ಕಂಕಣ ಪ್ರಭುಜಿ, ಕಂಕಣ. ನೋಡಿ, ಯಾವ್ದೋ ಒಂದು ಮದುವೆ ಮಾಡ್ಬೇಕು ಅಂದ್ರೆ ಕಂಕಣ ಕಟ್ತಾರ. ಮದ್ವೆಗಳಲ್ಲಿ ಕಂಕಣ ಕಟ್ಟಿ ಶುರು ಮಾಡ್ತೀರಾ? ಒಂದು ಶುಭ ಕಾರ್ಯ ಮಾಡ್ಬೇಕಾದ್ರೂ ಕಂಕಣ ಕಟ್ತಾರೆ ಪ್ರಭುಜಿ. ಹೌದು ಪ್ರಭುಜಿ. ನೋಡಿ, ಅದು ಸಂಕಲ್ಪ ತಗೊಳ್ಳೋದೇ ಕಂಕಣ ಕಟ್ಟೋದು. ಅದನ್ನು ಕೊಲೆ ಮಾಡ್ಬೇಕಾದ್ರೇನು ಕೂಡ ಒಂದು ಸಂಕಲ್ಪ ಕೊಡ್ತಾರೆ, ಗೊತ್ತಾ? ಅದಕ್ಕೇನಂತಾರೆ ಹೇಳಿ ಯಾರಾದ್ರೂ?
ಯಾರನ್ನೋ ಕೊಲೆ ಮಾಡಿ ಬರ್ರಿ ಅಂತ ಸುಪಾರಿ ಹೇಳ್ಬೇಕು. ಸುಪಾರಿ ಅಂತಾರೆ ಪ್ರಭುಜಿ, ಸುಪಾರಿ. ವೆರಿ ಗುಡ್ ಮಾತಾಜಿ. ನೋಡಿ, ಸುಪಾರಿ ಕೊಡೋದು ಅಂತ ಹೇಳ್ತಾರೆ. ಸುಪಾರಿ ಕಂಕಣ ಕಟ್ಟೋದು, ಸಂಕಲ್ಪ ಮಾಡೋದರ ಒಂದು ಭಾಗ. ನೋಡಿ, ಆ ಸುಪಾರಿ ಕೊಡೋರು ನೋಡಿ ಅವರ ಕೈಯಲ್ಲಿ ಸಂಕಲ್ಪ ಮಾಡಿಸ್ತಾರೆ. ನೋಡಿ, ಅವ್ರು ನೋಗಿ ಕೊಂದು ಬಂದ್ರೆ ನಿನ್ಗಿಷ್ಟು ದುಡ್ಡು, ಇಲ್ಲದೆ ಇದ್ರೆ ನಿನಗಿಷ್ಟು ಈ ತರ ದಂಡನೆ ಅಂತ. ನೋಡಿ, ಜಗತ್ತಲ್ಲಿ ನೀವು ಈ ತರದೆಲ್ಲ ನೀವು ಕಂಡಿರ್ತೀರಿ. ಇದು ಏನು ಹೊಸದಲ್ಲ, ನಮ್ಮೆಲ್ಲರಿಗೂ ಏನು ನೋಡಿ ಈ ತರದೆಲ್ಲವೂ ನಾವು ನೋಡಿರುವಂಥದ್ದೇ ಅಲ್ವಾ. ನೋಡಿ, ಒಂದು ಸುಪಾರಿ ಕೊಡೋದು, ಕೊಲೆ ಮಾಡಿಸೋದ್ರಿಂದ ಹಿಡ್ಕೊಂಡು ಒಂದು ಮದುವೆ ಮಾಡಿಸೋ ಟೈಮಲ್ಲಿ ಕಂಕಣ ಕಟ್ಟೋದ್ರಿಂದ ನೀವು ನೋಡಿರ್ತೀರಿ. ನೋಡಿ, ಹೆಣ್ಣು ಗಂಡಿಗೆ ಕಂಕಣ ಯಾರು ಕಟ್ತಾರೆ? ನಿಮ್ಮ ಮನೆಗಳಲ್ಲಿ ಮದುವೆ ಟೈಮಲ್ಲಿ ಗಂಡಿಗೆ ಹೆಣ್ಣಿಗೆ ಯಾರು ಕಂಕಣ ಕಟ್ತಾರೆ? ಅಂದ್ರೆ ಅವರು ಹಿರಿಯರು ಯಾರಾದ್ರೂ ಕಟ್ತಾರೆ ಪ್ರಭುಜಿ, ಇಲ್ದಿರ ಸೋದ್ರ ಮಾವ? ಸ್ವಾಮಿಗಳು ಕಟ್ತಾರೆ ಪ್ರಭುಜಿ, ಸ್ವಾಮಿಗಳು ತಾಳಿ ಕಟ್ಸೋರು ಸ್ವಾಮಿಗಳೇ. ನೋಡಿ, ನಮ್ ಕಡೆ ಸೋದ್ರ ಮಾವ ಕಟ್ತಾನೆ. ನೋಡಿ, ಕೆಲವರು ಹಂಗೆ, ಕೆಲವ್ರ ಕಡೆ ಸ್ವಾಮಿಗಳು ಕಟ್ತಾರೆ. ನೋಡಿ, ಹಂಗೆ ಸಂಕಲ್ಪವನ್ನ ಕೊಡೋದು, ತಗೊಳ್ಳೋದು, ಸಂಕಲ್ಪವನ್ನ ತಗೊಳ್ಳೋದು. ಒಂದ್ಸತಿ ಸಂಕಲ್ಪ ಯಾವ್ದಕ್ಕಾದ್ರೂ ತಗೊಂಡ್ರೆ ಅದನ್ನ ಬಿಡಬಾರ್ದು ಅನ್ನೋದು. ದೃಢತೆ ಇಲ್ಲದಿದ್ರೆ ದೃಢತೆ ಇಲ್ಲ. ಯಾಕೆ ಹಿಂಗೆ ಸಂಕಲ್ಪ ಅಂದ್ರೆ ನೋಡಿ, ಇಲ್ಲೇ ಹೇಳ್ತಿದ್ರೆ ಯಾಕೆ ಸಂಕಲ್ಪ ತಗೋಬೇಕು? ಅದು ಸತ್ವಗುಣದ ಸಂಕಲ್ಪಗಳು ತಗೋಬೇಕು. ನೋಡಿ, ಯಾರನ್ನೋ ಹಾಳು ಮಾಡಿ ಬರ್ತೀನಿ, ನಾನು ಹಾಳಾಗ್ತೀನಿ ಅಂತ ಸಂಕಲ್ಪ ತಗೊಂಡ್ರೆ ಆಗತ್ತಾ? ಅಥವಾ ಇನ್ನೊಬ್ಬರು ಯಾರೋ ಹಾಳಾಗ್ಲಿ ಅಂತ ಸಂಕಲ್ಪ ತಗೊಳಕ್ಕಾಗತ್ತಾ? ಇಲ್ಲ ಅಲ್ವಾ? ಪ್ರಭುಜಿ, ತಪ್ಪಾಗುತ್ತೆ. ಎಷ್ಟು ವ್ಯತ್ಯಾಸ ಇದೆ ನೋಡಿ ಅಲ್ವಾ. ನೋಡಿ, ಅದನ್ನೇ ಇಲ್ಲಿ ಹೇಳ್ತಾರೆ ಪ್ರಾರ್ಥನೆ. ನೋಡಿ, ಈಗ ಅರ್ಜುನನ್ನ ಕೃಷ್ಣ ಏನಕ್ಕೆ ತಯಾರಿ ಮಾಡ್ತಿದ್ದಾನೆ ಅಂದ್ರೆ ಕುರುಕ್ಷೇತ್ರ ಯುದ್ಧ, ಘೋರ ಯುದ್ಧಕ್ಕೆ ತಯಾರಿ ಮಾಡ್ತಿದ್ದಾನೆ. ನೋಡಿ, ಅರ್ಜುನನ್ನ ಇಟ್ಕೊಂಡು ಈಗ ಕಾರ್ಯ ಸಾಧನೆ ಮಾಡಿಸ್ಕೋಬೇಕಾಗಿದೆ ಕೃಷ್ಣನ್ಗೆ. ಧರ್ಮ ಸಂಸ್ಥಾಪನೆ ಮಾಡೋದಕ್ಕೆ ಅರ್ಜುನ ಏನಾಗ್ಬೇಕೀಗ? ಆತನ ಕೈಯಲ್ಲಿ, ಕೃಷ್ಣನ ಕೈಯಲ್ಲಿ ಒಂದು ಸಾಧನೆ ಆಗ್ಬೇಕು ಪ್ರಭುಜಿ. ನೋಡಿ, ಅದನ್ನ ಶ್ಲೋಕ, ಯಾವ ಶ್ಲೋಕದಲ್ಲಿ ಏನಂತ ಹೇಳ್ತಾರೆ? ನಿಮಿತ್ತ ಮಾತ್ರ ಭವಸವ್ಯ ಸಾಚಿ. ನಿಮಿತ್ತ ನೋಡಿ ಶ್ಲೋಕದಲ್ಲಿ ಹೇಳೋದು ಏನಂತ ಹೇಳೋದಂದ್ರೆ ಇದು ಅಷ್ಟೇ, ನಿಮಿತ್ತ ಮಾತ್ರ ಭವಸವ್ಯ ಸಾಚಿ. ನೋಡಿ, ಒಂದು ನಿಮಿತ್ತ ಆಗ್ಬೇಕಷ್ಟೆ, ಒಂದು ನೆಪ, ಒಂದು ಕಾರಣ, ಒಂದು ಸಾಧನ, ನೋಡಿ ಒಂದು ಸಲಕರಣೆ, ಒಂದು ಇನ್ಸ್ಟ್ರೂಮೆಂಟ್ ಆಗ್ಬೇಕು ಅಂತ. ನೋಡಿ, ಒಬ್ಬ ಕವಿ ಕವಿತೆ ಪೆನ್ ಇಟ್ಕೊಂಡು ಬರೀತಾನೆ. ಪೆನ್ನಿಗೆ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕಾರ ಕೊಡ್ತಾರೋ ಕವಿಗೆ ಕೊಡ್ತಾರೋ? ಕವಿ ಕೊಡ್ತಾರೆ ಪ್ರಭುಜಿ. ಕವಿಗೆ ಕೊಡ್ತಾರೆ, ಆದ್ರೆ ಬರೆದದ್ ಪೆನ್ನಿಂದ ಅಲ್ವಾ. ಬಟ್ ಹಂಗೆ ಅದು ಇಲ್ಲೂ ಕೂಡ ಕೃಷ್ಣ ಅರ್ಜುನನ್ನ ಆ ರೀತಿ ಬಳಸ್ಕೊತಿದ್ದಾನೆ. ಈಗ ಯುದ್ಧ ಆಗ್ಬೇಕಾಗಿದೆ. ಯುದ್ಧ ಅಂದ್ರೆ ಕೊಲೆಗಳು, ಎಷ್ಟೋ ಜನನ್ನ ಕೊಲ್ಬೇಕಿದೆ. ಪ್ರಾಣಿಗಳು ನೋಡಿ, ಆನೆಗಳು, ಕುದುರೆಗಳನ್ನೆಲ್ಲ ಕೊಲ್ಬೇಕಾಗಿದೆ. ನೋಡಿ, ಅದಕ್ಕೆ ನೋಡಿ ಉತ್ತರ ಕುಮಾರ ಏನ್ ಮಾಡ್ತಾನೆ ನಿಮ್ಗೆ ಗೊತ್ತಲ್ವಾ? ಯುದ್ಧಕ್ಕೆ ಕರ್ಕೊಂಡು ಹೋದಂತ ಉತ್ತರ ಕುಮಾರ ಏನ್ ಮಾಡ್ತಾನೆ? ವಾಪಸ್ ಬರಕ್ ಮಾಡ್ತಾನೆ ಪ್ರಭುಜಿ. ನನ್ ಕೈಲಾಗಲ್ಲಪ್ಪ ಇವ್ರನ್ನೆಲ್ಲ ನೋಡಿ, ಓಡ್ ಆಗಲ್ಲ ಬರಕ್ ಅಂತ ವಾಪಸ್ ಓಡ್ ಬರ್ತಾನೆ. ಓಡೋಗ್ತಾನೆ ವಾಪಸ್. ನೋಡಿ, ಅಲ್ಲಿ ದೃಢ ಸಂಕಲ್ಪ ಇರ್ಲಿಲ್ಲ. ನೋಡಿ, ಇದು ತುಂಬಾ ವ್ಯತ್ಯಾಸ ಆಗುತ್ತೆ. ಯಾವ್ದನ್ನಾದ್ರೂ ಒಂದು ರಥವನ್ನ ಒಳ್ಳೇದು ಅಂತ ಹೇಳಿ ತಗೊಂಡ್ರೆ, ವಿಶೇಷವಾಗಿ ಭಗವತ್ ಕಾರ್ಯದಲ್ಲಿ ನೋಡಿ, ಅದನ್ನ ತಗೊಂಡಾಗ ಜವಾಬ್ದಾರಿ ಬರುತ್ತೆ, ಅದಕ್ಕೆ ದೃಢತೆ ಬೇಕಾಗತ್ತೆ, ಅದಕ್ಕೆ ಅದನ್ನ ಮುರಿಯಕ್ಕೆ ಆಗೋದಿಲ್ಲ. ಆ ತರ ಒಂದು ಸಂಕಲ್ಪ. ವಿಶೇಷವಾಗಿ ಸಾತ್ವಿಕ ಅಂದ್ರೆ ಹಂಗೆ, ಭಗವತ್ ಕಾರ್ಯಗಳಲ್ಲಿ ಹಂಗೆ. ಯೋಗಾಭ್ಯಾಸದಿಂದ ದೃಢವಾದ ಸಂಕಲ್ಪ. ನೋಡಿ, ಯೋಗ ಅಭ್ಯಾಸದಿಂದ, ಯೋಗ ಅಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರೋಂಗೆ ಲಿಂಕ್ ಅಂತ, ಕೃಷ್ಣನ ಜೊತೆಗೆ ಕನೆಕ್ಟ್ ಮಾಡೋದು ಅಂತ. ಯೋಗಾಭ್ಯಾಸದ ದೃಢವಾದ ಸಂಕಲ್ಪ. ನೋಡಿ, ಅದರಲ್ಲಿ ಅಷ್ಟಾಂಗ ಯೋಗ ನಿಮ್ಗೆ ಗೊತ್ತಿದೆ, ಭಕ್ತಿ ಯೋಗ ಗೊತ್ತಿದೆ ಅಲ್ವಾ, ಜ್ಞಾನ ಯೋಗ, ಧ್ಯಾನ ಯೋಗ, ನೀವೆಲ್ಲವೂ ನಾವು ಓದ್ಕೊಂಡು ಬಂದಿದ್ದೀರಿ ಹಿಂದಿನ ಅಧ್ಯಾಯಗಳಲ್ಲಿ. ಹಂಗೆ ದೃಢವಾದ ಸಂಕಲ್ಪ ಯೋಗಾಭ್ಯಾಸದಿಂದ. ನೋಡಿ, ಯೋಗ ಇವೆಲ್ಲ ಯಾಕಿದೆ ಅಂತಂದ್ರೆ ನೋಡಿ, ಯೋಗ ಮಾಡಿ ಏನ್ ಮಾಡ್ಬೇಕು ಅಂತಂದ್ರೆ ದೃಢ ಸಂಕಲ್ಪಗಳನ್ನು ಗಳಿಸಕ್ಕೆ. ನೀವು ನೋಡಿರ್ತೀರಿ, ಯೋಗ ಮಾಡಿ ನಿಮಗೆ ಮೆಮರಿ ಪವರ್ ಜಾಸ್ತಿ ಆಗುತ್ತೆ, ಈ ತರ ಎಲ್ಲ ಕೇಳಿರ್ತೀರಲ್ವಾ. ಯೋಗ ಮಾಡಿ ನಿಮ್ಮ ಆರೋಗ್ಯ ಚೆನ್ನಾಗತ್ತೆ. ಯೋಗ ಮಾಡಿ ಏನ್ ಗಳಿಸ್ಬೇಕು ಕೊನೆಯಲ್ಲಿ ಅಂದ್ರೆ ದೃಢ ಸಂಕಲ್ಪಗಳನ್ನು ಮಾಡ್ಕೊಳ್ಳೋದು ಕಲಿಬೇಕು ಯೋಗ ಮಾಡಿ.
ನೀವು ಯೋಗಾಸನ ಆದ್ರೂ ಮಾಡಿ, ಪ್ರಾಣಾಯಾಮ ಆದ್ರೂ ಮಾಡಿ. ನೋಡಿ, ಬದುಕು ಅಂತಂದ್ರೆ ಒಂದು ತಪಸ್ಸು. ನೋಡಿ, ಇಲ್ಲಿ ಹೇಳ್ತಿರೋಂಗೆ ಸಾತ್ವಿಕದ ಕಡೆಗೆ. ಹಂಗೆ ಒಂದು ಸಂಕಲ್ಪ ತಗೊಂಡ್ರೆ ಅದನ್ನ ಮುರಿಯಕ್ಕಾಗೋದಿಲ್ಲ. ಅದನ್ನೇ ನೀವು ಸುಫಾರಿ ಕೊಡೋದ್ರಲ್ಲೂ ಕೂಡ ಕಾಣ್ತೀರಿ. ಅವ್ರು ಸಂಕಲ್ಪ ತಗೋತಾರೆ ಕೊಲೆ ಮಾಡೋದು. ನೋಡಿ, ಅದೇ ತರನೇ ನೋಡಿ, ಹಿಂದಿನ ಕಾಲಗಳಲ್ಲಿ ಹಂಗೇನೆ ಸುಫಾರಿ ಕೊಟ್ಟು ಕಳಿಸ್ತಿದ್ರು. ನೋಡಿ, ಏನಾದ್ರೂ ಮಾಡಿ ಆ ಕಾರ್ಯ ಸಾಧನೆ ಮಾಡ್ಕೊಂಡ್ ಬರ್ಬೇಕಿತ್ತು. ಸುಫಾರಿ ಅಂದ್ರೆ ಏನು ಹಿಂದಿಯಲ್ಲಿ? ಸುಫಾರಿ ಹಿಂದಿಯಲ್ಲಿ ಲಂಚ ಅಲ್ಲ, ಲಂಚ ಅಲ್ಲ. ಹಿಂದಿ ಭಾಷೆಯಲ್ಲಿ ಕರೆಕ್ಟ್. ಮಾತಾಜಿ, ಯಾರು ಹೇಳಿದ್ರಿ? ಪ್ರಭುಜಿ, ನಾನು ಪ್ರಕಾಶ್ ಪ್ರಭುಜಿ. ನೋಡಿ, ಪ್ರಕಾಶ್ ಪ್ರಭುಜಿ ಹೇಳ್ತಾರೆ ಸುಫಾರಿ ಅಂದ್ರೆ ಅಡಿಕೆ ಅಂತ. ಅಡಿಕೆ ಕೊಡೋದು. ನೋಡಿ, ಎಲೆ ಅಡಿಕೆ, ವೀಳ್ಯ. ನೋಡಿ, ರಣವೀಳ್ಳಿ ಅಂತ ಹೇಳ್ತಾರೆ ಕನ್ನಡ ಭಾಷೆಯಲ್ಲಿ. ರಣವೀಳ್ಯ ಕೊಡೋದು ಅಂತ ಕೇಳಿದ್ದೀರಾ? ನಾಟಕಗಳಲ್ಲಿ, ಕಾದಂಬರಿಗಳಲ್ಲಿ, ನೋಡಿ ಕಥೆಗಳಲ್ಲಿ ಈ ತರ ಬರುತ್ತೆ. ರಣವೀಳ್ಯೆಯನ್ನ ಕೊಡೋದು. ನೋಡಿ, ವೀಳ್ಯದೆಲೆ ಗೊತ್ತಾ ನಿಮ್ಗೆ? ಎಲೆ ಅಡಿಕೆ ಗೊತ್ತಲ್ವಾ? ವೀಳ್ಯದೆಲೆ, ಅದನ್ನೇ ನಮ್ ಕಡೆ ಅದೇ ಜಾಸ್ತಿ. ರಣವೀಳ್ಯ ಕೊಡೋದು ಅಂತ ಹೇಳ್ತಾರೆ. ನೋಡಿ, ಕನ್ನಡದಲ್ಲಿ ರಣವೀಳ್ಯ, ಈಳ್ಯದೆಲೆ ಹೇಳ್ತಾರೆ. ಹಿಂದಿಯಲ್ಲಿ ಅಡಿಕೆ ಹೇಳ್ತಾರೆ. ಅದರಲ್ಲಿ ಎಲೆ ಅಡಿಕೆ ಎರಡು ಇಟ್ಟು ಕೊಡೋದು. ನೀವು ನೋಡಿರ್ತೀರಿ, ಎಂಗೇಜ್ಮೆಂಟ್ ಮಾಡ್ಕೋಬೇಕಂದ್ರೇನು ಎಲೆ ಅಡಿಕೆ ಬೇಕಾ? ಬೇಕು ಪ್ರಭುಜಿ. ಮದುವೆಗಳಲ್ಲಿ ಎಲೆ ಅಡಿಕೆಗಳಲ್ಲೂ ಕೂಡ ನೋಡಿ, ವಿಳೆದೆಲೆ ಇದರಲ್ಲಿ ಶಾಸ್ತ್ರ ಅಂತ ಮಾಡ್ತಾರೆ ಪ್ರಭುಜಿ. ವಿಳೆದೆಲೆ ಇಡ್ತಾರೆ. ನೋಡಿ, ವೀಳ್ಯದೆಲೆ ಶಾಸ್ತ್ರ ಅಂತ ಹೇಳಿ ನೋಡ್ತಾರೆ. ನೋಡಿ, ಎಲ್ಲ ಇಟ್ಟು ಮತ್ತೆ ಅಡಿಕೆ ಹಾಕಿಟ್ಟಿರ್ತಾರೆ. ಎಲೆ ಅಡಿಕೆ ಎರಡು ಸೇರಿರುತ್ತೆ ಅದ್ರಲ್ಲಿ. ನೋಡಿ, ಅದು ಸಂಕಲ್ಪ. ಅದು ನೋಡಿ, ಈ ಹುಡುಗನ್ನ ಈ ಹುಡುಗಿಗೆ ಕೊಡೋದು, ಮದ್ವೆ ಮಾಡೋದು ಅನ್ನೋದು. ನೋಡಿ, ಇವೆಲ್ಲ ದೃಢವಾದ ಸಂಕಲ್ಪಗಳು. ನೋಡಿ, ನಮ್ಮಲ್ಲಿ, ನಮ್ಮ ಶಾಸ್ತ್ರಗಳಲ್ಲಿ, ನಮ್ಮ ಆಚರಣೆಗಳಲ್ಲಿ, ಕಲಾಚಾರಗಳಲ್ಲಿ ಸಂಕಲ್ಪವನ್ನ ತಗೊಳ್ಳೋದು ಕಲಿಸ್ಕೊಡ್ತಾರೆ. ಇವತ್ತಿನ ಜನಾಂಗಕ್ಕೆ ಆ ಸಂಕಲ್ಪ ತಗೊಂಡು ಆ ಪ್ರಕಾರ ನಡ್ಕೊಳಕ್ ಆಗ್ತಾ ಇಲ್ಲ. ನೋಡಿರ್ತೀರಿ, ಫಿಕಲ್ ಮೈಂಡೆಡ್ ಅಂತ ಹೇಳ್ತಾರೆ. ನೋಡಿ, ದೃಢವಾದ ಮನಸ್ಸು ಇರೋದಿಲ್ಲ, ಫಿಕಲ್ ಮೈಂಡೆಡ್. ಇವತ್ತು ಬೇಕು ಅನ್ಸುತ್ತೆ, ನಾಳೆ ಬೇಡ ಅನ್ಸುತ್ತೆ. ನೋಡಿ, ಸಂಬಂಧಗಳು, ನೋಡಿ ಇವೆಲ್ಲವೂ ನೋಡಿ ಈ ತರದ್ದು ಶಾಶ್ವತವಾಗಿ ಉಳ್ಕೊಳ್ಳೋದಕ್ಕೆ ಮಾಡ್ಕೊಳ್ಳುವಂತ ಕೆಲವೆಲ್ಲ ಪ್ರತಿಜ್ಞೆಗಳು. ಅದು ಒಂದು ವಿವಾಹ ಸಂಸ್ಕಾರ ಆಗ್ಬೋದು, ಅಥವಾ ಇನ್ನೊಂದು ಮತ್ತೊಂದು ಏನೇ ಆಗ್ಬೋದು. ಬಟ್ ಅದ್ರಲ್ಲಿ ಏನ್ ಬರುತ್ತೆ ದೃಢವಾಗಿ ಅಂತಂದ್ರೆ ಸಂಕಲ್ಪ ಬರುತ್ತೆ. ಯಾವುದೋ ಒಂದು ಒಳ್ಳೇದಕ್ಕೋಸ್ಕರ. ಕೆಟ್ಟದ್ ಹಾಳು ಮಾಡ್ತೀನಿ ಅಂತ ಸಂಕಲ್ಪ ತಗೊಂಡು ಏನ್ ಮಾಡೋದು? ಹರೇ ಕೃಷ್ಣ ಪ್ರಭುಜಿ, ಸದಾನಂದ ಪ್ರಭುಜಿ ಹೇಳಿದ್ರಲ್ಲ, ಈ ತಿಂಗಳು ಮೊದಲನೇ ದಿನ ಸಂಕಲ್ಪ ಮಾಡ್ಕೊಳ್ಳಿ ಯಾರ್ಯಾರಿಗೆ. ಹೌದು. ನೋಡಿ, ಕಾರ್ತಿಕ್ ಮಾಸದ ವ್ರತ ಅಂದ್ರೆ ಸಂಕಲ್ಪ ಅಂತ ಮಾತಾಜಿಯವರು ನಮ್ಗೆಲ್ಲರಿಗೂ ಜ್ಞಾಪಿಸ್ತಿದ್ದಾರೆ. ಕಾರ್ತಿಕ್ ಮಾಸ ಅಂತಂದ್ರೆ ವ್ರತ, ಕಾರ್ತಿಕ ವ್ರತ, ಊರ್ಜಾ ವ್ರತ, ಟಾಪ್ ಮೋಸ್ಟ್ ವ್ರತ. ನೋಡಿ, ಅದೇ ಸಂಕಲ್ಪ. ನೋಡಿ, ಅದರಲ್ಲಿ ಏಕಾದಶಿ ವ್ರತ, ನೋಡಿ ಊರ್ಜ ವ್ರತ, ಹೈಯೆಸ್ಟ್ ಟಾಪ್ ಮೋಸ್ಟ್ ಅಂತ. ನೋಡಿ, ಇಂಥವುಗಳನ್ನ ಏನ್ ಮಾಡ್ಬೇಕು ಅಂದ್ರೆ, ನಾನು ನೋಡ್ತೀರಿ ಆಕ್ಚುಲಿ ಇಂಥವುಗಳನ್ನ ಸಂಕಲ್ಪಗಳನ್ನ ತಗೊಂಡ್ಬಿಡ್ಬೇಕು. ನಮ್ಮ ಇದ್ರ ಬಗ್ಗೆ ಆಯ್ಕೆ ಇರುತ್ತೆ, ತಗೋಬೇಕೋ ಬೇಡವೋ, ತಗೋಬೇಕೋ ಬೇಡವೋ, ತಗೋಬೇಕೋ ಬೇಡವೋ. ಈ ತರದ್ ನಿಮ್ಗೋ ಗೊಂದಲ, ದ್ವಂದ್ವ ಬರುತ್ತಾ? ಬರುತ್ತೆ. ಸಾಮಾನ್ಯವಾಗಿ ಬೇಕೋ ಬೇಡವೋ, ಹೋಗ್ಬೇಕೋ ಬೇಡವೋ, ದೇವಸ್ಥಾನಕ್ಕೆ ಹೋಗ್ಬೇಕೋ ಬೇಡವೋ, ಭಕ್ತಿಯಲ್ಲಿ ನೋಡಿ ಸತ್ಸಂಗಕ್ಕೆ ಹೋಗ್ಬೇಕೋ ಬೇಡವೋ. ನೋಡಿ, ಈ ತರದೆಲ್ಲ ನಮ್ಗೆ ದ್ವಂದ್ವಗಳ ಆಯ್ಕೆ ಎರಡು ಬರುತ್ತೆ. ಜೀವನದಲ್ಲಿ ಏನ್ ಮಾಡ್ಬೇಕು ಅಂದ್ರೆ, ಭಕ್ತಿಯಲ್ಲಿ ಮುನ್ನಡೆಯಕ್ಕೆ ಏನು ಸರಿ, ಅನುಕೂಲ, ಅವಕಾಶ ಅನ್ಸುತ್ತೆ ತಗೊಂಡ್ಬಿಡ್ಬೇಕು. ಆ ಕಡೆಗೆ ಹೆಜ್ಜೆ ಇಟ್ಬಿಡ್ಬೇಕು. ಇಟ್ಟುನೇ ಭಕ್ತಿಯಲ್ಲಿ ಮುಂದುವರಿಯಕ್ ಸಾಧ್ಯ. ನೋಡಿ, ಈಗ ಅರ್ಜುನನ್ಗೆ ದ್ವಂದ್ವ, ಈಗೇನು ಯುದ್ಧ ಮಾಡ್ಬೇಕೋ ಬೇಡವೋ ಅಂತ. ನೋಡಿ, ಈಗ ಕೃಷ್ಣ ಸಂಕಲ್ಪದ ಮಾತಾಡ್ತಿದ್ದಾನೆ. ಸಾತ್ವಿಕ ಸಂಕಲ್ಪ. ಯುದ್ಧ ಮಾಡ್ಬೇಕು ಅಂತಂದ್ರೆ ರಣವೀಳ್ಳೆ ಕೊಡ್ಬೇಕು, ಸುಪಾರಿ ಕೊಡ್ಬೇಕು, ಕಂಕಣಬದ್ಧರಾಗ್ಬೇಕು ಅಂತ ಹೇಳಿ. ನೋಡಿ, ಒಂದು ವ್ರತ ಮಾಡ್ಬೇಕು ಅಂತಂದ್ರೆ ನೋಡಿ ಇಷ್ಟು ವಿಷಯಗಳು ಬರ್ತವೆ. ತಗೊಂಡ್ಮೇಲೆ ಮುರಿಯಪ್ಪ. ನೋಡಿ, ಅರ್ಜುನ ಕುರುಕ್ಷೇತ್ರ ಯುದ್ಧದಲ್ಲಿ ನೋಡ್ತೀರಿ, ಮತ್ತೆ ಭೀಮ ಅರ್ಜುನರು ಕೂಡ ನೋಡಿ ಆ ಜೂಜಾಟದಲ್ಲಿ ಕೂತಿರ್ತಾರೆ, ಸೋತ್ಬಿಟ್ಟಿರ್ತಾರೆ. ಅಲ್ಲೇ ಶಬ್ದಗಳು ಮಾಡಕ್ಕೆ ಸಂಕಲ್ಪ ತಗೊಳ್ತಾರೆ.
ದ್ರೌಪದಿ ನೋಡಿ ಆ ಸೀರಿಯಸ್ ಹಿಡಿದಾಗ ಯಾರು ಏನಂತ ಸಂಕಲ್ಪ ತಗೊಳ್ತಾರೆ? ಭೀಮ ಏನಂತ ಸಂಕಲ್ಪ? ಭೀಮ ತಗೊಳ್ತಾನೆ ಪ್ರಭುಜಿ. ಅವ್ರ 100 ಜನನು ದುರ್ಯೋಧನನ ತೊಡೆ ಮುರಿತೀನಿ ಅಂತ ಒಬ್ರು ಹೇಳಿದಾಗ ಇನ್ನೊಬ್ರು ಹೇಳ್ಬಾರ್ದು ಮಾತಾಜಿ, ಜಸ್ಟ್ ವೆಯ್ಟ್ ಮಾಡ್ಬೇಕು. ಹೇಳಿ ಪ್ರಭುಜಿ, 100 ಜನ ಕೌರವ್ರನ್ನು ಕೊಲ್ತೀನಿ, ಮತ್ತೆ ದುರ್ಯೋಧನನ ತೊಡೆ ಮುರಿತೀನಿ, ಮತ್ತೆ ಅವನ ತಮ್ಮನ ದುಶ್ಯಾಸನ ಹೇಳಿ ಮುಂದೆ. ದುಶ್ಯಾಸನನ ರಕ್ತದಿಂದ ದ್ರೌಪದಿಯ ತಲೆಗೆ ಹಚ್ಚಿ ಇದ್ ಮಾಡ್ತೀನಿ ಅಂತ ಶಬ್ದ ಮಾಡ್ತಾನೆ. ಇದ್ ಮಾಡ್ತೀನಿ ಅಂದ್ರೆ ಏನು? ಕೂದ್ಲಿಗೆ ಹಚ್ಚಿ ನೋಡಿ, ಎಣ್ಣೆ ಬೀಸಿ ತಲೆ ಬಾಸ್ತೀನಿ. ಹಿಂಗೆ ಪದಗಳು ಕಂಟಿನ್ಯೂ ಮಾಡ್ಬೇಕು, ಒಂದು ಜ್ಞಾಪಿಸ್ಕೋಬೇಕು, ತೊಂದರೆ ಇಲ್ಲ, ನೋ ಪ್ರಾಬ್ಲಮ್. ನೋಡಿ ಹಂಗೆ ನೋಡಿ ಅಲ್ಲಿ ನಾವ್ ಏನ್ ಕಾಣ್ತೀವಿ ಅಂದ್ರೆ ಸಂಕಲ್ಪ ಮಾಡ್ಬಿಡ್ತಾರೆ. ನೋಡಿ ಅರ್ಜುನನು ಕೂಡ ಒಂದು ಸಂಕಲ್ಪ ಮಾಡ್ತಾನೆ. ಏನ್ ಮಾಡ್ತಾನೆ? ಯಾರನ್ನ ಕೊಲ್ತೀನಿ ಅಂತ ಸಂಕಲ್ಪ? ಕರ್ಣನ ಪ್ರಭುಜಿ, ಕರ್ಣ. ನೋಡಿ ಹಂಗೆ ನೋಡಿ ಇವರೆಲ್ಲ ಸಂಕಲ್ಪ ಬದ್ಧ ಆಗ್ಬಿಡ್ತಾರೆ. ಶಪಥ ಅಂತ ಹೇಳ್ತಾರೆ ಇನ್ನೊಂದು ಮಾತಲ್ಲಿ, ಶಪಥ ಸಂಕಲ್ಪ ಶಪಥ್ ಲೈತಾ ಹೂ ಅಂತ ಹೇಳ್ತಾರೆ ಇವ್ರು. ಹಂಗೆ ಇಲ್ಲಿ ಏನ್ ಕಾಣ್ತೀರಿ ನೋಡಿ, ಕುರುಕ್ಷೇತ್ರ ಯುದ್ಧ ನಡೀತಾ ಇರುತ್ತೆ, ಅಲ್ಲಿ ಅರ್ಜುನನು ಕೂಡ ಕೆಲವು ಶಬ್ದಗಳ ತಗೋತಾನೆ. ಅಭಿಮನ್ಯುವನ್ನ ಕೊಂದಾಗ ಅಭಿಮನ್ಯುವಿನ ಸಾವಿಗೆ ಯಾರ ಕಾರಣ, ಮೂಲ ಕಾರಣ ಯಾರು ಅಂತ ನೋಡಿದಾಗ ಜಯದ್ರಥ ಕಾರಣ ಅಂತ ಗೊತ್ತಾಗುತ್ತೆ. ಈಗ ಜಯದ್ರಥನನ್ನು ಕೊಲ್ಲದೆ ಇದ್ರೆ ಸಂಜೆ ಸೂರ್ಯಾಸ್ತ ಒಳಗಡೆ ನಾನು ಅದನ್ನ ಕೊಲ್ತೀನಿ ಅಂತ ಸಂಕಲ್ಪ ಶಬ್ದ ಮಾಡ್ತಾನೆ. ನೋಡಿ ಇಂಥದ್ದು ಕಾಣ್ಬೋದು. ಇದು ಏನು ನೋಡಿ, ಆ ದ್ರೌಪದಿನೂ ಅಷ್ಟೇ, ದ್ರೌಪದಿಯ ಶ್ರೀಮುಡಿ ಅಂತ ನೋಡಿ, ಆಯಮ್ಮನು ಕೂಡ ಒಂದು ಶಬ್ದ ಮಾಡ್ತಾಳೆ. ಏನಂತ ಶಬ್ದ ಮಾಡ್ತಾಳೆ? ದುಶ್ಯಾಸನ ಕೂದ್ಲಿಗೆ ಇದ್ ಮಾಡ್ಕೊಳ್ಳೋದು, ನಾನು ಮುಡಿ ಕಟ್ಟಲ್ಲ ಅಂತ. ನೋಡಿ ಆ ಕಟ್ಟಿದ ಜಡೆ ನೋಡಿ ಮತ್ತೆ ಅದನ್ನು ಕಟ್ಟೋದಿಲ್ಲ, ಅದು ಸೂತಕದ ಸಂಕೇತ. ನೋಡಿ ಯಾರ ಮನೆಯಲ್ಲೂ ಕೂಡ ಹೆಣ್ಮಕ್ಳು ನೋಡಿ ವೈಷ್ಣವ ಸದಾಚಾರದಲ್ಲೂ ಕೂಡ ಹೇಳ್ಕೊಡ್ತಾರೆ, ತಲೆ ಕೂದಲು ಬಿಟ್ಕೊಂಡಿರ್ಬಾರ್ದು, ತಲೆ ಕೂದಲು ಜಡೆ ಹಾಕಿರ್ಬೇಕು, ಕಟ್ಕೊಂಡಿರ್ಬೇಕು ನೋಡಿ, ಅದಕ್ಕೆ ಹೂ ಮುಟ್ಕೊಂಡಿರ್ಬೇಕು ನೋಡಿ. ಇದೆಲ್ಲ ನಿಮ್ಗೆಲ್ಲ ಗೊತ್ತು, ಹೊಸ ವಸ್ತೇನಲ್ಲ ನೋಡಿ. ಶೋಕದ ಸಂಕೇತ, ಸೂತಕದ ಸಂಕೇತ ಹೆಂಗಿರುತ್ತೆ ಅಂದ್ರೆ ತಲೆ ಕಟ್ಟೋದಿಲ್ಲ, ನೋಡಿ ಜಡೆ ಹಾಕೋದಿಲ್ಲ ನೋಡಿ. ಆಕೆ ಸಂಕಲ್ಪ ಬದ್ಧಳಾಗಿರ್ತಾಳೆ ನೋಡಿ, ಆಕೆ ಜನ್ಮನೇ ಈ ಕಾರಣಕ್ಕೋಸ್ಕರ ಆಗಿರುತ್ತೆ ನೋಡಿ. ಹೆಂಗೆ ಆಗ್ತಾ ಇರತ್ತೆ ನೋಡಿ ಬದುಕು. ಹಂಗೇ ಗಮನಿಸಿ, ಮಹಾಭಾರತದಿಂದ ಕಲಿಯುವಂಥದ್ದು ತುಂಬಾ ಇದೆ, ರಾಮಾಯಣದಿಂದ ಕಲಿಯುವಂಥದ್ದು ತುಂಬಾ ಇದೆ ನೋಡಿ. ಹಂಗೆ ದ್ರೌಪದಿನೂ ಕೂಡ ಸಂಕಲ್ಪ, ದ್ರೋಣಾಚಾರ್ಯರು ಸಂಕಲ್ಪ ತಗೊಳ್ತಾರೆ. ಏನಂತ ಸಂಕಲ್ಪ ತಗೋತಾರೆ ಮಾತಾಜಿ? ಪ್ರಭುಜಿ, ಅವರು ಮಿತ್ರ ಇರ್ತಾರಲ್ಲ, ದುಷ್ಟದ್ಯುಮ್ನ ಅವ್ರ ಅಪ್ಪ ದೃಪದ ಅವ್ರನ್ನ ನಾನು ಕಟ್ಟಾಕ್ತೀನಿ ಅಂತ ಅಂದು ಶಬ್ದ ತಗೊಳ್ತಾರೆ ಪ್ರಭುಜಿ. ಅವ್ರ ರಾಜ್ಯನ ಮತ್ತೆ ನಾನು ವಾಪಸ್ ತಗೊಳ್ತೀನಿ ಅಂತಾನು ನೋಡಿ. ಅವ್ರಿಗೆ ಅವಮಾನಿತರಾಗಿರ್ತಾರೆ ಅವರು. ಅವರಿಬ್ರು ಫ್ರೆಂಡ್ಸ್ ಆಗಿರ್ತಾರೆ, ಕ್ಲಾಸ್ಮೇಟ್ಸ್ ಆಗಿರ್ತಾರೆ, ಒಂದೇ ಗುರುಕುಲದಲ್ಲಿ ಓದಿರ್ತಾರೆ ನೋಡಿ. ಆತ ಪಾಲ್ ಕೊಡ್ತೀನಿ ನಿನ್ಗೆ ಅಂತ ಕ್ಲಾಸ್ಮೇಟ್ಸ್ ಆಗಿದ್ದಾಗ ಹೇಳ್ಬಿಟ್ಟಿರ್ತಾನೆ ನೋಡಿ. ಆತನು ಕಷ್ಟ ಅಂತ ಹೇಳಿ ಆತ ರಾಜನಾಗಿರ್ತಾನೆ ದೃಪದ ನೋಡಿ. ಈತ ಸಹಾಯಕ್ಕೆ ಅಂತ ಹೋದ್ರೆ ಮಿತ್ರ ಅಂತ ಹೋಗ್ತಾನೆ, ಅಲ್ಲಿ ಅಪಮಾನ ಮಾಡ್ತಾನೆ ನೋಡಿ. ಅಲ್ಲಿ ದ್ರೋಣಾಚಾರ್ಯರು ಸಂಕಲ್ಪ ತಗೊಂಡ್ ಬರ್ತಾರೆ, ರಾಜ್ಯ ನಾನು ಕೊಟ್ಟಿರೋ ಅರ್ಧ ರಾಜ್ಯ ನಾನು ಮಾತು ಕೊಟ್ಟಿದ್ದನ್ನ ನಾನು ಪಡ್ಕೋತೀನಿ ಅಂತ ಮಾಡಿ ಬರ್ತಾನೆ ನೋಡಿ. ಅದೇ ಒಂದು ಸಂಕಲ್ಪ ಬಂದು ಈ ಕುರುವಂಶದ ಈ ರಾಜಕುಮಾರರಿಗೆ ನೋಡಿ ಯುದ್ಧಾಭ್ಯಾಸಗಳ ಗುರುಗಳಾಗ್ತಾರೆ ನೋಡಿ. ಅದಕ್ಕೆ ಕಾಣಿಕೆ ಏನು ಕೊಡು ಅಂತಂದ್ರೆ, ಹೋಗ ರಾಜನ್ನ ಬಂಧಿಸ್ಕೊಂಡು ಬನ್ನಿ, ಸೋಲ್ಸಿ ಸೆರೆ ಹಿಡ್ಕೊಂಡು ಬನ್ನಿ ಅಂತ ಹೇಳ್ತಾರೆ ನೋಡಿ. ದುರ್ಯೋಧನ ಕುರು ಸೇನೆಯನ್ನ ಕರ್ಕೊಂಡು ಹೋಗ್ತಾನೆ, ಸೋತ್ ಬರ್ತಾನೆ ನೋಡಿ. ಪಂಚ ಪಾಂಡವರು ಹೋಗ್ತಾರೆ, ಸೆರೆ ಹಿಡ್ಕೊಂಡು ಬರ್ತಾರೆ ನೋಡಿ. ದೃಪದ ರಾಜನನ್ಗೆ ದ್ರೋಣಾಚಾರ್ಯ ಅವಮಾನ ಮಾಡ್ತಾನೆ ನೋಡಿ. ಹೇಳ್ತಾನೆ, ಅರ್ಧ ರಾಜ್ಯ ಕೊಡ್ತೀನಿ ಅಂತ ಹೇಳಿದ್ದೆ, ಗುರುಕುಲದಲ್ಲಿ ನಾವಿಬ್ರು ಕ್ಲಾಸ್ಮೇಟ್ಸ್ ಇದ್ದಾಗ ನೀನು ನಿನ್ನ ರಾಜ್ಯಕ್ಕೆ ಬಂದ್ರೆ ನಾನು ಅವಮಾನ ಮಾಡಿ ಕಳಿಸ್ದೆ, ಈಗ ನನ್ನ ಶಿಷ್ಯರು ನಿನ್ನ ಬಂಧಿಸಿ ಬಂದಿದ್ದಾರೆ, ಇಡೀ ರಾಜ್ಯ ನಿಂದೆಲ್ಲನೂ ನಂದೇನೆ, ಆದ್ರೆ ನೀನ್ ಕೊಟ್ಟು ಮಾತಾಡಿಸ್ಕೊಳ್ಳಿಲ್ಲ, ನಾನು ನಿನಗೆ ಭಿಕ್ಷೆ ಅಂತ ಕೊಡ್ತಿದ್ದೀನಿ, ಅರ್ಧ ರಾಜ್ಯ ನೀನು ಕೊಡ್ತಿದ್ದೀನಿ, ವಾಪಸ್ ಕೊಡ್ತಿದ್ದೀನಿ, ನಾನು ತಗೊಬೇಕಾಗಿರೋದನ್ನ ತಗೊಂಡು
ಅರ್ಧ ರಾಜ್ಯ ನೀನು ತಗೊಂಡು ಹೋಗು ಅಂತ ಅರ್ಧ ರಾಜ್ಯ ಇಟ್ಕೋತಾನೆ ದ್ರೋಣಾಚಾರ್ಯ. ನೋಡಿ ಆ ತರದೊಂದು ನಡೆಯುತ್ತೆ ನೋಡಿ. ಹಿಂಗೆಲ್ಲನೂ ಏನ್ ಕಾಣ್ತೀವಿ ಅಂದ್ರೆ ಬದುಕಲ್ಲಿ ಭೌತಿಕ ವ್ರತಗಳನ್ನು ತಗೊಂತೀವಿ ಕೆಲವು ಸತಿ, ಆಧ್ಯಾತ್ಮಿಕ ವ್ರತಗಳಿಗೆ ಪ್ರಾಮುಖ್ಯತೆ ಪ್ರಾಶಸ್ತ್ಯ ಕೊಡೋದಿಲ್ಲ. ನೋಡಿ ಮೊನ್ನೆ ಯಾರೋ ಹೇಳಿದ್ರು, ಮೊನ್ನೆ ಮಹಾರಾಣಿ ಮಾತಾಜಿಯವರು ಇದ್ದಾರಾ? ಮಹಾರಾಣಿ ಮಾತಾಜಿಯವರು ಇಲ್ಲ ನೋಡಿ. ದೇವ್ರ ಮೇಲೆ ಆಣೆ ಎಲ್ಲ ಮಾಡ್ಕೋಬಾರ್ದು. ಇದನ್ನ ನಾವು ವೈಷ್ಣವ ಸದಾಚಾರದಲ್ಲಿ ಹೇಳ್ತಾರೆ, ಕೇಳಿರ್ತೀರಾ ನೋಡಿ. ದೇವ್ರ ಆಣೆ, ಅಮ್ಮನ ಆಣೆ, ಅಪ್ಪನ ಆಣೆ, ನೋಡಿ ಕೃಷ್ಣನ ಆಣೆ, ನೋಡಿ ಈ ತರದೆಲ್ಲ ಹೇಳ್ತಾರೆ, ಕೇಳಿದ್ದೀರಾ? ಪ್ರಭುಜಿ ಕೇಳಿದೀವಿ, ನಾವು ಒಂದೊಂದ್ಸತಿ ಹೇಳ್ತೀವಿ ಪ್ರಭುಜಿ. ಹೇಳ್ತಾರೆ, ನೋಡಿ ಹೇಳ್ಬಾರ್ದು. ನೋಡಿ ನೋಡಿ ಹಂಗೆಲ್ಲನೂ ಕಷ್ಟ, ವಿಶೇಷವಾಗಿ ಮಾತು ನೋಡಿ ಹಂಗೆಲ್ಲ ಆಗ್ಬಿಡುತ್ತೆ ನೋಡಿ. ಹಿಂದೆ ಎಲ್ಲ ಮಾತಿಗೆ ಹೇಳೋರು, ನಮ್ಮ ಅಮ್ಮನ ಆಣೆ, ನಮ್ಮ ಅಪ್ಪನ ಆಣೆ, ದೇವ್ರಾಣೆ, ನಮ್ಮ ಮನೆ ದೇವ್ರಾಣೆ, ನೋಡಿ ಹಿಂಗೆಲ್ಲ ಹೇಳ್ಬಿಡೋರು ನೋಡಿ. ನೋಡಿ ಅವಾಯ್ಡ್ ಮಾಡ್ಬೇಕು, ಹೇಳ್ಬಾರ್ದು. ಹರೇ ಕೃಷ್ಣ ಪ್ರಭುಜಿ. ಇದನ್ನ ಚಿಕ್ಕ ಮಕ್ಕಳಿಂದನೇ ಜಾಸ್ತಿ ಬೆಳೆಸ್ಬಿಡ್ತಾರೆ ಪ್ರಭುಜಿ, ಈ ಆಣೆ ಇಡೋದನ್ನ. ತುಂಬಾ ಮಕ್ಕಳು ಏನೇ ಮಾಡಿದ್ರು ಕೂಡ ಅದನ್ನ ಆಣೆ ಅಂತಾನೆ ಹೇಳೇ ಮುಂದಕ್ಕೆ ಮಾತಾಡ್ತಾ ಇರ್ತಾರೆ ಪ್ರಭುಜಿ. ನೋಡಿ ಹಂಗೆ ಹೇಳಲೇಬಾರ್ದು, ರೂಢಿ ಮಾಡ್ಕೋಬೇಕು. ಹೇಳಲ್ಲ ಅಷ್ಟೇ, ಹೇಳ್ಬಾರ್ದು, ಆಣೆ ಮಾಡಲ್ಲ. ವಿಶೇಷವಾಗಿ ದೇವರ ಹೆಸರುಗಳಲ್ಲಿ ಹೇಳಿದ್ರೆ ಮಾಡೇಬೇಕಾಗತ್ತೆ. ಕೆಲವು ಸತಿ ನಮ್ಗೆ ಗೊತ್ತಿರೋದಿಲ್ಲ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು. ನೋಡಿ ಭಗವಂತನ ಕೃಪೆಗೆ ಬಿಟ್ಬಿಡ್ಬೇಕು. ವಿಶೇಷವಾಗಿ ಆಣೆಗಳೆಲ್ಲ ಮಾಡಬಾರ್ದು, ಪ್ರಯತ್ನ ಮಾಡಬೇಕು. ಶಾಪ ಆಗುತ್ತೆ ನಮ್ಗೆ. ನೋಡಿ ಹಂಗೆ ಪ್ರಯತ್ನ ಆಗ್ಬೇಕು, ನಮ್ಮ ಪ್ರಯತ್ನ. ನೋಡಿ ನೀವು ಈ ಇಡೀ ಈ ಮಹಾಭಾರತದಲ್ಲಿ ಕೃಷ್ಣನ ಭಕ್ತರು ಏನೇನೆಲ್ಲ ಶಪಥ ಸಂಕಲ್ಪ ತಗೊಂಡಿರ್ತಾರೋ ನೋಡಿ, ಅಲ್ಲಿ ನೋಡಿದ್ರೆ ಅದನ್ನ ಪೂರೈಸಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಇರುತ್ತೆ. ಕೆಲವು ಸತಿ ಅಸಾಧ್ಯ ಅನ್ನೋ ತರ ಇರುತ್ತೆ ನೋಡಿ. ಒಬ್ಬೊಬ್ರು ವ್ರತಧಾರಿಗಳಾಗ್ಬಿಡ್ತಾರೆ ಬಹಳ ಸುಲಭವಾಗಿ. ಆ ಮಹಾಭಾರತ ಟಿವಿ ಸೀರಿಯಲ್ ನೋಡ್ತಾ ಇದ್ರೆ ಅದರಲ್ಲಿ ಪಾಂಡವರು ಮಾತಿಗೂ ಶಬ್ದ ತಗೊಳ್ತಾರೆ ನೋಡಿ. ಏನಂತಾರೆ ಅಂದ್ರೆ ಮಹಾದೇವಕ ಸೌಗಂಧ್ ಅಂತಾನೆ. ಧರ್ಮರಾಜನು ಕೂಡ ಹಂಗೆ ಅಂತಾನೆ. ಒಬ್ಬೊಬ್ರು ಕೂಡ ನೋಡಿ ದೇವ್ರ ಮೇಲೆ ಶಬ್ದ ತಗೊಳಕ್ ಹೋಗ್ತಾರೆ ನೋಡಿ. ಹಿಂಗಾಗ್ಬಿಡುತ್ತೆ. ಇದು ತುಂಬಾ ರಿಸ್ಕ್. ವಿಶೇಷವಾಗಿ ಇದನ್ನ ಹೆಚ್ಚು ನೋಡಿ ಪ್ರೋತ್ಸಾಹಿಸೋದಿಲ್ಲ ನೋಡಿ. ಬದುಕು ಹೆಂಗಿರ್ಬೇಕು ಅಂತಂದ್ರೆ ಆಧ್ಯಾತ್ಮಿಕದ ಕಡೆಗೆ ಸಂಕಲ್ಪಗಳು ಆಗ್ಬೇಕು. ನಾನು ಹಿಂದೆ ಒಂದ್ಸತಿ ನೋಡಿ ಚರ್ಚೆ ಮಾಡ್ತಿದ್ವಿ. ಯಾವುದೇ ಭಗವಂತನ ಆದೇಶದ ಜೊತೆಗೆ ಅದ್ರ ಜೊತೆಗೆ ಪ್ಯಾಕೇಜ್ ಕೂಡ ಜೊತೆಗೆ ಬರುತ್ತೆ. ಏನದು? ಒಂದು ಕಿಟ್ ತರ ಬರುತ್ತೆ. ಸಂಕಲ್ಪ ಕೃಷ್ಣನ್ ಜೊತೆಗೆ ಮಾಡಿದಾಗ ಅದನ್ನ ಪೂರೈಸುವಂತ ಆ ಶಕ್ತಿನೂ ಕೂಡ ಕೊಡ್ತಾನೆ ಕೃಷ್ಣ ನೋಡಿ. ಆತನೇ ನಿಂತ್ಕೊಂಡ್ಬಿಡ್ತಾನೆ ನೋಡಿ. ನಾವು ಅದನ್ನೇ ವಿಶೇಷವಾಗಿ ಶಿಕ್ಷಾ ಸಮಾರಂಭ, ನಾವು ಯಾವಾಗ 1 ಮಾಲೆ 4 ಮಾಲೆ 8 ಮಾಲೆ 12 ಮಾಲೆ 16 ಮಾಲೆ ಜಪ ಅಂತೇಳಿ ಭಕ್ತರಿಗೆ ಶಿಕ್ಷಾ ಸಮಾರಂಭ ಮಾಡ್ತೀರಲ್ವಾ, ಆ ಸಂದರ್ಭದಲ್ಲಿ ಹಿರಿಯ ಭಕ್ತರು ಈ ಮಾತನ್ನು ಹೇಳಿದ್ದನ್ನ ನಾನು ತುಂಬಾ ಗಂಭೀರವಾಗಿ ಕೇಳಿಸ್ಕೊಂಡು ಹಂಗೇ ಹೃದಯದಲ್ಲಿ ಇಟ್ಕೊಂಡಿದ್ದೀನಿ. ಏನಂದ್ರೆ ಅದು ಭಗವಂತನ ಮುಂದೆ ದೃಢ ಸಂಕಲ್ಪ ಮಾಡ್ಕೊಂಡ್ಬಿಟ್ರೆ ಅದನ್ನ ಪೂರೈಸುವಂತ ಶಕ್ತಿ ನೋಡಿ, ಅದಕ್ಕೆ ಬೇಕಾಗಿರುವಂತದ್ದು ಮನಸ್ಸು. ಇಲ್ಲಿ ಹೇಳ್ತಿದಾರಲ್ವಾ ನೋಡಿ, ಹೀಗೆ ಮನಸ್ಸು, ಪ್ರಾಣ ಮತ್ತು ಇಂದ್ರಿಯಗಳು ಕರ್ಮಗಳನ್ನ ನಿಯಂತ್ರಿಸುವ ಸಂಕಲ್ಪ, ಇದೆಲ್ಲನ ಕೃಷ್ಣನೇ ಕೊಟ್ಬಿಡ್ತಾನೆ ನೋಡಿ. ಅದಕ್ಕೆ ಆತನು ಕೂಡ ಸಹಾಯ ಮಾಡ್ತಾನೆ, ನಾವು ಪ್ರಯತ್ನ ಮಾಡ್ಬೇಕಷ್ಟೆ. ಇದನ್ನ ನಮ್ಮ ಹಿರಿಯ ಭಕ್ತರು ಹೇಳ್ಕೊಡ್ತಾರೆ. ಶಿಕ್ಷಾ ಸಮಾರಂಭದಲ್ಲಿ ಈ ಮಾತು ಬರುತ್ತೆ. ಯಾವ ಮಾತು ಬರುತ್ತೆ ಅಂತ ಹೇಳಿದೆ? ಸಂಕಲ್ಪ, ಮನಸ್ಸು, ಶಕ್ತಿ, ಸಂಕಲ್ಪ. ಆ ಸಂಕಲ್ಪವನ್ನ ತಗೊಂಡಾಗ ಅದನ್ನ ಪೂರೈಸುವಂತಹ ಶಕ್ತಿಯನ್ನ ಕೃಷ್ಣ ಪ್ಯಾಕೇಜ್ ತರ, ಕಿಟ್ ತರ ಕೊಡ್ತಾನೆ ನೋಡ. ಆದೇಶ ಅದನ್ನ ಪೂರೈಸುವಂತ ಶಕ್ತಿ ನೋಡಿ. ಬ್ರಹ್ಮದೇವನ್ಗೆ ಹಂಗೆ ಮಾಡಿದ್ದು. ನೀವು ಶ್ರೀಮದ್ ಭಾಗವತ ಪುರಾಣವನ್ನ ಮೊದಲನೇ ಸ್ಕಂದವನ್ನ ಓದ್ತಾ ಇದ್ರೆ ಅದರಲ್ಲಿ ಬ್ರಹ್ಮ ಸೃಷ್ಟಿ ಕಾರ್ಯ 2ನೇ ಅಧ್ಯಾಯ ಸ್ಕಂದದಲ್ಲಿ ಬರುತ್ತೆ. ಸೃಷ್ಟಿ ಕಾರ್ಯ ಬ್ರಹ್ಮನಿಗೆ ನೋಡಿ ಕೃಷ್ಣ ಆದೇಶ ಮಾಡಿದಾಗ
ಅಲ್ಲಿ ಬರುತ್ತೆ, ಯಾರಾದ್ರೂ ಹುಡುಕಿ ತಗೊಂಡು ಓದ್ಬೋದು ಬೇಕಾದ್ರೆ. ಶ್ರೀಮದ್ ಭಾಗವತ 2ನೇ ಸ್ಕಂದ. ಬ್ರಹ್ಮನ ಸೃಷ್ಟಿಯಲ್ಲಿ ನೋಡಿ ಈ ತರದ್ದು ಸಂಕಲ್ಪ ತಗೊಳ್ಳೋದು ಬ್ರಹ್ಮ, ಕೃಷ್ಣನ ಆಜ್ಞೆ ಮಾಡೋದು, ನೀನು ಇದು ಮಾಡು ಅಂತ. ಆದ್ರೆ ಬ್ರಹ್ಮನಿಗೆ ಅಷ್ಟು ನೋಡಿ ಶಕ್ತಿ ಸಾಮರ್ಥ್ಯ ಇಲ್ಲ ಅಂತ ಅನ್ಕೊಳ್ತಾನೆ. ಆ ಶಕ್ತಿ ಸಾಮರ್ಥ್ಯವನ್ನ ಬ್ರಹ್ಮನಿಗೆ ಕೃಷ್ಣನೇ ಕೊಡ್ತಾನೆ. ನೋಡಿ ನಿರ್ದೇಶನ ಆಜ್ಞೆಯನ್ನು ಕೊಟ್ಟು ಅದನ್ನು ಪಾಲಿಸುವಂತ ಆ ಶಕ್ತಿ ಸಾಮರ್ಥ್ಯನೂ ಕೂಡ ಕೊಡ್ತಾನೆ ಜೊತೆಗೆ. ನಾನು ಹೇಳಿದ ಅರ್ಥ ಆಯ್ತಾ? ಅದನ್ನೇ ಆಯ್ತು ಪ್ರಭುಜಿ, ಅರ್ಥ ಆಯ್ತು. ನೋಡಿ ಅದನ್ನೇ ಈ ನಮ್ಮ ಶ್ರೀ ವಿಗ್ರಹಗಳ ಮುಂದೆ ನಿಲ್ಲಿಸಿ ನಾವೇನು ಶಿಕ್ಷಾ ಸಮಾರಂಭ ಅಂತ ಮಾಡ್ತಿರೋ ಅದೇ ಸಂದರ್ಭದಲ್ಲಿ ನಾವೇನು ಸಂಕಲ್ಪ ತಗೋತಿರೋ ನೋಡಿ ಶಿಕ್ಷಾ ಸಮಾರಂಭದಲ್ಲಿ ಅದು ಕೂಡ ಹಿಂಗೇನೆ. ನಾವೇನೋ ತಗೋತೀವಿ ಅದನ್ನ ಪೂರೈಸುವಂತ ಶಕ್ತಿನೂ ಕೂಡ ಕೃಷ್ಣನೇ ಕೊಡ್ತಾನೆ. ನಾವು ಪಡ್ಕೊಳ್ಳೋ ಹಂಗಿರ್ಬೇಕು, ಪಡ್ಕೊಳ್ಳೋರ್ ತರ ನಾವು ನಡ್ಕೋಬೇಕು, ಇರ್ಬೇಕು. ನೋಡಿ ಅದಕ್ಕೆ ನೋಡಿ ಇವೆಲ್ಲ ಬೇಕು. ಏನದು? ಮನಸ್ಸು ಬೇಕು, ಪ್ರಾಣ ಬೇಕು, ಇಂದ್ರಿಯಗಳು ಬೇಕು, ಇಂದ್ರಿಯಗಳ ಕರ್ಮಗಳ ನಿಯಂತ್ರಿಸುವಂಥದ್ದು ಇದೆಲ್ಲ ಬೇಕು. ಅದಾಗಬೇಕು ಅಂದ್ರೆ ನಾವು ಪ್ರಯತ್ನ ಮಾಡಬೇಕು. ನೋಡಿ ಈಗ ದಾಮೋದರ ಮಾಸ ಶುರುವಾಗಿದೆ ಅಲ್ವಾ? ದಾಮೋದರ ಲೀಲೆಯಲ್ಲಿ ನೀವು ಕಾಣ್ತೀರಿ, ಯಶೋದಮಯ್ಯನ್ನು ಕೂಡ ಪ್ರಯತ್ನ ಮಾಡ್ತಾಳ, ಸಂಕಲ್ಪ ಮಾಡಿಕೊಂಡು ಪ್ರಯತ್ನ ಮಾಡ್ತಾಳ. ಏನಕ್ಕೆ? ಕೃಷ್ಣನನ್ನ ಕಟ್ಟಾಕುವಂತ ಪ್ರಯತ್ನ ಮಾಡ್ತಾಳೆ. ಆಕೆಗೆ ಆಗುತ್ತಾ ಪ್ರಾರಂಭದಲ್ಲಿ? ಆಗೋಲ್ಲ ಪ್ರಭುಜಿ, ಆಗೋಲ್ಲ. ಯಾಕಾಗೋದಿಲ್ಲ? ಪ್ರತಿ ಸಾರಿ ಕಟ್ದಲ್ಲೂ ಅದು ಹಗ್ಗ ಚಿಕ್ಕದಾಗ ಬರ್ತಾ ಇರುತ್ತೆ. ಯಾಕಂದ್ರೆ ನಾನ್ ಚಿಕ್ಕದ್ ಬರುತ್ತೆ. 2 ಇಂಚು ಕಟ್ಟಾಕ್ತೀನಿ. ಪ್ರಯತ್ನ ಮಾಡ್ತಾಳೆ, ಪ್ರಯತ್ನ ಮಾಡ್ತಾಳೆ, ಪ್ರಯತ್ನ ಮಾಡ್ತಾಳೆ. ನೋಡಿ ಸಂಕಲ್ಪ ತಗೊಂಡಿರ್ತಾಳೆ, ನನ್ನ ಮಗನ್ ಕಟ್ಟೆ ಹಾಕ್ತೀನಿ ಅಂತ ಅಂದ್ಕೊಂಡಿರ್ತಾಳೆ. ಪ್ರಯತ್ನ ಪಡ್ತಾಳೆ, ಸಂಕಲ್ಪ ತಗೊಂಡಿರ್ತಾಳೆ, ಪ್ರಯತ್ನ ಮಾಡ್ತಾಳೆ, ಪ್ರಯತ್ನ ಮಾಡ್ತಾಳೆ, ಪ್ರಯತ್ನ ಮಾಡ್ತಾಳೆ, ಸುಸ್ತಾಗ್ಬಿಡ್ತಾಳೆ, ಸೋತೋಗ್ಬಿಡ್ತೀನಿ, ಸೋತೋಗುವ ಹಂತಕ್ಕೆ ಬಂದ್ಬಿಡ್ತಾಳೆ. ನೋಡಿ ಕೃಷ್ಣ ತನ್ನ ಭಕ್ತರನ್ನ ಸೋಲಕ್ ಬಿಡ್ತಾನ? ಬಿಡಲ್ಲ ಪ್ರಭುಜಿ. ಇಲ್ಲ, ಕಟ್ಟು ಅಂತ ಅವಾಗ ಕಟ್ಟಕ್ ಕೊಡ್ತಾರೆ. ನೋಡಿ ಆ ಕೃಷ್ಣನನ್ನು ಯಾರಾದ್ರೂ ಕಟ್ಟಾಕಕ್ ಸಾಧ್ಯನಾ? ನೋಡಿ ಈ ಅಮ್ಮ ಕಟ್ಟಾಕ್ತಾಳೆ, ತಾಯಿ ಪ್ರೀತಿಯಿಂದ ವಾತ್ಸಲ್ಯದಿಂದ ಕಟ್ಟಾಕ್ಬೋದು ಬೇಕಾದ್ರೆ. ನೋಡಿ ವಾತ್ಸಲ್ಯದಿಂದ ಬಂಧಿಸ್ಬೋದು. ನೋಡಿ ಬಂಧಿಸ್ತಾಳೆ. ನೋಡಿ ಬಾಕಿ ಹಿರಣ್ಯಕಶಿಪು, ಹಿರಣ್ಯಾಕ್ಷ, ರಾವಣ, ನೋಡಿ ಇವರೆಲ್ಲರೂ ಕೂಡ, ಜರಾಸಂದ್ರ, ನೋಡಿ ದುರ್ಯೋಧನ, ನೋಡಿ ಇವರೆಲ್ಲರೂ ಕೃಷ್ಣನನ್ನು ಬಂಧಿಸೋ ಪ್ರಯತ್ನ ಮಾಡ್ತಾರೋ ಮಾಡಲ್ವ? ಮಾಡ್ತಾರೆ ಪ್ರಭುಜಿ. ಮಾಡ್ತಾರೆ ಪ್ರಭುಜಿ. ನೋಡಿ ಕಲ್ಪನೆ ಮಾಡ್ಕೊಳ್ಳಿ, ಯಶೋದಮಯ್ಯ ಎಲ್ಲಿ, ಜರಾಸಂದ್ರ, ನೋಡಿ ಇವನು ಕಂಸ, ದುರ್ಯೋಧನ, ಈ ಹಿರಣ್ಯಾಕ್ಷ, ಹಿರಣ್ಯಕಶಿಪು, ನೋಡಿ ಒಬ್ಬೊಬ್ಬರನ್ನೂ ಕಲ್ಪನೆ ಮಾಡ್ಕೊಳ್ಳಿ. ಅವರೆಲ್ಲ ಬಲಾಢ್ಯರು ಪ್ರಭುಜಿ. ಬಲಾಢ್ಯರು. ನೋಡಿ ಮೊನ್ನೆ ರಾಮಾಯಣದಲ್ಲಿ ಓದ್ತಾ ಇದ್ರು, ದಸರಾ ಸಂದರ್ಭದಲ್ಲಿ ನೋಡಿ ಚಳ್ಳಕೆರೆ ಭಕ್ತರು ರಾಮಾಯಣ ಓದ್ತಿದ್ದಾರೆ. ನೋಡಿ ಅದರಲ್ಲಿ ಲಕ್ಷ್ಮಣನನ್ನ ರಾವಣ ಒಂದು ಹಂತದಲ್ಲಿ ಸೋಲಿಸಿ ಮೂರ್ಛಿತನ ಮಾಡ್ಬಿಡ್ತಾನೆ. ಹೌದಾ? ಮೊನ್ನೆ ಈ ತರ ಓದ್ತಿದ್ರ? ಆಗ ಲಕ್ಷ್ಮಣ ಮೂರ್ಛಿತನಾಗಿ ಪ್ರಜ್ಞೆಹೀನನಾಗಿರ್ತಾನೆ. ರಾವಣ ಎತ್ಕೊಂಡು ಹೋಗಕ್ಕೆ, ದೇಹವನ್ನ ಎತ್ಕೊಂಡು ಹೋಗಕ್ಕೆ ಪ್ರಯತ್ನ ಮಾಡ್ತಾನೆ. ಆಗತ್ತಾ? ಆಗೋಲ್ಲ. ಆಗೋದಿಲ್ಲ. ನೋಡಿ ಪ್ರಜ್ಞಾಹೀನನಾಗಿ ಲಕ್ಷ್ಮಣ ಇದ್ರೆ ಆ ಲಕ್ಷ್ಮಣನ ದೇಹವನ್ನ ಎತ್ಕೊಂಡು ಹೋಗುವಂತ ಪ್ರಯತ್ನ ಮಾಡ್ತಾನೆ, ಸಂಕಲ್ಪ ಮಾಡ್ಕೊಳಕ್ ಹೋಗ್ತಾನೆ. ಲಕ್ಷ್ಮಣನ ದೇಹನ ಎತ್ಕೊಂಡು ಹೋಗಕ್ ಆಗಲ್ಲ. ನೋಡಿ ಆತ ನೋಡಿ ಆದಿಶೇಷ ಜಗದವನ್ನೇ ಒತ್ಕೊಂಡಿರುವಂತವನು. ನೋಡಿ ಆಗೋದಿಲ್ಲ. ನೋಡಿ ಅದೇ ಹನುಮಂತ ಎತ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾನೆ ನಂತರ. ನೋಡಿ ಹನುಮಂತ ಮೂರ್ಛಿತ ಲಕ್ಷ್ಮಣನನ್ನ ಎತ್ಕೊಂಡು ಹೋಗ್ತಾನೆ. ಹನುಮಂತನಿಗೆ ಆಗತ್ತಾ? ಆಗಲ್ವ? ಆಗುತ್ತೆ. ಆಗುತ್ತೆ. ರಾಮ ಲಕ್ಷ್ಮಣ ಇಬ್ಬರನ್ನು ಭುಜದ ಮೇಲೆ ಎತ್ಕೊಂಡು ಹೋಗೋ ಫೋಟೋ ನೋಡಿದೀವಿ ಪ್ರಭುಜಿ. ನೋಡಿ ಹಂಗೆ ಏನ್ ಅರ್ಥ ಮಾಡ್ಕೊಳಕ್ ಪ್ರಯತ್ನ ಮಾಡ್ತಿದೀವಿ ಅಂತಂದ್ರೆ, ನೋಡಿ ಇವೆಲ್ಲವೂ ಪ್ರಯತ್ನ. ನಾವು ಏನೋ ಸಂಕಲ್ಪ ತಗೋತೀವಿ, ಪ್ರಯತ್ನ ಮಾಡ್ತೀವಿ. ನೋಡಿ ಕೆಲವು ಅದಕ್ಕೆ ಕೃಷ್ಣನ ಸಹಾಯನೂ ಬೇಕು. ಕೃಷ್ಣಂದು ಕೂಡ ಅದರಲ್ಲಿ ರೋಲ್ ಇದೆ. ಅದನ್ನೇ ನಾವು ಈಗ ಈ ಅಧ್ಯಾಯದಲ್ಲಿ 5 ಅಂಶಗಳನ್ನ ಓದ್ತಾ ಇರೋದು. ಒಂದು ಘಟನೆ ಆಗ್ಬೇಕು ಅಂತಂದ್ರೆ 5 ನೋಡಿ ಏನೇನಾಗ್ಬೇಕು? 5 ಅಂಶಗಳು ಬೇಕು. ಏನೇನು? ದೇಹ,
Okay. ಪ್ರಭುಜಿ ಹೇಳ ಪ್ರಭುಜಿ. ದೇಹ, ಹೇಳಿ. ಆತ್ಮ, ಇಂದ್ರಿಯಗಳು, ಸತತ ಪ್ರಯತ್ನ, ಪರಮಾತ್ಮ ಪ್ರಭುಜಿ. ನೋಡಿ, ವೆರಿ ಗುಡ್ ಮಾತಾಜಿ. ನೋಡಿ, ಇಷ್ಟು ಬೇಕು. ಒಂದು ಸಂಕಲ್ಪ ತಗೊಳ್ಳುವಂಥದ್ದು ಇಲ್ಲಿ ಈ 5ರಲ್ಲಿ ಸಂಕಲ್ಪ ತಗೊಳ್ಳೋದು ಯಾರು? ಈ 5 ವಿಷಯ ಹೇಳಿದ್ರಲ್ಲ, ಇದರಲ್ಲಿ ಸಂಕಲ್ಪ ತಗೊಳ್ಳೋರು ಯಾರು? ಮನಸ್ಸು. ಮನಸ್ಸು, ಮನಸ್ಸಲ್ಲ, ಬುದ್ಧಿ ಪ್ರಭು. ಆತ್ಮ, ಆತ್ಮ. ಆತ್ಮ ಪ್ರಭುಜಿ, ಆತ್ಮ. ಕರ್ತ, ಆತ್ಮ, 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 ಕರ್ತ. ಈಗ ನೋಡಿ, ಆ ಕರ್ತ ಆತ್ಮ ಸಂಕಲ್ಪವನ್ನ ತಗೊಳ್ತಾನೆ. ನೋಡಿ, ಅಲ್ಲಿ ವಿವಿಧ ಪ್ರಯತ್ನಗಳೆಲ್ಲ ಬೇಕು, ಇಂದ್ರಿಯಗಳು ಸಹ ಎಲ್ಲ ಬೇಕು. ನೋಡಿ, ಅಲ್ಲಿ ಕರ್ತ ಏನೋ ಶಬ್ದ ತಗೊಳ್ತಾನೆ. ನೋಡಿ, ಆತನಿಗೆ ದೇಹ ಬೇಕು. ನೋಡಿ, ದೇಹ ಬೇಕು, ಇಂದ್ರಿಯಗಳು ಬೇಕು, ಸತತ ಪ್ರಯತ್ನ ಬೇಕು. ನೋಡಿ ನೋಡಿ ಎಲ್ಲಾನು ನೋಡಿ ಸೇರ್ಕೊಂಡು ನೋಡಿ ಅದು ಸಂಕಲ್ಪ ಅಂತ ಆಗುತ್ತೆ. ಕರ್ತ ಸಂಕಲ್ಪವನ್ನ ಮಾಡ್ತಾನೆ. ನೋಡಿ, ನಮ್ದು ನಿಜವಾಗ್ಲೂ ಅಂದ್ರೆ ನಾವು ಏನು ಮಾಡಲ್ಲ, ಸಂಕಲ್ಪನೆ ಮಾಡೋದು. ಇಚ್ಛೆ ಪಡುತ್ತೆ. ನೋಡಿ, ಆತ್ಮ ಏನ್ ಮಾಡುತ್ತೆ? ಇಚ್ಛೆ ಪಡುತ್ತೆ. ನೋಡಿ, ಅದನ್ನ ಪೂರೈಸುವಂಥದ್ದು ಪರಮಾತ್ಮ. ನೋಡಿ, ಆತನ ನೋಡಿ ಇಂದ್ರಿಯಗಳಿಂದ, ದೇಹದಿಂದ ನೋಡಿ ಆತನು ಪ್ರಯತ್ನ ಮಾಡ್ತಾನೆ. ಆತ ವಿವಿಧ ಪ್ರಯತ್ನಗಳೆಲ್ಲ ಮಾಡ್ತಾನೆ. ಯಶೋದಮಯ್ಯನ್ ಕಲ್ಪನೆ ಮಾಡಿಕೊಳ್ಳಿ. ನೋಡಿ, ಹಂಗೆ ಪ್ರಯತ್ನ ಮಾಡಿದಾಗ ಅದನ್ನ ಸಫಲ ಮಾಡೋದು, ನಿಷ್ಫಲ ಮಾಡೋದು ಪರಮಾತ್ಮನ್ ಸೇರಿದೆ, ಕೃಷ್ಣನ್ ಸೇರಿರೋದು. ನೋಡಿ, ಅದನ್ನೇ ಭಗವದ್ಗೀತೆಯಲ್ಲಿ ಹೇಳೋದು, ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ಏನಂಗಂದ್ರೆ, ನಮಗೆ ಕರ್ಮ ಮಾಡಕ್ಕಷ್ಟೇ ನಮಗೆ ಸಾಧ್ಯ ಇದೆ, ಅಧಿಕಾರ ಇದೆ. ಅದರ ಫಲದ ಮೇಲೆ ನಮಗೆ ನಿಯಂತ್ರಣ ಇಲ್ಲ. ಹಿಂಗೇ ರಿಸಲ್ಟ್ ಬರಬೇಕು ಅಂತ ನಾವೇನಾದ್ರೂ ಡಿಕ್ಟೇಟ್ ಮಾಡೋಕ್ಕಾಗತ್ತಾ? ಆಗುದಿಲ್ಲ, ಮಾಡೋಕ್ಕಾಗೋದಿಲ್ಲ. ನೋಡೋದು ಬಹಳ ಕಾರಣಗಳು. ನೋಡೋದು ನಮ್ಮ ಪೂರ್ವಕರ್ಮ. ನೋಡಿ, ಬೇರೆ ಬೇರೆ ಒಂದು ರೀತಿಯ ಫಲ ಬರುತ್ತೆ. ನೋಡಿ, ನಿರ್ದಿಷ್ಟವಾದ ಇದೇ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಅದನ್ನೇ ಕರ್ಮಣ್ಯೇವ ಅಧಿಕಾರಸ್ಥೆ ಅಂತ ಹೇಳೋದು. ನೋಡಂಗೆ ನಾವೇನ್ ಮಾಡ್ಬೇಕು? ಮುರಿಯಲಾಗದ ಸಂಕಲ್ಪ ಮಾಡ್ಕೊಳ್ಳೋರು ಸಾತ್ವಿಕ ಆಗ್ತಾರೆ. ನೋಡಂಗೆ ನಾವು ಏನ್ ಮಾಡ್ತೀವಿ ಅಂದ್ರೆ ಸಂಕಲ್ಪ ಮಾಡ್ಕೋತೀವಿ ಅಷ್ಟೆ. ಭಗವಂತನ ಶ್ರೀವಿಗ್ರಹದ ಮುಂದೆ ನಿಂತ್ಕೊಂಡು ಶಿಕ್ಷಾ ಸಮಾರಂಭದಲ್ಲಿ ನಮ್ಮ ಕೈಯಲ್ಲೆಲ್ಲ ಸಂಕಲ್ಪ ಮಾಡಿಸ್ತಾರೆ. ಅದನ್ನ ಪೂರೈಸುವಂತ ನೋಡಿ, ಕೃಷ್ಣ ಹೇಳ್ತಾನೆ ಭಗವದ್ಗೀತೆಯಲ್ಲಿ, ನಾಮೇ ಭಕ್ತಿಯ ಪ್ರಣಶತಿ ಅರ್ಜುನ ಪ್ರತಿಜಾನೀತಿ. ಅರ್ಜುನ ಯು ಡಿಕ್ಲೇರ್ ಅಂತ ಹೇಳ್ತಾನೆ. ಏನಂತೆ? ನನ್ನ ಭಕ್ತರು ಯಾವತ್ತೂ ನಾಶ ಆಗಲ್ಲ, ಹಾಳಾಗಲ್ಲ ಅಂತ. ನೋಡಿ, ಹಿಂಗೆಲ್ಲ ಅರ್ಜುನನ ಕೈಯಲ್ಲಿ ಸಂಕಲ್ಪ ಪ್ರತಿಜ್ಞೆ ನೋಡಿ ಘೋಷಣೆ ಮಾಡಿಸ್ತಾನೆ. ಓದ್ಲಾ ಪ್ರಭುಜಿ? ಅನುವಾದ ಓದ್ಲಾ ಪ್ರಭುಜಿ? ಕರ್ಮಣ್ಯವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲ ಹೇತುರ್ ಮಾತೆ ಸಂಜ್ಞೋ ಸತ್ವ ಕರ್ಮಣಿ. ಅನುವಾದ: ನಿನಗೆ ನಿಯೋಜಿತ ಕರ್ತವ್ಯವನ್ನು ಮಾಡುವುದಕ್ಕಷ್ಟೇ ಅಧಿಕಾರ, ಆದರೆ ಕರ್ಮಫಲಕ್ಕೆ ನಿನಗೆ ಅಧಿಕಾರವಿಲ್ಲ. ಕರ್ಮಫಲಕ್ಕೆ ನೀನು ಕಾರಣ ಎಂದು ಭಾವಿಸಲೇಬೇಡ. ಕರ್ಮವನ್ನು ಬಿಡಬೇಕೆಂದು ನಿನಗೆ ಮನಸ್ಸಾಗದಿರಲಿ. ಹರೇ ಕೃಷ್ಣ. ನೋಡಿ, ಹಂಗೆ ನೋಡಿ, ನಾವು ಮಾಡ್ಬೇಕಾದದ್ದನ್ನು ಮಾಡಬಾರದು ಅಂತ ಬಿಡಬಾರ್ದು. ಮಾಡ್ಬೇಕಾಗಿರೋವುಗಳನ್ನ, ಇದರಿಂದ ಏನೋ ಆಗ್ಬಿಡುತ್ತೆ, ಕೆಟ್ಟ ಕರ್ಮ ಬಂದ್ಬಿಡುತ್ತೆ. ನೋಡಿ, ಹಿಂಗೆಲ್ಲ ಇರುತ್ತೆ. ತುಂಬಾ ಧನ್ಯವಾದ ಮಾತಾಜಿ. ನೋಡಿ, ಅದನ್ನೇ ಅರ್ಜುನನ ಕೈಯಲ್ಲಿ ಘೋಷಣೆ ಕೂಡ ಮಾಡಿಸ್ತಾನೆ. ಕೆಲವು ಸತಿ ಏನಾಗುತ್ತೆ, ಕೃಷ್ಣನ ಸಂಕಲ್ಪವನ್ನೇ ಮುರಿದ್ಬಿಟ್ಟಿರ್ತಾನೆ. ಯಾವ ಉದಾಹರಣೆಗಳಲ್ಲಿ? ಕೃಷ್ಣ ಕೆಲವು ಸತಿ ಸಂಕಲ್ಪ ಮಾಡ್ಕೊಂಡು ಪೂರೈಸಲ್ಲ. 2 ಉದಾಹರಣೆ ಹೇಳಿ, ಮುಖ್ಯವಾದ ಕೃಷ್ಣ ಲೀಲೆಯಲ್ಲಿ. ಅಂದ್ರೆ ಭೀಷ್ಮಾಚಾರ್ಯ ಅವ್ರನ್ನ ಸಂಕಲ್ಪ ಮಾಡಿರ್ತಾನೆ, ನಾನು ಯುದ್ಧ ಮಾಡಲ್ಲ, ನಾನು ಯಾವ್ದು ಅಸ್ತ್ರಶಸ್ತ್ರಗಳನ್ನ ಹಿಡಿಯಲ್ಲ ಅಂದಿರ್ತಾನೆ ಪ್ರಭುಜಿ. ಆದ್ರೂನು ಭೀಷ್ಮಾಚಾರ್ಯರು ಅರ್ಜುನನ್ನ ಕೊಲ್ಲಕ್ ಬಂದಾಗ ಅವರು ಅದನ್ನ ಇದ್ ಮಾಡ್ತಾರೆ ಪ್ರಭುಜಿ, ಆ ಆದೇಶನ ಮುರಿತಾರೆ. ಕರೆಕ್ಟಾ ಪ್ರಭುಜಿ? ಹಾ, ಹೌದು. ಅರ್ಥ ಆಯ್ತಾ? ಯಾರಾದ್ರೂ ಇನ್ನೊಂದು ಸ್ವಲ್ಪ ಉತ್ತರ ಹೇಳ್ತೀರಾ? ಯುದ್ಧ ಭೂಮಿಯಲ್ಲಿ ಅದೇ ಅಸ್ತ್ರ ಹಿಡಿಯಲ್ಲ ಅಂದಿರ್ತಾರೆ. ಅದು ಕರೆಕ್ಟ್ ಇದೆಲ್ಲ ಪ್ರಭುಜಿ. ಹೌದು ಹೌದು. ಆದ್ರೂ ಭಕ್ತನ್ಗೋಸ್ಕರ ಅವರು ಸಂಕಲ್ಪವನ್ನು ಮುರಿತಾರೆ ಪ್ರಭುಜಿ. ಮುರಿತಾರೆ, ತನ್ನ ಸಂಕಲ್ಪವನ್ನು ಮುರಿತಾರೆ. ನೋಡಿ, ಕುರುಕ್ಷೇತ್ರದಲ್ಲಿ ಪಾಂಡವರು ಕೌರವರು ಇಬ್ರು ಕೃಷ್ಣನ ಸಹಾಯವನ್ನ ಕೇಳಿಕೊಂಡು ಬಂದಾಗ ಕೃಷ್ಣ ತನಗೆ ತಾನೇ 2 ಭಾಗ ಮಾಡ್ತಾನೆ. ನಿಶಸ್ತ್ರನಾದಂತ ತಾನು ಒಬ್ಬನೇ ಒಂದ್ ಕಡೆಗೆ,
ನೋಡಿ, ತನ್ನ ಇಡೀ ನಾರಾಯಣ ಸೇನೆ ಇನ್ನೊಂದು ಕಡೆಗೆ, ಇವೆರಡರಲ್ಲಿ ಯಾವುದು ಬೇಕು, ಯಾರು ಬೇಕು ಅಂತ ಆಯ್ಕೆ. ನೋಡಿ, ಅರ್ಜುನ ನಿಶಸ್ತ್ರಧಾರಿಯಾದಂಥ, ಶಸ್ತ್ರನೇ ಹಿಡದೇ ಇರುವಂತ ಕೃಷ್ಣನನ್ನ ಆಯ್ಕೆ ಮಾಡ್ಕೊತಾನೆ. ನೋಡಿ, ದುರ್ಯೋಧನ ಸಹಜವಾಗಿ ನಾರಾಯಣ ಸೇನೆ ಶಕ್ತಿಯನ್ನ ಪಡ್ಕೊಂತಾನೆ. ದುರ್ಯೋಧನ. ಅರ್ಜುನ ಏನ್ ಮಾಡ್ತಾನೆ, ಕೃಷ್ಣನನ್ನ ಪಡ್ಕೊತಾನೆ. ನೋಡಿ, ನಾವು ಹಂಗೇನೆ, ಲಕ್ಷ್ಮಿ ಬೇಕು ನಾರಾಯಣ ಬೇಡ ಅಂತೀರಿ. ನೋಡಿ, ಕೃಷ್ಣನ್ ಶಕ್ತಿ ಬೇಕು ಕೃಷ್ಣ ಬೇಡ ಅಂತ ಹೇಳ್ತೀರಿ. ನೋಡಿ, ಇದೇ ನಾವು ಜಗತ್ತಲ್ಲಿ ಕಾಣೋದು. ದುರ್ಯೋಧನನ ಪ್ರತಿನಿಧಿಗಳು ಕೃಷ್ಣ ಬೇಡ ಕೃಷ್ಣನ್ ಶಕ್ತಿ ಬೇಕು, ನೋಡಿ ನಾರಾಯಣ ಬೇಡ ಲಕ್ಷ್ಮಿ ಬೇಕು ಅಂತ. ನೋಡಿ ಹಿಂಗೆ. ಇಲ್ಲಿ ಇದು ಪ್ರತಿಜ್ಞೆ. ಆ ಯುದ್ಧ ಪ್ರಾರಂಭ ಆಗುವಂತ ಮೊದಲು ಸಂಧಾನಕ್ಕೆ ನೋಡಿ, ಪ್ರಾರಂಭದಲ್ಲಿ ಕೆಲವೊಂದು ಮಾತುಕತೆಗೆ ಬರ್ತಾರೆ. ಯುದ್ಧ ನಿಯಮ ನೀತಿಗಳು ಹೇಗಿರ್ಬೇಕು ಅಂತ ಚರ್ಚೆ ಮಾಡಕ್ಕೆ, ಯುದ್ಧ ಎಲ್ಲ ಆಗ್ಬೇಕು, ಹೇಗೆ ನಿಯಮಗಳೆಲ್ಲ ರೂಪಿಸ್ಕೊಳ್ತಾರೆ. ಅಲ್ಲಿ ಭೀಷ್ಮಾಚಾರ್ಯ ಸೇನಾಧಿಪತಿ ಆಗಿರ್ತಾರೆ. ನೋಡಿ, ಈ ಕಡೆಗೆ ಪಾಂಡವರು, ಆ ಕಡೆಗೆ ನೋಡಿ ಕುರು ಹಿರಿಯರು ನಿಯಮಗಳನ್ನು ಮಾಡ್ತಾರೆ. ಯುದ್ಧ ಹೆಂಗೆ ಇರಬೇಕು ಅಂತ ನಿಯಮಗಳು. ನೋಡಿ, ರಾತ್ರಿ ಆದ್ಮೇಲೆ ಯುದ್ಧ ಮಾಡಬಾರ್ದು, ಸೂರ್ಯಾಸ್ತ ಆದ್ಮೇಲೆ, ನೋಡಿ ಈ ತರದ್ದು ಪರಸ್ಪರ ಯುದ್ಧದಲ್ಲಿ ಏನೇನ್ ಬೇಕೋ ಎಲ್ಲ ಮಾತಾಡ್ಕೋತಾರೆ. ಅದರಲ್ಲಿ ಕೃಷ್ಣ ಇದನ್ನ ಹೇಳಿದಾಗ ಭೀಷ್ಮ ಹೇಳ್ತಾನೆ, ನಾನು ನಿನ್ನ ಸಂಕಲ್ಪವನ್ನ ಮುರಿತೀನಿ ಅಂತ. ಯಾಕೆ ಅಂದ್ರೆ ಭೀಷ್ಮಾಚಾರ್ಯರು ಒಳ್ಳೆ ಶುದ್ಧ ಭಕ್ತರು, ಗೊತ್ತು ಸಂದರ್ಭ ಬಂದ್ರೆ ಭಕ್ತರನ್ನ ಕಾಪಾಡೋದಕ್ಕೆ ನೋಡಿ ಕೃಷ್ಣ ಏನು ಹೆಂಗೆ ಅಂತ ಭೀಷ್ಮಾಚಾರ್ಯರು ಗೊತ್ತು. ನೋಡಿ, ಇಲ್ಲಿ ಸಂಕಲ್ಪ ತಗೊಂಡಿದ್ದಾರೆ ಕೃಷ್ಣ, ಈಗ ನಾನು ಶಸ್ತ್ರ ಧರಿಸೋದಿಲ್ಲ ಯುದ್ಧದಲ್ಲಿ ಅಂತ. ಒಂದು ಸಂದರ್ಭದಲ್ಲಿ ಬಹುಶಃ 10ನೇ ದಿನ ಅನ್ಸುತ್ತೆ, ಕುರುಕ್ಷೇತ್ರ ಯುದ್ಧದಲ್ಲಿ ರಣಘೋರ ಯುದ್ಧ ಆಗ್ತಿರುತ್ತೆ ಭೀಷ್ಮರಿಗೂ ಅರ್ಜುನನಿಗೂ. ಅರ್ಜುನ ಹೆಂಗೆ ಯುದ್ಧ ಮಾಡ್ತಿರ್ತಾನೆ ಅಂದ್ರೆ, ಇವರು ನಮ್ಮ ತಾತನಿಗೊಂದು ಬಾಣ ಹೊಡಿತೀನಿ ಅಂತ ಹೊಡಿತಿರ್ತಾನೆ. ಒಬ್ಬ ಶತ್ರು ಅಧರ್ಮದ ಪರವಾಗಿ ನಿಂತಿರೋ ಒಬ್ಬ ಯೋಧ ಅಂತ ಯೋಚನೆ ಮಾಡಲ್ಲ. ನಾನು ಧರ್ಮದ ಪಕ್ಷದಲ್ಲಿರುವಂತ ಒಬ್ಬ ಯೋಧ, ಕೃಷ್ಣನ ಆಜ್ಞೆ ಅನುಸರಿಸ್ತಿದ್ದೀನಿ, ಸಂಕಲ್ಪ ತಗೊಂಡಿದ್ದೀನಿ ಅನ್ನೋದು ಮರ್ತ್ಬಿಟ್ಟಿರ್ತಾನೆ. ನಮ್ಮ ತಾತ ಅಂತ ಯುದ್ಧ ಮಾಡ್ತಿರ್ತಾನೆ. ನೋಡಿ, ಆ ತರದ್ದು ಒಂದು ಸಂದರ್ಭದಲ್ಲಿ ಭೀಷ್ಮರ ಕೈ ಮೇಲಾಗತ್ತೆ. ಸಾವಿರಾರು ಸಂಖ್ಯೆಯಲ್ಲಿ ಸೈನಿಕರನ್ನ ಕೊಲ್ತಿರ್ತಾನೆ ಭೀಷ್ಮ. ಶಬ್ದ ತಗೊಂಡಿರ್ತಾನೆ, ಒಂದ್ ದಿನಕ್ಕೆ ನಾನು ಕನಿಷ್ಠ ಅಂದ್ರೆ ಇಷ್ಟು ಸೈನಿಕರನ್ನ ಕೊಲ್ತೀನಿ ಅಂತ ಸಂಕಲ್ಪ ತಗೊಂಡಿರ್ತಾನೆ. ನೋಡಿ, ಹಂಗೆ ಅರ್ಜುನ ನೋಡಿ ಒಂದು ಸೆಂಟಿಮೆಂಟ್ ಇಟ್ಕೊಂಡು ಯುದ್ಧ ಮಾಡ್ತಿರ್ತಾನೆ. ಭೀಷ್ಮ ಸಂಕಲ್ಪಬದ್ಧನಾಗಿ ಯುದ್ಧ ಮಾಡ್ತಿರ್ತಾನೆ. ವ್ಯತ್ಯಾಸ ನೋಡಿ, ಅರ್ಥ ಆಯ್ತಾ ವ್ಯತ್ಯಾಸ? ಏನ್ ವ್ಯತ್ಯಾಸ ಅರ್ಥ ಆಯ್ತು? ಅರ್ಜುನ ಯುದ್ಧ ಹೆಂಗ್ ಮಾಡ್ತಿರ್ತಾನೆ, ಅರ್ಜುನನಿಗೆ ಒಂದು ಬಂಧ ಸೆಂಟಿಮೆಂಟ್ ಪ್ರಭುಜಿ, ಸೆಂಟಿಮೆಂಟ್ ಅಲ್ಲಿ ತಾತ ಅನ್ನೋ ಇದು ಸೆಂಟಿಮೆಂಟ್. ಮೋಹದಲ್ಲಿ ತಿಳ್ಕೊಂಡು ಭೀಷ್ಮಾಚಾರ್ಯರು ಅವ್ರ ಸಂಕಲ್ಪ ತರನೇ ನಾನು ಇಷ್ಟು ಜನನ್ ಕೊಲ್ಲಬೇಕು ಅನ್ನೋದೇ ಒಂದು ಸಂಕಲ್ಪದಿಂದ ಅವ್ರು ಮಾಡ್ತಾ ಇರ್ತಾರೆ. ನೋಡಿ, ಅದೊಂದು ಸಂಕಲ್ಪ. ನೋಡಿ, ಈತ ಸೆಂಟಿಮೆಂಟ್. ನೋಡಿ, ಸೆಂಟಿಮೆಂಟ್ ಅಂಡ್ ಸಂಕಲ್ಪ ಎರಡು ನಡೀತಾ ಇರುತ್ತೆ ಅಲ್ಲಿ. ನೋಡಿ, ಸಹಜವಾಗಿನೇ ಭೀಷ್ಮಾಚಾರ್ಯ ಅಂದ್ರೆ, ಭೀಷ್ಮ ಅಂದ್ರೆ ವ್ರತ ತಗೊಂಡಿರೋನು ಅಂತ, ದೊಡ್ಡ ಬ್ರಹ್ಮಚರ್ಯ ದೊಡ್ಡ ವ್ರತ ತಗೊಂಡಿರೋನು ಅಂತ ಅರ್ಥ. ನೋಡಿ, ಅದರಲ್ಲಿ ನಿಪುಣ ಭೀಷ್ಮಾಚಾರ್ಯ. ವ್ರತವನ್ನ ಸಂಕಲ್ಪವನ್ನ ತಗೊಳ್ಳೋದು, ಆ ಪ್ರಕಾರನೇ ನಡ್ಕೊಳ್ಳೋದು, ಅದರಲ್ಲಿ ಭೀಷ್ಮನ ದೊಡ್ಡ ವಿಷಯ, ದೊಡ್ಡ ವ್ಯಕ್ತಿ ಈ ತರದ್ರಲ್ಲಿ. ನೋಡ, ಆತ ಯುದ್ಧ ಮಾಡ್ತಿದ್ರೆ ಈ ತರ ಯುದ್ಧ ಮಾಡ್ತಿರ್ತಾನೆ. ಮಧ್ಯದಲ್ಲಿ ಕೃಷ್ಣ. ನೋಡಿ, ಕೃಷ್ಣನ್ಗೆ ಬಹಳ ಬೇಜಾರಾಗತ್ತೆ ಸಂದರ್ಭ ಪರಿಸ್ಥಿತಿ. ಯಾವ ಮಟ್ಟಕ್ಕೆ ಅಂದ್ರೆ, ಅರ್ಜುನ ಸೋತು ಹೋಗುವಂತ ಒಂದು ಹಂತಕ್ಕೆ ಬಂದ್ಬಿಟ್ಟಿರ್ತಾನೆ. ನೋಡಿ, ಈ ಭೀಷ್ಮ ನೇರಕ್ಕೆ ನೋಡಿ ಯುದ್ಧದಲ್ಲಿ ಸಾರಥಿ ಮೇಲೆ ಆಕ್ರಮಣ ಮಾಡ್ತಾರೆ. ನೋಡಿ, ಸಾರಥಿನ ಟಾರ್ಗೆಟ್ ಮಾಡ್ತಾರೆ. ಮಹಾರಥರಲ್ಲಿ ಮೊದಲು ಅವ್ರು ಏನ್ ಪ್ರಯತ್ನ ಮಾಡ್ತಾರೆ ಅಂದ್ರೆ, ಸಾರಥಿನ ಕೊಲ್ಲಕ್ಕೆ ಪ್ರಯತ್ನ ಮಾಡೋದು. ನೋಡಿ, ಭೀಷ್ಮರು ಹೊಡಿತಿರೋ ಬಾಣಗಳ ಏಟುಗಳು ಕೃಷ್ಣ ನೋಡಿ ಹೆಂಗೆ ಸ್ವೀಕರಿಸ್ತಿರ್ತಾನೆ ಅಂತ ಹೇಳಿ ನೋಡಿ ಮಹಾಭಾರತದಲ್ಲಿ ಅಲ್ಲಿ ವರ್ಣನೆ ಬರುತ್ತೆ. ನೋಡಿ, ಒಬ್ಬ ಪ್ರೇಯಸಿ ನೋಡಿ ಅವ್ರ ಮಧ್ಯದಲ್ಲಿ ಆ ಪ್ರೀತಿ ನೋಡಿ ಇದಾಗತ್ತಲ್ಲ, ಆ ತರದ್ದು ಚುಂಬನ ಅಂತ ಹೇಳಿ ನೋಡಿ, ಆ ಬಾಣಗಳಿಂದ ಹೊಡೆಯೋದನ್ನ ಆ ರೀತಿ ಆಗತ್ತಂತೆ ನೋಡಿ ಕೃಷ್ಣನಿಗೆ. ನೋಡಿ, ಒಂದು ಹಂತದಲ್ಲಿ ಕೃಷ್ಣ ನೋಡಿ ಅರ್ಜುನ ಸೋತು ಹೋಗುವಂತಕ್ಕೆ ಬಂದ್ಬಿಡ್ತಾನೆ, ಬಂಧಿಸುವಂತ ಹಂತಕ್ಕೆ ಬಂದ್ಬಿಡ್ತಾನೆ. ಅರ್ಜುನ ಸೆಂಟಿಮೆಂಟೇ ಬೀಳೋದಿಲ್ಲ, ಸಂಕಲ್ಪಕ್ಕೆ ಬದ್ಧವಾಗಿರೋದಿಲ್ಲ, ದ್ರೋಣಾಚಾರ್ಯ ಸಂಕಲ್ಪದನ್ನ ಆಗಿರ್ತಾನೆ.
ನೋಡಿ ಹಿಂಗೆ ನಡೀತಿರ್ಬೇಕಾದ್ರೆ ಯಾವಾಗ ಕೃಷ್ಣನ ನೋಡಿ ಅರ್ಜುನ ಸೋತೇ ಹೋದ ಅನ್ನೋ ಮಟ್ಟಕ್ಕೆ ನೋಡಿ ನಾಮೇ ಭಕ್ತಿಯ ಪ್ರಣಶತಿ ಅಂತ ಬೇರೆ ಹೇಳ್ಬಿಟ್ಟಿರ್ತಾನಲ್ವಾ. ಈಗ ಹೆಂಗೆ, ಈಗ ಭೀಷ್ಮಾಚಾರ್ಯರ ಸಂಕಲ್ಪವನ್ನೇ ಕೈ ಎತ್ತಿ ಹಿಡಿಸೋದು, ತನ್ನ ಸಂಕಲ್ಪವನ್ನ ಮುರಿದು ಬಿಡೋದು, ಇದು ಯಾವ ಭಾವವನ್ನ ತೋರಿಸುತ್ತೆ ಭಗವಂತನಲ್ಲಿ? ಭಕ್ತವತ್ಸಲ ಭಾವವನ್ನ ತೋರಿಸುತ್ತೆ. ಒಂದ್ ಕಡೆ ಅರ್ಜುನನ್ನ ಕಾಪಾಡಬೇಕು, ಇನ್ನೊಂದ್ ಕಡೆ ಭೀಷ್ಮಾಚಾರ್ಯರ ದೃಢ ಸಂಕಲ್ಪವನ್ನ ಎತ್ತಿಡಿಬೇಕು, ಆತನೇ ಗೆಲ್ಬೇಕು. ತಾನು ಸೋತ್ರೇನು ಪರವಾಗಿಲ್ಲ, ತಾನು ಕೊಟ್ಟು ಮಾತು ಮುರಿದೆ ಅಂತ ಅಪಮಾನ ಬಂದ್ರೇನು ಕೂಡ ಪರವಾಗಿಲ್ಲ. ನೋಡಿ ಈ ತರದ್ದು ಒಬ್ಬ ಭಕ್ತವತ್ಸಲ ಕೃಷ್ಣ ನೋಡಿ ತನ್ನ ಸಂಕಲ್ಪವನ್ನ ಮುರಿತಾನೆ. ಆದ್ರೆ ನಮ್ಮ ಆಚಾರ್ಯರು ಹೇಳ್ತಾರೆ ಅದು ಸಂಕಲ್ಪವನ್ನ ಮುರಿದಿದ್ದು ಮುರಿದಂಗ ಅಲ್ವಂತೆ. ಇಡೀ ಕೃಷ್ಣ ಲೀಲೆಯಲ್ಲಿ ತಾವು ಏನು ಯಾರೆಲ್ಲ ಕೃಷ್ಣನ ವಿರುದ್ಧವಾಗಿ ಆಪಾದನೆಗಳೆಲ್ಲ ಹೇಳ್ತಾರೋ, ಕೃಷ್ಣನ ಬಗ್ಗೆ ಕೆಟ್ಟ ವಿಚಾರಗಳು ಹೇಳ್ತಾರೋ, ಒಂದೂ ನಿಯಮ ಮುರಿಯೋದಿಲ್ಲ. ಧರ್ಮಕ್ಕೆ ವಿರುದ್ಧ ಕೃಷ್ಣ ಒಂದು ಸರ್ತಿನೂ ವಿರೋಧ ಮಾಡ್ಕೊಂಡಿಲ್ಲ, ಏನೂ ಇಲ್ಲ, ಎಲ್ಲೂ ಇಲ್ಲ. ನಮ್ಗೆ ಹಂಗ ಅನ್ಸ್ಬಹುದು ಭೌತಿಕವಾಗಿ. ನೋಡಿ ಒಬ್ಬ ಅಲ್ಲಿ ಚಕ್ರ ಅಂದ್ರೆ ಸುದರ್ಶನ ಚಕ್ರನ ಇಟ್ಕೊಳ್ಳಿಲ್ಲ, ರಥದ ಚಕ್ರವನ್ನ ಎತ್ಕೊಂಡು ನೋಡಿ ಆಕ್ರಮಣ ಮಾಡಕ್ ಹೋಗ್ತಾನೆ. ನೋಡಿ ಇಲ್ಲಿ ನೀವು ಚಿತ್ರದಲ್ಲಿ ನಾವು ನೋಡ್ಬೋದು. ನೋಡಿ ಇಲ್ಲಿ ಗೂಗಲ್ ಸರ್ಚ್ ಮಾಡಿ ನೋಡಿದ್ರೆ ನೋಡಿ ಕೃಷ್ಣನ ಆ ಭಾವ ಕಾಣುತ್ತೆ, ಭಕ್ತವತ್ಸಲ ಭಾವ ನೋಡಿ ಹಿಂಗ್ ಕಾಣುತ್ತಂದ್ರೆ ನೋಡಿ ಹಿಂಗ್ ಕಾಣುತ್ತೆ. ಅಲ್ಲಿ ದ್ರೋಣಾಚಾರ್ಯರು ಏನ್ ಮಾಡ್ತಾರೆ, ಅವ್ರಿಗೆ ಬಹಳ ಖುಷಿ ಆಗತ್ತೆ. ನೋಡಿ ಯಾಕೆ ಖುಷಿ ಆಗತ್ತೆ, ಯಾಕೆ ಖುಷಿ ಆಗತ್ತೆ? ಕೃಷ್ಣ ಭಕ್ತರಿಗಾಗಿ ಏನ್ ಬೇಕಾದ್ರೂ ಮಾಡ್ತಾರೆ ಅನ್ನೋದು ಪ್ರಭುಜಿ. ಯಾರಾಗಿರ್ತಾನೆ ಆತ? ಅವ್ರ ಮೊಮ್ಮಗನ ರಕ್ಷಣೆಗೋಸ್ಕರ ನಿಂತಿದ್ದಾರೆ ಅಂತ ಖುಷಿ ಆಗುತ್ತೆ. ಮೊಮ್ಮಗ, ಅದು ಮುಖ್ಯವಾದ ವಿಷಯ. ನೋಡಿ ಅರ್ಜುನ ಅಂತ ನೋಡಿ ಇಲ್ಲಿ ಕಾಣ್ತಿದ್ಯಾ, ಇಲ್ಲಿ ಯಾವುದೇ ಚಿತ್ರದಲ್ಲಿ ನೋಡಿ ಸುದರ್ಶನ ಚಕ್ರ ಇಟ್ಕೊಂಡಿದೇನೋ ರಥದ ಚಕ್ರ ಇಟ್ಕೊಂಡಿದೇನೋ? ರಥದ ಚಕ್ರ. ಸಾರಥಿ ರಥದ ಚಕ್ರ ಹಿಡ್ಕೊಳ್ಳುವಂಥದ್ದೇನು ದೊಡ್ಡ ವಿಷಯನಾ, ಚಿಕ್ಕ ವಿಷಯನಾ? ಆ ರಥಚಕ್ರ ಯಾವಾಗೂ ಎತ್ತೋದು ಹಿಡಿಯೋದು ಇಡಿಸೋದು ಮಾಡ್ತಾನಲ್ವಾ ಡ್ರೈವರು. ಏನಾದ್ರು ಕಾರು ಏನಾದ್ರು ಚಕ್ರ ಪಂಚರ್ ಆದ್ರೆ ರಥ ಚಕ್ರವನ್ನ ಕಿತ್ತು ಹಾಕೋದೆಲ್ಲ ಮಾಡಲ್ವಾ? ಮಾಡ್ತಾರೆ ಪ್ರಭುಜಿ, ಮಾಡ್ತಾರೆ. ನೋಡಿ ನೀವು ಇಲ್ಲಿ ಯಾವ ಚಿತ್ರದಲ್ಲಾದ್ರೂ ನೋಡಿ, ನೋಡಿ ಯಾವ ಚಕ್ರ ಹಿಡ್ಕೊಂಡಿದ್ದಾನೆ ನೋಡಿ, ರಥದ ಚಕ್ರ. ರಥದ ಚಕ್ರ ಸಾರಥಿ ಇಟ್ಕೊಳ್ಳೋದು ನೋಡಿ ಯಾವ ಚಿತ್ರದಲ್ಲಾದ್ರೂ ನೋಡಿ ಅಲ್ವಾ? ರಥದ ಚಕ್ರವನ್ನ ಸಾರಥಿ ಇಟ್ಕೊಳ್ಳುವಂಥದ್ದು ಸಾರಥಿ ಕೆಲಸ. ಕೈಯಲ್ಲಿ ಸ್ಟೇರಿಂಗ್ ಇಟ್ಕೊಂಡಿರ್ತಾನಲ್ವಾ ಡ್ರೈವರು, ಅದು ಚಕ್ರ ತರನೇ ಇರುತ್ತೆ ಅಲ್ವಾ? ಇದು ಹಿಂಗೆ ಅಂದ್ರೆ ಧರ್ಮದವನ್ನ ಮುರಿಯಂಗೆ ಅಲ್ಲ, ಅದು ಒಂದ್ ರೀತಿ ಹಂಗೆ ಒಂದ್ ರೀತಿ ಹಿಂಗೆ. ನೋಡಿ ಕೃಷ್ಣನು ಕೂಡ ತನ್ನ ಸಂಕಲ್ಪವನ್ನ ಮುರಿದಂಗೆ ಇದ್ರೇನು ಕೂಡ ನೋಡಿ ಅದು ಮುರಿದಂಗೂ ಅಲ್ಲ, ಮುರಿದಂಗೂ ಹೌದು ಮುರಿದಂಗೂ ಅಲ್ಲ. ಕೃಷ್ಣನ ಲೀಲೆಗಳು ಹೆಂಗಿರ್ತಾವ ನೋಡಿ, ಅರ್ಥ ಆಗಲ್ಲ. ನೋಡಿ ಎರಡೂ ಉದ್ದೇಶಗಳು ಪೂರೈಸ್ಬೇಕು. ಈಗ ಅರ್ಜುನನ್ನ ತನ್ನ ಸಂಕಲ್ಪವನ್ನ ಮರು ಜಾಗೃತಿಗೊಳಿಸ್ಬೇಕು, ಅವನ ಸೆಂಟಿಮೆಂಟ್ನ ನೋಡಿ ಬಿಡಿಸ್ಬೇಕು, ಭೀಷ್ಮನು ಪ್ರತಿಜ್ಞೆಯನ್ನು ಕೂಡ ಪೂರೈಸ್ಬೇಕು, ತಾನು ಹೇಳಿದ ಮಾತು ಕೂಡ ಮುರಿಬಾರ್ದು. ಸಂಕಲ್ಪ, ಕೃಷ್ಣನು ಒಂದು ಸಂಕಲ್ಪ ಅಲ್ವಾ? ನೋಡಿ ಹಿಂಗಿರುತ್ತೆ ನೋಡಿ. ಅಲ್ಲಿ ಹೇಳ್ತಾರೆ ಸಿಂಹ ಆಕ್ರಮಣ ಮಾಡಕ್ಕೆ ನುಗ್ಗುತ್ತೆ ನೋಡಿ, ಆ ತರದಂತೆ ನೋಡಿ. ನೋಡಿ ಹಂಗೆ ನೋಡಿ, ಇದು ಯಾವುದು ಸುದರ್ಶನ ಚಕ್ರ ಅಲ್ಲ, ರಥದ ಚಕ್ರ. ರಥದ ಚಕ್ರ ಸಾರಥಿ ಕೈಯಲ್ಲಿ ಹಿಡ್ಕೊಳ್ಳೋದು ಅದು ಸಾಮಾನ್ಯ. ಅದು ಹಂಗೆ ನಾವು ಸಂಕಲ್ಪವನ್ನು ತಗೊಳ್ಳೋದನ್ನು ಕಾಣ್ಬೋದು. ಕೃಷ್ಣನು ಕೂಡ ಸಂಕಲ್ಪ, ಭೀಷ್ಮಾಚಾರ್ಯರು ಸಂಕಲ್ಪ, ಅರ್ಜುನನು ಕೂಡ ಸಂಕಲ್ಪ, ಎಲ್ಲವೂ ಸಂಕಲ್ಪಗಳ ಆಧಾರಿತವಾಗಿ ನಡೆಯುತ್ತೆ ನೋಡಿ. ಹಿಂಗೆ ಇದಕ್ಕೇನ್ ಬೇಕು ಅಂತಂದ್ರೆ ಸಂಕಲ್ಪ ಮಾಡಕ್ಕೆ ನೋಡಿ ನಮಗೆ ಇಲ್ಲಿ ಹೇಳ್ತಿರೋಂಗೆ ಯೋಗಾಭ್ಯಾಸವಾದಿಂದ ದೃಢ ಆಗ್ಬೇಕು. ಯೋಗಾಭ್ಯಾಸ, ಯೋಗ ಅಂದ್ರೆ ಏನು? ಕೃಷ್ಣನ್ ಜೊತೆಗೆ ಲಿಂಕ್ ಆಗಿರ್ಬೇಕು. ನಾವು ತಗೊಂಡಿರೋಂಥ
ನಾವು ನೋಡಿ ನಾವು ಹೇಳ್ತೀವಲ್ಲ ಆಣೆ ಮಾಡೋದು ಅಂತ. ನೋಡಿ, ಆಣೆ ಅನ್ನುವಂಥದ್ದು ಆಜ್ಞೆ ಅನ್ನೋ ಪದದಿಂದ ಬಂದಿದೆ. ನೋಡಿ, ನಾವು ಸಂಕಲ್ಪ ತಗೊಳ್ಳೋದು ಯೋಗಾಭ್ಯಾಸದಿಂದ. ಯೋಗಾಭ್ಯಾಸ ಅಂದ್ರೆ, ಯೋಗ ಅಂದ್ರೆ ಏನು, ಲಿಂಕ್ ಅಂತ ಇಂಗ್ಲಿಷ್ ಅಲ್ಲಿ, ಯಾಕ್, YOLK, ಯಾಕ್ ಅಂತ ಹೇಳ್ತಾರೆ. ಜೋಡಿಸ್ಕೊಳ್ಳೋದು. ನಮ್ಮ ಎಲ್ಲ ಸಂಕಲ್ಪಗಳು ಯಾರ ಜೊತೆ ಜೋಡಿಸ್ಕೊಂಡಿರ್ಬೇಕು? ಕೃಷ್ಣ ಪ್ರಜ್ಞೆ ಜೊತೆ ಜೋಡಿಸ್ಕೊಂಡಿರ್ಬೇಕು. ನೋಡಿ, ಅದನ್ನ ಬಿಟ್ಟು ಹೊರತಾಗಿ ನಾನು ಅವ್ರನ್ನ ಹಾಳು ಮಾಡ್ತೀನಿ ಅಂತ ಸಂಕಲ್ಪ ತಗೊಳ್ಳೋದು, ಅದೆಲ್ಲ ಯೋಗಾಭ್ಯಾಸದ ದೃಢವಾದ ಸಂಕಲ್ಪ ಅಲ್ಲ. ಅರ್ಥ ಆಗ್ತಿದ್ಯಾ? ಬೇರೆ ಏನೋ ಹಾಳು ಮಾಡ್ತೀನಿ, ಯಾರನ್ನೋ ಹಾಳು ಮಾಡ್ತೀನಿ, ಕೂಡ ಅದು ಯೋಗಾಭ್ಯಾಸದ ಸಂಕಲ್ಪದಿಂದ ಅದನ್ನು ಹಂಗ ಆಗೋದಿಲ್ಲ. ಕೃಷ್ಣನ ಯೋಗ ಅಂತಂದ್ರೆ ಲಿಂಕ್ ವಿತ್ ಕೃಷ್ಣ ಅಂತ. ಯೋಗಾಭ್ಯಾಸದಿಂದ ದೃಢವಾದ ಸಂಕಲ್ಪ. ನೋಡಿ, ಯೋಗಾಭ್ಯಾಸ ಅಂತಂದ್ರೆ ಬೇರೆ ಅಷ್ಟಾಂಗ ಯೋಗ ಕೂಡ ಅದು ಕೃಷ್ಣನಿಗೆ ಲಿಂಕೆ ಮಾಡೋದು. ಅದು ಕೂಡ ನೋಡಂಗೆ ಹೀಗೆ ಮನಸ್ಸು, ಪ್ರಾಣ ಮತ್ತು ಇಂದ್ರಿಯಗಳ ಕರ್ಮಗಳನ್ನ ನಿಯಂತ್ರಿಸುವ ಸಂಕಲ್ಪ. ನೋಡಿ, ಮನಸ್ಸು ಬಹಳ ಮುಖ್ಯ. ಒಂದು ಯೋಗ ಸಾಧಕನಿಗೆ, ಒಬ್ಬ ಸಂಕಲ್ಪ ಬದ್ಧನಾದವನಿಗೆ ನೋಡಿ ಮನಸ್ಸು ಬದಲಾಯಿಸ್ಬಿಡುತ್ತೆ. ನೋಡಿರ್ತೀರಾ, ಮನಸ್ಸು ಇವತ್ತು ಉಲ್ಟಾ ಹೊಡೆದ್ ಬಿಡುತ್ತೆ. ನೋಡಿರ್ತೀರಾ? ಹೌದು ಪ್ರಭುಜಿ. ನೋಡಿದೆ ಪ್ರಭುಜಿ. ಮಾಡ್ಬೇಕು ಅಂತಿದ್ರು ಒಂದೊಂದ್ಸತಿ ಮಾಡಕ್ಕಾಗಲ್ಲ. ನೋಡಿ, ಇವತ್ತು ಒಂಥರ ಹೇಳಿದ್ರೆ ಮನಸ್ಸು ಇನ್ನೊಂಥರ ಉಲ್ಟಾ ಹೊಡಿತಿರುತ್ತೆ. ನೋಡಿ, ಇದನ್ನ ನಾನು ಗಮನಿಸಿದ್ದೀನಿ. ನೋಡಿ, ನನ್ನ ಮನಸ್ಸಲ್ಲಿ ನಾವು ನೋಡ್ಕೋಬಹುದು, ಉಲ್ಟಾ ಹೊಡೆದ್ ಬಿಡುತ್ತೆ. ಆ ಸಂಕಲ್ಪವನ್ನು ಚ್ಯುತಿ ಮಾಡೋದು ಯಾವುದು ಅಂದ್ರೆ ಮನಸ್ಸೇ. ನೋಡಿ, ಅದಕ್ಕೆ ಪ್ರಾಣ ಕೂಡ ಬೇಕಲ್ವಾ? ಅದಕ್ಕೆ ಪೂರಕವಾದಂತ ಪ್ರಾಣ. ನೋಡಿ, ಪ್ರಾಣನು ಕೂಡ ಬೇಕು, ಮನಸ್ಸು ಪ್ರಾಣ. ನೋಡಿ, ಅದಕ್ಕೆ ಪ್ರಾಣಾಯಾಮದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಆ ಪ್ರಾಣವನ್ನ ನಿಯಂತ್ರಿಸ್ತಾರೆ. ನೋಡಿ, ಯೋಗದಲ್ಲಿ ಯೋಗಾಸನ, ನೋಡಿ ಧ್ಯಾನ, ಇದರಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಮನಸ್ಸನ್ನ ಗಟ್ಟಿ ಮಾಡುವಂಥದ್ದು, ಬಲ ಮಾಡಿಸುವಂತ ಪ್ರಯತ್ನ ಮಾಡ್ತಾರೆ. ಶುದ್ಧಿ ಮಾಡೋದು, ಪ್ಯೂರಿಫೈ ಮಾಡೋದು, ಶುದ್ಧಿ ಮಾಡ್ಕೊಳ್ಳೋದು. ನೋಡಿ, ಮನಸ್ಸನ್ನ, ಪ್ರಾಣವನ್ನ, ನೋಡಿ ಪ್ರಾಣಾಯಾಮದಲ್ಲಿ ಆ ಪ್ರಾಣವನ್ನ ಶುದ್ಧಿ ಮಾಡೋದು. ನೋಡಿ, ಹಂಗೇನೆ ಇಂದ್ರಿಯಗಳು ಕೂಡ. ನೋಡಿ, ಇಂದ್ರಿಯಗಳು, ನೋಡಿ ಇಂದ್ರಿಯಗಳ ಒಡೆಯ ಮನಸ್ಸು. ನೋಡಿ, ಇಂದ್ರಿಯಗಳು ಯಾವಾಗ್ಲೂ ಅವುಗಳ ಇಂದ್ರಿಯ ವಸ್ತುಗಳನ್ನ ಬಯಸಿರ್ತವೆ. ವಿಷಯಗಳು, ಇಂದ್ರಿಯ ವಿಷಯಗಳನ್ನು ಹುಡ್ಕೊಂಡಿರ್ತವೆ. ನೋಡಿ, ಹಂಗೆ ಇಂದ್ರಿಯ ವಸ್ತುಗಳನ್ನು, ವಿಷಯಗಳನ್ನು ಹುಡ್ಕೊಂಡು ಅದರಲ್ಲೇ ಎಂಜಾಯ್ಮೆಂಟ್ ಕಾಣೋದಕ್ಕೆ ಪ್ರಯತ್ನ ಮಾಡ್ತವೆ. ನೋಡಿ, ಅವುಗಳನ್ನು ಕೂಡ ನಿಯಂತ್ರಿಸುವ, ಇಂದ್ರಿಯಗಳ ಕರ್ಮಗಳನ್ನ ನಿಯಂತ್ರಿಸುವ ಸಂಕಲ್ಪ. ಇಂತಹ ಸಂಕಲ್ಪವು ಸಾತ್ವಿಕವಾದದ್ದು. ಹರೇ ಕೃಷ್ಣ ಪ್ರಭುಜಿ. ಇವತ್ತು ನಾವು ಈ ಯೋಗ ಸಂಕಲ್ಪದ ಪರಿಕಲ್ಪನೆ ಇಲ್ಲದೇನೆ ಸಂಕಲ್ಪನ ತಗೊಂಡು ತುಂಬಾ ತಪ್ಪುಗಳನ್ನು ಮಾಡ್ತೀವಲ್ಲ ಪ್ರಭುಜಿ. ಹಂಗಾಗಿ ಅದು ಕೃಷ್ಣ ಅರ್ಜುನನ ಮುಖಾಂತರ ಆ ಸಂಕಲ್ಪ, ಯೋಗ ಸಂಕಲ್ಪವನ್ನ ನಮಗೆ ತಿಳಿಸಿ ಹೇಳ್ತಾ ಇದ್ದಾನೆ ಪ್ರಭುಜಿ. ತುಂಬಾ ಅರ್ಥ ತುಂಬಾ ಚೆನ್ನಾಗಿದೆ ಪ್ರಭುಜಿ. ಇದು ನಾವು ತುಂಬಾ ಸಂಕಲ್ಪಗಳನ್ನ ಸುಮ್ಮನೆ ಮಾಡ್ತಾ ಹೋಗ್ತೀವಿ ಅಷ್ಟೇನೆ, ಅದರ ಪರಿಕಲ್ಪನೆ ಏನಿಲ್ಲ ನಮ್ಗೆ ಇವತ್ತಿನ ಪ್ರಸ್ತುತ ಸಂದರ್ಭದಲ್ಲಿ ಪ್ರಭುಜಿ. ಹೌದೌದು, ಇದು ಅರ್ಥ ತಿಳ್ಕೊಂಡ್ರೆ ಬಹಳ ಒಳ ಅರ್ಥ ಚೆನ್ನಾಗಿದೆ ಪ್ರಭುಜಿ. ಇದು ನಾವು ತಿಳ್ಕೊಂಡು ಮಾಡ್ಬೇಕು ಅನ್ನುವಂಥದ್ದು ಕೃಷ್ಣ ಅರ್ಜುನನ ಮುಖಾಂತರ ನಮಗೆ ತಿಳಿಸಿ ಹೇಳ್ತಾ ಇದ್ದಾನೆ ಪ್ರಭುಜಿ. ಯೋಗ ಅಂದ್ರೆ ಅದೇನು ಸುಮ್ಮನೆ ಅಲ್ಲ, ಸಾಧನೆ ಅಲ್ಲ ಪ್ರಭುಜಿ. ಅದು ಹಲವಾರು ಭಕ್ತಿ ಸೇವೆ ಮುಖಾಂತರ ಕೃಷ್ಣನ ಪ್ರಜ್ಞೆ ಪಡೆಯೋದಂದ್ರೆ ಸಾಮಾನ್ಯ ವಿಷಯನೇ ಅಲ್ಲ. ಅದು ನಾವು ಮಾಡಿದ್ರೆ ಅದಕ್ಕೆ ಕೃಷ್ಣನ ಸನ್ನಿಧಿಗೆ ನಮ್ಮ ಭಕ್ತಿ ತಲುಪಿದಂಗೆ ಅಂತ ಅನ್ನೋದನ್ನ ಹೇಳ್ತಾ ಇದ್ದಾರೆ ಪ್ರಭುಜಿ. ಇದನ್ನ ನಾವು ಮಾಡ್ಕೊಂಡಲ್ಲ, ಅರ್ಥ ಮಾಡ್ಕೊಂತ ಇಲ್ಲ ಪ್ರಭುಜಿ. ಇದನ್ನ ಆ ಪರಿಕಲ್ಪನೆ ಇಲ್ಲದೇನೆ ಮಾಡ್ತಾ ಇದೀವಿ, ಸಂಕಲ್ಪಗಳನ್ನು ಸುಮ್ಮನೆ ಮಾಡಿ ತಪ್ಪುಗಳನ್ನು ಮಾಡ್ತಾ ಇದೀವಿ ಪ್ರಭುಜಿ. ತುಂಬಾ ಖುಷಿ ಆಯ್ತು ಪ್ರಭುಜಿ, ವಿಷಯ ತಿಳಿತಾ ಇದ್ದೀನಿ ಪ್ರಭುಜಿ, ನನಗೆ ಖುಷಿ ಆಯ್ತು. ಅಂತ ಶ್ಲೋಕ ಇವತ್ತು ಪ್ರಭುಪಾದರು ಹಂಗೆ ಅನುವಾದ ಮಾಡಿ ಹಂಗೆ ಮಹತ್ವ ಭಾವಾರ್ಥವನ್ನ ಬರೆದಿದ್ದಾರೆ ನೋಡಿ. ಅದರಲ್ಲಿ ಸತ್ವಗುಣದಲ್ಲಿ ಆ ಥರ ಸಂಕಲ್ಪ ನೋಡಿ. ಇವತ್ತಿನ ಒಂದು ವಿಷಯ ಸತ್ವಗುಣದಲ್ಲಿ ಆ ಥರದೊಂದು ಸಂಕಲ್ಪ ನೋಡಿ. ಹಾಗಾಗಿ ನಾವು ಎಂತ ಸಂಕಲ್ಪ ಮಾಡಬೇಕು ಅಂದ್ರೆ ಮುರಿಯಲಾಗದ ಸಂಕಲ್ಪ ಮಾಡಬೇಕು. ಸಂಕಲ್ಪ ಮಾಡಿದ್ರೆ ಅದನ್ನು ಪೂರೈಸೋದಕ್ಕೆ ಏನಾದ್ರೂ ಮಾಡಬೇಕು. ಮೊದಲನೇ ವಿಚಾರ ಅದು ಕೃಷ್ಣ ಪ್ರಜ್ಞೆಗೆ ಪೂರಕವಾದಂತ ಸಂಕಲ್ಪನಾ ಅಂತ ನೋಡ್ಬೇಕು ನೋಡಿ. ಅನಾವಶ್ಯಕವಾಗಿ ಬೇಡದೇ ಇರೋ ಸಂಕಲ್ಪಗಳೆಲ್ಲ ಮಾಡ್ಕೋಬಾರ್ದು ನೋಡಿ. ಭೌತಿಕವಾದಂಥದ್ದು ವಿಶೇಷವಾಗಿ ನೋಡಿ, ಒಂದು ಸಂಕಲ್ಪ ಮಾಡ್ಕೊಂಡಾಗ ಬಹಳ ಅದರಲ್ಲಿ ನಮ್ಮ ಶಕ್ತಿ ಎಲ್ಲ ಹೋಗುತ್ತೆ. ಅದರಲ್ಲಿ ಗೊತ್ತಾ ಎಷ್ಟು ನೋಡಿ. ಈಗ
ಎಷ್ಟು ಶಕ್ತಿ ಹೋಗುತ್ತೆ ನೋಡಿ. ನೋಡಿ, ಒಂದ್ ಮಗ ಏನೋ ಒಂದು ಬಯಸ್ತಾನೆ, ಏನು ನಾನು ಫುಟ್ಬಾಲ್ ಕೋಚಿಂಗ್ ಆಟ ಕಲಿಬೇಕು, ಕ್ರಿಕೆಟ್ ಕಲಿಬೇಕು ಅಂತ. ನಾನು ನೋಡ್ತೀನಿ ಆ ತಂದೆ ತಾಯಿಗಳು ಆ ಕ್ರಿಕೆಟ್ ಆ ಕೋಚಿಂಗಿಗೆ ಎಷ್ಟು ಗಂಟೆಗೆ ಶುರು ಆಗುತ್ತೆ ಅಂದ್ರೆ ಬೆಳಗ್ಗೆ 4:30 5 ಗಂಟೆಗೆ ಶುರು ಆಗುತ್ತೆ ಅಭ್ಯಾಸ. ಈ ತಂದೆ ತಾಯಿಗಳು ನಾನು ನೋಡ್ತೀನಿ ಸುತ್ತಮುತ್ತ ಅಕ್ಕಪಕ್ಕ ಕೆಲವರೆಲ್ಲ ಟ್ಯೂಷನ್ಸ್ಗೆಲ್ಲ ಕರ್ಕೊಂಡು ಹೋಗ್ತಾರೆ ಮಕ್ಕಳನ್ನು. 4:30 ಕರ್ಕೊಂಡು ಹೋಗಿ ಅಲ್ಲಿ ಬಿಟ್ಟಿರ್ತಾರೆ, ನೋಡಿರ್ತೀರಾ. ಟ್ಯೂಷನ್ಸು, ಈ ಸ್ಪೋರ್ಟ್ಸು ಇವೆಲ್ಲನೂ ಬೆಳಗ್ಗೆ ಶುರುವಾಗ್ತವೆ. ಹೌದು ಪ್ರಭು, ನೋಡಿದೀವಿ ಪ್ರಭುಜಿ. ಅವ್ರ ಮಕ್ಕಳಿಗೋಸ್ಕರ ತಂದೆ ತಾಯಿ ಮಕ್ಕಳಿಗೋಸ್ಕರ ಅವ್ರ ಜೊತೆನೆ ಹೋಗಿ ಅವರು ಅಲ್ಲೇ ಇದ್ದು ಪೇರೆಂಟ್ಸ್ ತಿರುಗಿ ಕರ್ಕೊಂಬಂದು ಅವ್ರು ರೆಡಿಯಾಗಿ ಮತ್ತೆ ಹೋಗ್ಬೇಕು. ನೋಡಿ, ಇದೆಲ್ಲ ಕಾಣ್ತೀವಿ. ಹುಡುಗ ಹಂಗೆ ಪ್ರಭುಜಿ 5th 6th ಓದ್ತಾ ಇದ್ದಾನೆ, ಹೇಮಂತ್ ಅಂತ. ಅವ್ರ ಅಪ್ಪಾಜಿ ಬೆಳಿಗ್ಗೆ ನಾವು ನಮ್ಮ 4 ಇಲ್ಲತ್ತೆ ನಾನು ಹೋಗ್ಬಿಡ್ಬೇಕು, ನಾನು ಕ್ರಿಕೆಟ್ ಆಡಕ್ ಹೋಗ್ಬೇಕು, ಬೆಳಿಗ್ಗೆ ಹೋಗ್ಬೇಕು ಅಂತಾನೆ ಪ್ರಭುಜಿ. ತಿರ್ಗಾ ನಾವು ದೇವ್ರದ್ದೇನ ಹೇಳಿದ್ರೆ ಆ ಹುಡುಗ ತಲೆಗೆ ಇಡಿಸ್ಕೊಳ್ಳಲ್ಲ ಪ್ರಭುಜಿ. ಬರೀ ಅವನಿಗೆ ಕ್ರಿಕೆಟ್ ಹುಚ್ಚೇ ಜಾಸ್ತಿ ಐತೆ. ನೋಡಿ, ಬಾಲ್ಯಾವಸ್ಥಾ ಕ್ರೀಡಾಸಕ್ತ. ಅದೇ ಪ್ರಭುಜಿ ಹೇಳ್ತಾರೆ, ಬಾಲ್ಯಾವಸ್ಥಾ ಕ್ರೀಡಾಸಕ್ತ, ತರುಣಾವಸ್ಥಾ ತರುಣಿ ಆಸಕ್ತ. ನೋಡಿ ಹಂಗೆ ತರುಣ ಅವಸ್ಥೆ ಬಂದಾಗ ತರುಣಿ ಬೇಕು ಅನ್ಸುತ್ತೆ, ಅದರೆಲ್ಲ ಆಸಕ್ತರಾಗಿರ್ತಾರೆ. ನೋಡಿ, ವೃದ್ಧಾವಸ್ಥಾ ಚಿಂತಾಸಕ್ತ. ನೋಡಿ, ಆ ಕಡೆಗೆ ಸಂಕಲ್ಪಗಳು ಮಾಡ್ಕೊಂಡು ನೋಡಿ ಹಂಗೆ ಮಾಡ್ತಿರ್ತಾರೆ ಈ ತಂದೆ ತಾಯಿಗಳು. ನೋಡಿ, ಅದನ್ನ ಏನಾದ್ರೂ ಮಾಡಿ ಅದನ್ನ ಪೂರೈಸ್ಬೇಕು ಅಂತ ಹೇಳಿ ಅವರು ಕೂಡ ಪಾಪ ಎಷ್ಟು ಬಲಿದಾನ ಸ್ಯಾಕ್ರಿಫೈಸ್ ಮಾಡ್ತಾರೆ ನೋಡಿ. ಅದನ್ನೇ ಭಕ್ತಿ ಕಡೆಗೆ ನೋಡಿ ಆ ಮಕ್ಕಳು ದೃಢ ಸಂಕಲ್ಪ ತಗೊಳ್ಳೋದು ಕೂಡ ಆ ಕಡೆಗೆ ಪೂರೈಸೋದಕ್ಕೆ ಕೂಡ ತಂದೆ ತಾಯಿಗಳು ಪ್ರಯತ್ನ ಮಾಡೋದು, ಇದು ಕೂಡ ಆಗ್ಬೇಕು ನೋಡಿ. ನಾವು ಹಂಗೇ ಗಮನಿಸ್ಬೋದು ನೋಡಿ. ಟ್ಯೂಷನ್ಸ್ಗೆ ಹೋಗೋರು, ಕೋಚಿಂಗ್ಗಳಿಗೆ, ಸ್ಪೋರ್ಟ್ಸ್ ನೋಡಿ ಆಟಗಳ ಕೋಚಿಂಗ್ ಹೋಗೋರು ನೋಡಿ, ಆ ಮಕ್ಕಳು ಸಂಕಲ್ಪ ತಗೊಂಡು ಇಷ್ಟಪಡ್ತಾರೆ ನೋಡಿ. ಆ ತಂದೆ ತಾಯಿಗಳು ಅದನ್ನು ಪೂರೈಸೋದಕ್ಕೆ ಎಷ್ಟು ಬಲಿದಾನ ಮಾಡ್ತಾರೆ ನೋಡಿ. ಹಂಗೆ ಇದನ್ನೇ ಜಗತ್ಪಿತ ನೋಡಿ ಕೃಷ್ಣನು ಕೂಡ ಹಂಗೆ ಮಾಡಿಸ್ತಾನೆ ನೋಡಿ ತನ್ನ ಭಕ್ತರಿಗೆ. ಅವ್ರೇನಾದ್ರೂ ನೋಡಿ ಶಿಕ್ಷಾ ಸಮಾರಂಭದಲ್ಲೋ ದೀಕ್ಷಾ ಸಮಾರಂಭದಲ್ಲೋ ಅಥವಾ ಇನ್ನೊಂದು ಮತ್ತೊಂದು ಸಂಕಲ್ಪಿತರಾದ್ರೆ ನೋಡಿ, ಅವರು ಭಗವಂತನ ಮುಂದೆ ಯಾಕೆ ಭಗವಂತನ ಮುಂದೆನೇ ಸಂಕಲ್ಪ ಮಾಡಿಸ್ತಾರೆ ಅಂದ್ರೆ, ಈಗ ಹೇಳಿದ್ನಲ್ಲ, ಟ್ಯೂಷನ್ನು ಪೇರೆಂಟ್ಸು ಕೂಡ ಅದನ್ನು ಪೂರೈಸೋದಕ್ಕೆ ಹೆಂಗೆ ತಂದೆ ತಾಯಿಗಳು ಪ್ರಯತ್ನ ಮಾಡ್ತಾರೋ ಅದೇ ತರ ಕೃಷ್ಣನು ಕೂಡ ನೋಡಿ ಈ ಸಮುದ್ರ ಮಂಥನ ನೋಡಿ, ಈ ದೇವತೆಗಳು ಕೃಷ್ಣನ ಭಕ್ತರು. ಅವರು ಕಷ್ಟದಲ್ಲಿ ಸಿಕ್ಕಾಕೊಂಡಾಗ ಬಂದು ಭಗವಂತನನ್ನು ಕೇಳ್ತಾರೆ, ಹಿಂಗೆ ಸಮಸ್ಯೆ ಏನ್ ಮಾಡೋದು ಸ್ವಾಮಿ ಅಂತ ಕೇಳಿದಾಗ ನೀವು ಹಿಂಗ್ ಮಾಡಿ ಅಂತ ಹೇಳ್ತಾರೆ ನೋಡಿ. ಅವರು ಸಂಕಲ್ಪ ತಗೊಂಡು ಆ ಸಮುದ್ರ ಮಂಥನ ಮಾಡೋದಕ್ಕೆ ನೋಡಿ, ಹಾಲಿನ ಸಮುದ್ರ ನೋಡಿ, ಮಂದಾರ ಪರ್ವತ ನೋಡಿ ತಂದು ಈಗ ಕಡಿಬೇಕು. ಈಗ ಸಮುದ್ರ ಕಡಿಯೋದಕ್ಕೆ ನೋಡಿ ಈ ನೋಡಿ ಹಾವು, ಎಂತ ಹಾವು, ಆದಿಶೇಷ ಅಲ್ಲ, ಈ ಸುಖಿ ವಾಸುಕಿ ಹಾವು ನೋಡಿ ಹಗ್ಗ ಮಾಡ್ಕೊಂಡು ಕಡಿಬೇಕಾದ್ರೆ ಮಂದಾರ ಪರ್ವತ ಏನಾಗುತ್ತೆ ಸಮುದ್ರದಲ್ಲಿ, ಹಾಲಿನ ಸಮುದ್ರದಲ್ಲಿ ಜಾರೋಗ್ತಾ ಇರುತ್ತೆ ಪ್ರಭುಜಿ. ಅದು ಕಡ್ಗೋಲಾಗಿ ನೋಡಿ ಅದು ಜಾರೋಗ್ತಾ ಇರುತ್ತೆ. ಕೆಳಗಡೆ ಏನಾದ್ರು ಇಟ್ಕೊಳಕ್ ಬೇಕು. ಹೌದು, ಸಪೋರ್ಟ್ಗೆ ಏನಾದ್ರು ಬೇಕು ಅಂತ ಇರುತ್ತಾರೆ ಪ್ರಭುಜಿ, ಅವಾಗ ಭಗವಂತನೇ ಬರ್ತಾರೆ. ನೋಡಿ ಅದ್ರಲ್ಲಿ ಸಿಕ್ಕಾಕೊಂಡು ಗಜ್ಜೆ ಹೋಗ್ಬಿಟ್ಟಿರ್ತಾರೆ ಅವರೆಲ್ಲ ನೋಡಿ. ಆಮೆ ಅವತಾರ ತಗೊಳ್ತಾನೆ ನೋಡಿ, ಕೂರ್ಮ ಅವತಾರ ತಗೊಂಡು ನೋಡಿ ಅದನ್ನ ಬ್ಯಾಲೆನ್ಸ್ ಮಾಡೋದು, ನಿಯಂತ್ರಿಸೋದು. ಅದು ಆತನಿಗೆ ಮೈಗೆ ಹೆಂಗ್ ಅನ್ಸುತ್ತೆ ಅಂದ್ರೆ, ಮೈಗೆ ನಮ್ಗೆ ನವೆ ಆದ್ರೆ ಕೆರ್ಕೊಂತೀವಿ ನೋಡ್ರಿ, ಹಂಗ ಅನ್ಸುತ್ತಂತೆ ಕೂರ್ಮದೇವನಿಗೆ. ಅನ್ನೇ ಭಾಗವತದಲ್ಲಿ ನಮ್ಮ ನೋಡಿ ಭಕ್ತಿ ವೈಭವ ಕ್ಲಾಸಲ್ಲಿ ಅದ್ಭುತಕ್ಕೆ ಅತ್ಯುತ್ತಮ ಅವತಾರ ಉದಾಹರಣೆ ಯಾವುದು ಅಂತ ಕೇಳಿದೆ ನಾವು. ಅದು ಕೇಳಿಸ್ಕೊಂಡು ಬಂದು ನಾನು ಕ್ಲಾಸಲ್ಲೂ ಕೂಡ ಇಲ್ಲೂ ಕೂಡ ಕೇಳಿದೆ, ಜ್ಞಾಪಕ ಇದೆ ನಿಮ್ಗೆ? ಅದ್ಭುತ ಯಾವುದು ಅಂತ ಕೇಳಿದ್ರು. ನಾವೆಲ್ಲ ಬೇರೆ ಏನೇನೋ ಹೇಳಿದ್ರಿ, ನರಸಿಂಹ, ವಾಮನ ನೋಡಿ, ಕೃಷ್ಣ, ರಾಮ ಏನೇನೋ ಹೇಳಿದ್ರಿ. ಆದ್ರೆ ಅದು ಕೂರ್ಮ ಅಂತ ಹೇಳಲಿಲ್ಲ ನಾವು ಅಲ್ಲಿ ನೋಡಿ. ಹಂಗೆ ಅಲ್ಲಿ ಹೇಳ್ತಾರಂತೆ ಕೂರ್ಮ ಅದ್ಭುತಕ್ಕೆ
ಉದಾಹರಣೆ. ನೋಡಿ, ಕೃಷ್ಣ ಕೂರ್ಮನಾಗಿ ನೋಡಿ ಅದನ್ನು ನಿಯಂತ್ರಿಸ್ತಾನೆ. ನೋಡಿ, ಸಂಕಲ್ಪ ದೇವತೆಗಳಿಗೆ ಒಂದು ಆದೇಶ, ನೋಡಿ ದೇವತೆಗಳಿಗೆ ಒಂದು ನಿರ್ದೇಶನ ಕೊಟ್ಟಿರ್ತಾನೆ. ಅದನ್ನು ಪೂರೈಸಕ್ ಹೋದಾಗ ನೋಡಿ ಈ ತರದ ಮಿತಿಗಳು ಬರ್ತಿರ್ತವೆ, ಸವಾಲುಗಳು ಬರ್ತಿರ್ತವೆ, ಚಾಲೆಂಜಸ್ ಬರ್ತಾ ಇರ್ತವೆ. ನೋಡಿ ಅಲ್ಲೂ ಮತ್ತೆ ಕೃಷ್ಣ ಹೋಗಿ ನೋಡಿ ಅದನ್ನು ಬಗೆಹರಿಸೋದು, ಸಹಾಯ ಮಾಡೋದು. ನೋಡಿ ಹಿಂಗೆ ಕೃಷ್ಣನ ಆಜ್ಞೆಗಳನ್ನ ಏನಾದ್ರೂ ಅನುಸರಿಸಕ್ಕೆ ಹೋದವ್ರಿಗೆ ಕೃಷ್ಣ ಏನ್ ಮಾಡ್ತಾನೆ? ಸಹಾಯ ಮಾಡ್ತಾನೆ. ಅದಕ್ಕೆ ಶಕ್ತಿ ಕೊಡ್ತಾನೆ, ಸಹಾಯನ ಮಾಡ್ತಾನೆ. ನೋಡಿ ಅದಕ್ಕೆ ಇಂಗ್ಲಿಷ್ ಅಲ್ಲಿ ಒಂದು ಮಾತು ಹೇಳೋದು, ಗಾಡ್ ಹೆಲ್ಪ್ಸ್ ಟು ದೋಸ್ ಹೂ ಹೆಲ್ಪ್ಸ್ ದೆಮ್ಸೆಲ್ವ್ಸ್ ಅಂತ. ಯಾರಾದ್ರೂ ರಿಪೀಟ್ ಮಾಡ್ತೀರಾ? ಗಾಡ್ ಹೆಲ್ಪ್ಸ್ ಟು ದೋಸ್ ಹೂ ಹೆಲ್ಪ್ಸ್ ದೆಮ್ಸೆಲ್ವ್ಸ್. ಗಾಡ್ ಹೆಲ್ಪ್ಸ್ ಹೂ ಅವ್ರಿಗೆ ಅವರೇ ಸಹಾಯ ಮಾಡ್ಕೋತಾ ಇದ್ರೆ ಅಂತವ್ರಿಗೆ ಭಗವಂತನು ಹೆಲ್ಪ್ ಮಾಡ್ತಾರೆ ಅಂತ. ಗಾಡ್ ಹೆಲ್ಪ್ಸ್ ಟು ದೋಸ್ ಹೂ ಹೆಲ್ಪ್ಸ್ ದೆಮ್ಸೆಲ್ವ್ಸ್. ಹಂಗೆ ಕೃಷ್ಣ ಹೆಲ್ಪ್ಸ್ ಟು ದೋಸ್ ಹೂ ಹೆಲ್ಪ್ಸ್ ದೆಮ್ಸೆಲ್ವ್ಸ್. ನೋಡಂಗೆ ಯಾರಿಗೆ ನೋಡಂಗೆ ಕೃಷ್ಣ ಸಹಾಯಕ್ಕೆ ಬರ್ತಾನೆ. ನೋಡಿ ಕೃಷ್ಣ ಸಹಾಯಕ್ಕೆ ಬಂದನೋ ಅಲ್ಲಿ ಕತೆ ಮುಗೀತು. ಅದು ಸೋಲಾಗತ್ತಾ ಗೆಲುವಾಗತ್ತಾ? ಗೆಲುವಾಗುತ್ತೆ. ಮಹಾಭಾರತ ಕುರುಕ್ಷೇತ್ರ ಯುದ್ಧನೇ ಒಂದು ಉದಾಹರಣೆ. ನೋಡಿ ದೇವತೆಗಳು ಸಮುದ್ರ ಕಡಿಯೋದು ಒಂದು ಉದಾಹರಣೆ. ಕೃಷ್ಣ ಸಹಾಯಕ್ಕೆ ಬಂದ ಅಲ್ಲಿ ಮುಗೀತು ಕತೆ. ಯಾವನು ಕೂಡ ಅಲ್ಲಿ ನೋಡಿ ಅಲ್ಲಿ ಸವಾಲಾಗಿ ನಿಂತ್ಕೊಳಕ್ ಆಗಲ್ಲ. ಯಾರು ಅದನ್ನೇ ರಾಕೆ ಕೃಷ್ಣ ಮಾರೇಕೆ, ಮಾರೆ ಕೃಷ್ಣ ರಾಕೆಗೆ. ಇಡೀ ಪುರಾಣ ಇತಿಹಾಸಗಳನ್ನ ನೀವೆಲ್ಲ ಓದಿದ್ರೆ, ರಾಮಾಯಣ ಮಹಾಭಾರತ ಎಲ್ಲ ಪುರಾಣಗಳು ಎಲ್ಲ ಇತಿಹಾಸಗಳು ರಾಮಾಯಣ ಮಹಾಭಾರತವನ್ನ ಇತಿಹಾಸ ಅಂತ ಹೇಳ್ತಾರೆ ನಮ್ಮ ವೇದ ಸಾಹಿತ್ಯದಲ್ಲಿ. ನೀವು ನೋಡಿದ್ರೆ ನೋಡಿ ರಾವಣನ್ಗೆ ಯಾರಾದ್ರೂ ಸಹಾಯಕ್ಕೆ ಬರಕ್ಕಾಯ್ತಾ? ಇಲ್ಲ ಪ್ರಭುಜಿ. ರಾವಣ ಯಾರ ಭಕ್ತ? ಈಶ್ವರನ ಭಕ್ತ, ಶಿವಭಕ್ತ. ನೋಡ ಹಂಗೆ ಇಲ್ಲಿ ದುರ್ಯೋಧನ, ಆತನ ತಾಯಿ ಗಾಂಧಾರಿ ಶಿವಭಕ್ತೆ. ನೋಡಿ ಹಿಂಗೆ ಬಾಣಾಸುರ ಯಾರ ಭಕ್ತ? ಶಿವಭಕ್ತ. ಅದು ಎಂತ ಒಂದು ವರ ಇರುತ್ತೆ ಅವನಿಗೆ ಅಂದ್ರೆ, ಬಾಣಾಸುರನಿಗೆ ಏನಾದ್ರೂ ಎಲ್ಲಾದ್ರೂ ಸಹಾಯಕ್ಕೆ ಬೇಕು, ಕಷ್ಟ ಸಿಕ್ಕಾಕೊಂಡಾಗ ಎಂತ ವರ ಪಡ್ಕೊಂಡಿರ್ತಾನೆ ಅಂದ್ರೆ ಶಿವನೇ ಬಂದು ಆತನ ರಕ್ಷಿಸ್ಬೇಕು, ಆ ತರದ್ ಒಂದು ವರ. ಅದೇ ಪ್ರಕಾರ ಶಿವನು ಬಂದು ಆತನ ರಕ್ಷಣೆ ಮಾಡಕ್ ಹೋಗ್ತಿರ್ತಾನೆ. ಆದ್ರೆ ಅದು ಆಗೋದಿಲ್ಲ, ನಡೆಯೋದಿಲ್ಲ. ನೋಡಿ ಕೃಷ್ಣ ಏನ್ ಬಯಸ್ತಾನೋ ಅದೇ ಜಗತ್ತಲ್ಲಿ ಆಗೋದು. ಅದಕ್ಕೆ ವಿರುದ್ಧವಾಗಿ ಯಾರು ಸಂಕಲ್ಪ ಮಾಡ್ಕೋಬಹುದು. ಕೃಷ್ಣನ ಭಕ್ತರ ವಿರುದ್ಧ, ಕೃಷ್ಣನ ವಿರುದ್ಧವಾಗಿ ನೋಡಿ ದುರ್ಯೋಧನನು ಕೂಡ ನೋಡಿ ಭೀಷ್ಮರ ಅಂತಂತ ಮಹಾರಥರನ್ನ ಇಟ್ಕೊಂಡು ಯುದ್ಧಕ್ಕೆ ಬಂದಿರ್ತಾನೆ. ನೋಡಿ ಭೀಷ್ಮ, ದ್ರೋಣ, ಕರ್ಣ, ಶಲ್ಯ, ಅಶ್ವತ್ಥಾಮ, ಕೃಪಾಚಾರ್ಯ, ನೋಡಿ ಇವ್ರೊಬ್ಬೊಬ್ಬರದಕ್ಕೂ ಕೂಡ ಒಂದೊಂದು ವರಗಳಿತ್ತು ಗೊತ್ತಾ? ಭೀಷ್ಮರಿಗೆ ಏನ್ ವರ ಇತ್ತು? ಇಚ್ಛಾಮರಣ. ಇಚ್ಛಾಮರಣ ಇಟ್ಕೊಂಡವ್ರನ್ನ ಸಾಯ್ಸಕ್ಕಾಗತ್ತಾ? ಆಗತ್ತಿಲ್ಲ. ದ್ರೋಣಾಚಾರ್ಯರಿಗೂ ಕೂಡ ಇಚ್ಛಾಮರಣ. ಅವ್ರಿಗೂ ಕೂಡ ಅವ್ರನ್ನ ಕೊಲ್ಲಕ್ಕಾಗಲ್ಲ, ಯಾರು ಕೊಲ್ಲಕ್ಕಾಗಲ್ಲ. ಅವರು ಅನುಮತಿ ಇಲ್ಲದೆ ಅವ್ರನ್ನ ಕೊಲ್ಲಕ್ಕಾಗಲ್ಲ, ಅವ್ರ ಅನುಮತಿ ಇಲ್ಲದೆ ಸೋಲ್ಸಕ್ಕಾಗಲ್ಲ. ನೋಡಿ ದ್ರೋಣಾಚಾರ್ಯರು ಹಂಗೆ. ಕರ್ಣನ್ಗೆ ಏನು ವರ ಇತ್ತು? ಅವನ್ಗೆ ಅವನ್ ಕವಚನೇ ವರ ಪ್ರಭುಜಿ, ಅವ್ರ ಬಾಡಿನೇ ವರ. ಕರ್ಣಕುಂಡಲ. ನೋಡಿ ಕವಚ ಹಾಕೊಂಡು ಕರ್ಣಕುಂಡಲಗಳು ಇಟ್ಕೊಂಡು ರಕ್ಷಣೆ ಇಟ್ಕೊಂಡು ಬಂದವನನ್ನು ಕೊಲ್ಲಕ್ಕಾಗತ್ತಾ? ಆಗೋದಿಲ್ಲ. ಅಶ್ವತ್ಥಾಮ ಚಿರಂಜೀವಿ. ನೋಡಿ ಅಶ್ವತ್ಥಾಮ ಚಿರಂಜೀವಿ, ಕೃಪಾಚಾರ್ಯ ಕುರು ಚಿರಂಜೀವಿ. ಚಿರಂಜೀವಿಗಳಲ್ಲಿ ಅಶ್ವತ್ಥಾಮ ಕೃಪಾಚಾರ್ಯರು ನೋಡಿ ಬಹಳ ಮುಖ್ಯ. ಅವರು ಕೂಡ ಚಿರಂಜೀವಿ. ನೋಡಿ ಇನ್ನು ಶಲ್ಯ ಅಂತೂ ಮಹಾಪರಾಕ್ರಮಿ. ನೋಡಿ ಕೃಷ್ಣನ್ಗೆ ಮ್ಯಾಚ್ ಆಗುವಂತ ಒಬ್ಬ ಸಾರಥಿ. ಆ ಕಡೆ ಅರ್ಜುನ್ಗೆ ಕೃಷ್ಣ ಸಾರಥಿ ಆದ್ರೆ ಈ ಕಡೆ ಕರ್ಣನ್ಗೆ ಯಾರ ಸಾರಥಿ ಅಂದ್ರೆ ಶಲ್ಯ. ನೋಡಿ ಈ ತರದ ಒಬ್ಬ ವ್ಯಕ್ತಿ ಮಹಾಭಾರತದಲ್ಲಿ ಕೊನೆಯ ಯೋಧ. ನೋಡ ಅವ್ರ ಕಡೆ ಕೊನೆಯ ಸೇನಾಧಿಪತಿ ಯಾರು ಕೊಲ್ಲಲ್ಪಡುವುದು. ಇಂಥ ಒಂದು ತಂಡ ನೋಡಿ ಈ ಜಯದ್ರಥ ಅಂತ ಇರ್ತಾನೆ ನೋಡಿ, ಆತನು ಕೂಡ ಶಿವನಿಂದ ವರ ಸಿಕ್ಕಿರುತ್ತೆ. ಒಂದು ದಿನ ಪಾಂಡವರನ್ನ ಸೋಲ್ಸುವಂತ ಒಂದು ವರ. ನೋಡ ಹಿಂಗೆ ಈ ತರದೊಂದು ದುರ್ಯೋಧನನಿಗೆ ಯಾವ ತರ ವರ ಇತ್ತು?
ಅಂದ್ರೆ ಅವ್ರ ಅಮ್ಮ ಛಾಯ. ಕೊಟ್ಟ ಅವನಿಗೆ ಕೆಲಸ ತೊಡೆಯಲ್ಲಿ ಅವನ ದೇಹ ಪ್ರಾಣ ಇದೆ. ವಜ್ರಕಾಯ ಆಗಿದೆ. ಅವನ ಇಡೀ ದೇಹ ವಜ್ರ ಆಗಿದೆ ವಜ್ರಕಾಯ. ನೋಡಿ. ಅಯ್ಯಪ್ಪ, ಕಲ್ಪನೆ ಮಾಡಕ್ಕಾಗಲ್ಲ. ಇಂತಿಂತವ್ರನ್ನ ನೋಡಿ. ಭಗವಂತ ಕೃಷ್ಣ ತನ್ನ ಭಕ್ತರಿಗೆ ಅವಮಾನ ಮಾಡಿದವ್ರಿಗೆ, ಭಕ್ತರಿಗೆ ಅಪಮಾನ ಮಾಡಿದವ್ರಿಗೆ, ಅನ್ಯಾಯ ಮಾಡಿದವ್ರಿಗೆ, ನೋಡಿ ಯಾರು ವಿಷ ಹಾಕಿದ್ರು, ಯಾರು ಅವ್ರ ಮನೆ ಸುಟ್ರು, ಯಾರು ಅವ್ರ ಪತ್ನಿನ ಅವಮಾನ ಮಾಡಿದ್ರು, ಯಾರು ಆಸ್ತಿ ಕಿತ್ಕೊಂಡ್ರು, ನೋಡಿ ಆ ಕೃಷ್ಣ ಇಂಥವ್ರನ್ನೆಲ್ಲ ಬಿಡ್ತಾನ? ಯಾರನ್ನು ಬಿಡಿ. ಯಾರು ಬಿಡ. ನೋಡಿ ಇಂತಿಂಥವ್ರು ಈಗ ಒಂದೊಂದು ಉದಾಹರಣೆ ತಗೊಳ್ಳಿ. ಈಗ ಏನೇನೆಲ್ಲ ಹೇಳಿದೆ ನೋಡಿ. ಈಗ ಭೀಷ್ಮಂದೊಂದು, ದ್ರೋಣಂದೊಂದು, ಕರ್ಣಂದೊಂದು, ಶಲ್ಯಂದೊಂದು, ಅಶ್ವತ್ಥಾಮಂದೊಂದು, ಕೃಪಾಚಾರ್ಯದೊಂದು, ದುರ್ಯೋಧನ ಆತನೇ ಒಂದು ವಜ್ರಕಾಯ. ತಾಯಿ ರಕ್ಷಣೆ, ತಾಯಿ ಕೃಪೆ, ತಾಯಿ ಶಿವನ ಭಕ್ತೆ. ಇಂಥ ಒಂದು ಹಿನ್ನೆಲೆ ಇರುವಂತವ್ರನ್ನ ಕೃಷ್ಣ ಬಿಡ್ಲೇ ಇಲ್ಲ. ಕಲ್ಪನೆ ಮಾಡ್ಕೊಳ್ಳಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಆ ತರ ಇರೋರ್ಗೆ ಕೃಷ್ಣ ಅವರಿಗೆ ಅವ್ರ ಕರ್ಮದ ಮುಖಾಂತರನೇ ಅವ್ರ ಅಂತ್ಯ ಕೊಡ್ತಾನಲ್ಲ ಪ್ರಭುಜಿ ಆಕ್ಚುಲಿ. ಹೌದೌದು. ಹ್ಮ್ ಎಲ್ಲ ಅದೇ. ಹ್ಮ್ ಎಲ್ಲ ಒಟ್ಟಾರೆ ಪ್ಯಾಕೇಜ್ ಆಗ್ಬಿಡುತ್ತೆ ಅದರಲ್ಲಿ. ಹಾ ಪ್ರಭುಜಿ. ಹ್ಮ್ ಕರ್ಮನು ಎಲ್ಲ ಏನ್ ಬೇಕೋ ಕೃಷ್ಣ ಮಾಡೋಂಥದ್ದೆಲ್ಲ ಹಂಗೇನು, ಎಲ್ಲ ಪರಿಪೂರ್ಣ. ಅವ್ರ ಕರ್ಮಕ್ಕೆ ತಕ್ಕ ಫಲನೂ ಸಿಗುತ್ತೆ, ದಂಡನೆನೂ ಆಗುತ್ತೆ. ನೋಡಿ ಇವ್ರಿಗೆ ನ್ಯಾಯ ಏನ್ ಸಿಗಬೇಕು ಇದು ಸಿಗುತ್ತೆ, ಅದು ಆಗುತ್ತೆ, ಇದು ಆಗುತ್ತೆ, ಎಲ್ಲನೂ ಸರಿ ಹೋಗುತ್ತೆ. ಕೃಷ್ಣ ಅಂದ್ರೆ ಹಂಗೆ ನೋಡಿ. ಈಗ ರಥಚಕ್ರ ಎತ್ಕೊಂಡು ನಿಂತ್ಕೊಂತ ನೋಡಿ, ಅದರಲ್ಲಿ ಧರ್ಮನು ಮುರಿಯಲ್ಲ, ಸಂಕಲ್ಪನೂ ಮುರಿಯೋದಿಲ್ಲ. ಮುರಿದಂಗೂ ಆಗತ್ತೆ, ಮುರಿದಿದ್ದಂಗೂ ಆಗತ್ತೆ. ಅದು ನಿಜವೂ ನನ್ಗೆ ಭಾರಿ ಖುಷಿ ಅನಿಸ್ತು ಪ್ರಭುಜಿ. ಅದ್ರ ಅರ್ಥ ನಿಜವೂ ನಮ್ಗೆ ಗೊತ್ತಿರ್ಲಿಲ್ಲ. ನೋಡಿ ಕೃಷ್ಣನ್ ಇಡೀ ಲೀಲೆಗಳು, ಕೃಷ್ಣನ ಎಲ್ಲಾ ಲೀಲೆಗಳು ಹಿಂಗೆ ನೋಡಿ. ಕೆಲವರು ಕೃಷ್ಣನ್ ಬಗ್ಗೆ ಬಹಳ ಕೇವಲವಾಗಿ ಮಾತಾಡ್ತಾರೆ, ಏನೇನೋ ಹೇಳ್ತಾರೆ. ಅದರಲ್ಲಿ ಒಂದೊಂದು ಕೂಡ ನೋಡ್ರಿ, ಕೃಷ್ಣ ಅಂದ್ರೆ ಬೆಣ್ಣೆ ಕಳ್ಳ ಅಂತಾರೆ. ಅದು ಬೇಬಿ ಮಗು ಮಕ್ಕಳಿಗೆ ನೋಡಿ. ಇವತ್ತು ನಮ್ಮ ಸರ್ಕಾರ ಕಾನೂನಲ್ಲೂ ಕೂಡ ಬಾಲಾಪರಾಧಿಗಳನ್ನ ಜೈಲ್ಗೆ ಹಾಕಲ್ಲ, ಮರಣದಂಡನೆ ಕೂಡ ನೋಡಿರ್ತೀರಾ. ಅದು ತಪ್ಪೇ ಅಲ್ಲ ಅಂತ. ಹೌದು ಪ್ರಭುಜಿ. ಬಾಲಾಪರಾಧಗಳು ನೋಡಿ ಹಂಗೆ ಅದು 18 ವರ್ಷದ ಒಳಗಡೆ ಇರ್ತಕ್ಕಂಥ ಮಕ್ಕಳಿಗೆ ಪ್ರಭುಜಿ ಅದು. ನೋಡಿ ಹಿಂಗೆ ಯಾವುದು ಕೃಷ್ಣ ಧರ್ಮಕ್ಕೆ ವಿರುದ್ಧವಾಗಿ ಏನು ಮಾಡಲ್ಲ, ಯಾವತ್ತೂ ಮಾಡಿಲ್ಲ. ಏನಾದ್ರೂ ತಗೊಂಡು. ಹರೇ ಕೃಷ್ಣ ಪ್ರಭು. ಕೃಷ್ಣ ಬೆಣ್ಣೆನೆ ಯಾಕೆ ಪ್ರಭು ಕದೀತಾ ಇದ್ದಿದ್ದು? ಅದಕ್ಕೊಂದು ದೊಡ್ಡ ಕಥೆ ಇದೆ, ಮತ್ತೆ ಇನ್ನೊಂದ್ಸತಿ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಈಗ 7:05 ಆಗೋಯ್ತು. ನನ್ನನ್ನು ಯಾರೋ ಮಕ್ಕಳು ಕೇಳಿದ್ರು ಪ್ರಭು, ಅದಕ್ಕೆ ನನ್ಗದು ಹೇಳಕ್ ಗೊತ್ತಾಗ್ಲಿಲ್ಲ. ನೋಡಿ ದಾಮೋದರ ಲೀಲೆಯಲ್ಲಿ ಇದೇ ಕಥೆ ಬರುತ್ತೆ. ಯಾಕೆ ಅಂತ ನೋಡಿ, ಅವರು ಹೃದಯದಲ್ಲಿ, ಅವರು ಹೃದಯ ಅನ್ನೋಂಥದ್ದು ಗೋಪಿಯರು, ಗೋಪ ಬಾಲಕರು, ಗೋಪಿಯರು ಇರ್ತಾರಲ್ಲ, ಅವರು ಹೃದಯ ಅನ್ನೋದು ಅಷ್ಟು ಮೃದುವಾಗಿರುತ್ತೆ ಅನ್ನೋ ಸಂಕೇತ. ಕೃಷ್ಣನಿಗೆ ಮತ್ತೆ ಆಗೋದಿಲ್ಲ. ಮೃದುತ್ವಕ್ಕೆ ಸಂಕೇತ ಬೆಣ್ಣೆ. ಮೃದುತ್ವ, ಸಾಫ್ಟ್, ಪ್ಯೂರು ನೋಡ. ಹಾಲಿಂದ ಅದು ಕೊನೇ ಆ ಗೋಪಾಲಕರು, ಆ ಗೊಲ್ಲರು, ಅವರು ಕೊನೆಯದೇನು ಅಂತಂದ್ರೆ ಬೆಣ್ಣೆನೆ. ಅವರ ಎಲ್ಲ ಪರಿಶ್ರಮ ಎಲ್ಲಿ ಸಿಗುತ್ತೆ ಅಂದ್ರೆ ಬೆಣ್ಣೆ, ತುಪ್ಪ, ಹಾಲು, ಮೊಸರು. ಆ ಎಲ್ಲ ಪರಿಶ್ರಮದ ಕೊನೆಯ ಭೋಕ್ತೃ ಕೃಷ್ಣ. ನಿಮ್ಮ ಎಲ್ಲ ಪ್ರಯತ್ನದ ಕೊನೆಯ ಭೋಕ್ತೃ ಕೃಷ್ಣ ನೋಡಿ. ಅದಕ್ಕೆ ಈ ಯಜ್ಞ ಹೋಮಗಳಿಗೆ ಏನ್ ಅರ್ಪಣೆ ಮಾಡ್ತಾರೆ? ತುಪ್ಪನೇ ಹಾಕ್ತಾರೆ ನೋಡಿ. ತುಪ್ಪ ಅರ್ಪಣೆ ಮಾಡ್ತಾರೆ. ಅದು ಕ್ರಕ್ಸ್, ಫೈನಲ್. ಎಲ್ಲ ಒಂದು ಪರಿಶ್ರಮದ ಕೊನೆ ಅದೇ. ಮೃದು ಕೊನೆ ಎಲ್ಲ ಪರಿಶ್ರಮ ನೋಡ ಆತನಿಗೆ ಅರ್ಪಣೆ ಆಗ್ಬೇಕು ಅಂತ. ಭೋಕ್ತಾರಮೆ ಸರ್ವಲೋಕ ಮಹೇಶ್ವರಂ. ಕೃಷಿ ಗೋರಕ್ಷಕರು ಅವರ ಕೊನೆ, ಅವರ ಏನು ಅಂತಂದ್ರೆ ಅವ್ರ ಬೆಣ್ಣೆ, ಅವ್ರದ್ದು ಫೈನಲಿ. ಹಂಗೆ ಕೃಷ್ಣನ್ಗೆ ಅರ್ಪಣೆ ಆಗ್ಬೇಕು ಅಂತ ಅದರ ಸಂಕೇತ. ಕೃಷ್ಣ ಅಂದ್ರೆ ಎಲ್ಲಾ ಗೋಪಿಯರು ಕೃಷ್ಣ ನಮ್ಮನೇಲಿ ಬಂದು ಬೆಣ್ಣೆ ತಿನ್ಲಿ, ನಮ್ಮನೇಲಿ ಬಂದು ಬೆಣ್ಣೆ ತಿನ್ಬೇಕು ಅಂತ ಅವ್ರ ಆಸೆ ಬಿದ್ದಿರ್ತಾರೆ. ಅದಕ್ಕೆ ಕೃಷ್ಣ ಹೋಗ್ಬಿಟ್ಟು ಅವ್ರ ಮನೇಲಿ ಕದೀತಾನೆ. ಹೌದು, ಅವ್ರ ಆಸೆ ಪಡ್ತಾರೆ, ಅದಕ್ಕೋಸ್ಕರನೇ ಮಾಡ್ತಾರೆ. ಸರಿ. ಹರೇ ಕೃಷ್ಣ. ಭಾವಾರ್ಥನೆ ಹೇಳ್ತಾರೆ, ಯೋಗವು ಪರಮಾತ್ಮನನ್ನು ಅರ್ಥ ಮಾಡಿಕೊಳ್ಳಲು ಒಂದು ಸಾಧನ.
ದೃಢ ಮನಸ್ಸಿನಿಂದ ಮನಸ್ಸು, ಪ್ರಾಣ ಮತ್ತು ಇಂದ್ರಿಯ ವ್ಯಾಪಾರಗಳನ್ನು ಪರಮಪ್ರಭುವಿನಲ್ಲಿ ಕೇಂದ್ರೀಕರಿಸಿ ಪರಮಾತ್ಮನಲ್ಲಿ ಮನಸ್ಸನ್ನು ನಿಲ್ಲಿಸಿದವನು ಕೃಷ್ಣ ಪ್ರಜ್ಞೆಯಲ್ಲಿ ಇರುತ್ತಾನೆ. ನೋಡಿ, ಇದು ಬೆಣ್ಣೆ ವಿಷಯನೂ ಕೂಡ ಹಂಗೇನೆ. ಏನ್ ಮಾಡ್ತೀವಿ ಅದು ಕೊನೆಯಲ್ಲಿ ಕೃಷ್ಣಂಗೆ ಅರ್ಪಿತ ಆಗ್ಬೇಕು. ಕೃಷ್ಣ ನೋಡಿ, ಒಬ್ಬ ಗೊಲ್ರ ಮನೆಯಲ್ಲಿ ಏನ್ ಸಿಗುತ್ತೆ ಕೊನೆಯಲ್ಲಿ? ಹಾಲು, ಮೊಸರು, ತುಪ್ಪನೇ ಸಿಗೋದು, ಬೆಣ್ಣೆ ಅಲ್ವಾ? ನೋಡಿ, ಅವ್ರ ಮನೆಯಲ್ಲಿ ಅದೇ ಅವ್ರ ಮನೆಯಲ್ಲಿ ಇರುವಂಥದ್ದು. ನೋಡಿ, ಅವ್ರ ಮನೆಯಲ್ಲಿ ಇರುವಂಥದ್ದು ಅದೇ ಮುಖ್ಯವಾಗಿ. ನೋಡಿ, ಹಂಗೆ ಯೋಗವು ಪರಮಾತ್ಮನನ್ನು ಅರ್ಥ ಮಾಡಿಕೊಳ್ಳಲು ಒಂದು ಸಾಧನ. ದೃಢ ಮನಸ್ಸಿನಿಂದ ಮನಸ್ಸು, ಪ್ರಾಣ ಮತ್ತು ಇಂದ್ರಿಯ ವ್ಯಾಪಾರಗಳನ್ನು ಪರಮಪ್ರಭುವಿನಲ್ಲಿ ಕೇಂದ್ರೀಕರಿಸಿ ಪರಮಾತ್ಮನಲ್ಲಿ ಮನಸ್ಸನ್ನು ನಿಲ್ಲಿಸಿದವನು ಕೃಷ್ಣ ಪ್ರಜ್ಞೆಯಲ್ಲಿ ಇರುತ್ತಾನೆ. ಇಂತಹ ದೃಢ ಸಂಕಲ್ಪ ಸಾತ್ವಿಕವಾದದ್ದು. ಅವ್ಯಾಭಚಾರಿಣ್ಯ ಎನ್ನುವ ಮಾತು ಬಹಳ ಮಹತ್ವದ್ದು. ಕೃಷ್ಣ ಪ್ರಜ್ಞೆಯಲ್ಲಿ ನಿರತರಾದವರ ಮನಸ್ಸು ಬೇರೆ ಯಾವುದೇ ಚಟುವಟಿಕೆಯಿಂದ ವಿಚಲಿತವಾಗುವುದಿಲ್ಲ ಎನ್ನುವುದನ್ನು ಅದು ಸೂಚಿಸುತ್ತದೆ. ನೋಡಿ, ವಿಚಲಿತ ಆಗೋದೇ ಇಲ್ಲ. ಅವರು ಮಾಡ್ಕೊಂಡಿರೋ ಸಂಕಲ್ಪವನ್ನು ಮುರಿಯೋದಿಲ್ಲ. ಹರೇ ಕೃಷ್ಣ. ಎಲ್ಲರಿಗೂ ದಂಡೋತ್ ಪ್ರಣಾಮಗಳು, ಧನ್ಯವಾದಗಳು. ಶ್ವೇತಾ ಮಾತಾಜಿ ಕಾರ್ಯಕ್ರಮ ಮುಂದುವರಿಸಿ, ಲೇಟ್ ಆಗೋಯ್ತು. ಹರೇ ಕೃಷ್ಣ ಪ್ರಭುಜಿ, ದಂಡೋತ್ ಪ್ರಣಾಮ. ಎಲ್ಲರಿಗೂ ಧನ್ಯವಾದ. ದಂಡೋತ್ ಪ್ರಣಾಮ ಪ್ರಭು. ಹರೇ ಕೃಷ್ಣ ಪ್ರಭುಜಿ, ದಂಡೋತ್ ಪ್ರಣಾಮ ಪ್ರಭುಜಿ. ತುಂಬಾ ಖುಷಿ ಆಯ್ತು ಪ್ರಭುಜಿ, ಇವತ್ತು ನನಗೆ ಒಂದು ವಿಷಯ ತುಂಬಾ ಚೆನ್ನಾಗಿ ತಿಳ್ಕೊಂಡಿತ್ತು. ಹರೇ ಕೃಷ್ಣ, ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಇವತ್ತು ಯಾವ್ದಾರ್ದು ವಿಶೇಷ ಕಾರ್ಯಕ್ರಮ ಇದಾವ ಪ್ರಭುಜಿ, ಮಾತಾಜಿ? ಹರೇ ಕೃಷ್ಣ. ನನ್ಗೇನು ಹೇಳಿಲ್ಲ ನೀವು. ಹರೇ ಕೃಷ್ಣ. ಏನ್ ವಿಷಯ ತಿಳ್ಕೊಂಡ್ರಿ ಪ್ರಭುಜಿ? ಪ್ರಕಾಶ್ ಪ್ರಭುಜಿ ಹೇಳ್ತೀರಾ? ನಮ್ಗ ಸ್ವಲ್ಪ ಹಂಚ್ಕೊಳ್ಳಿ ಪ್ರಭುಜಿ, ಕೇಳ್ತಿ. ಮಾತಾಜಿ, ಇವತ್ತು ಯೋಗ ಸಂಕಲ್ಪ ಇದೆಯಲ್ಲ, ಅದರ ಅರ್ಥ ತುಂಬಾ ವಿಶಾಲವಾಗಿದ್ದಿದೆ ಮಾತಾಜಿ. ಇದರಲ್ಲಿ ಯೋಗ ಸಾಧನೆ ಅಂದ್ರೇನೆ ನಾವು ಕೃಷ್ಣನ ಪ್ರಜ್ಞೆಯಲ್ಲಿ ಭಕ್ತಿ ಸೇವೆಯನ್ನ ಮುಟ್ಟುವುದು ಅಂತ ಅದರ ಅರ್ಥ ಮಾತಾಜಿ. ಅದರಲ್ಲಿ ಧ್ಯಾನ ಯೋಗ ಇರ್ಬೋದು, ಸಾಂಖ್ಯ ಯೋಗ ಇರ್ಬೋದು, ಅಥವಾ ಭಕ್ತಿ ಯೋಗ ಇರ್ಬೋದು. ಎಲ್ಲಾ ಯೋಗಗಳ ಅರ್ಥ ಅಂದ್ರೆ ಕೃಷ್ಣನ ಪ್ರಜ್ಞಾ ಭಕ್ತಿ ಸೇವೆಯನ್ನ ತಲುಪುವಂಥದ್ದು. ಅಂತಹ ಭಕ್ತಿ ಸೇವೆ ಯೋಗದ ಅರ್ಥದ ಮುಖಾಂತರ ಸಂಕಲ್ಪವನ್ನು ಮಾಡ್ಬೇಕಾಗಿರೋದು. ಆಕ್ಚುಲಿ ಆ ಸಂಕಲ್ಪನ ಮಾಡಿದೀವಿ ಅಂದ್ರೆ ಅದ್ರ ಪ್ರಕಾರ ನಾವು ನಡ್ಕೋಬೇಕು. ಅದನ್ನ ಮಾಡಿದ್ರೆ ಕೃಷ್ಣನಿಗೆ ನಾವು ಹತ್ರ ಹಾಕ್ತಿವಿ ಅಂತ ಅದರ ಅರ್ಥ ಮಾತಾಜಿ. ಅದು ತುಂಬಾ ಅರ್ಜುನನಿಗೆ ಹೇಳುವಂತ ಪದ, ತುಂಬಾ ಅದರ ಅರ್ಥ ತುಂಬಾ ವಿಶಾಲವಾಯ್ತು ಮಾತಾಜಿ. ಅದು ನನಗೆ ಇಷ್ಟ ಆಯ್ತು. ತುಂಬಾ ಚೆನ್ನಾಗಿ ಯೋಗ ಅನ್ನೋದೊಂದೇ ಒಂದೇ ಪದ ತುಂಬಾ ಅದ್ರ ನಾವು ಅಂದ್ರೆ ಭಕ್ತಿ ಸೇವೆಯನ್ನ ಎಷ್ಟು ನಾವು ಸಲ್ಲಿಸ್ತೀವಿ ಅಂದ್ರೆ 6ನೇ ಅಧ್ಯಾಯದಲ್ಲಿ ಈ ಯೋಗದ ಬಗ್ಗೆನೆ ಹೇಳ್ತಾನಲ್ಲ ಮಾತಾಜಿ. ಧ್ಯಾನ ಯೋಗದಲ್ಲಿ ಆ ಯೋಗ ಸಾಧನೆಯನ್ನ ಮಾಡ್ಬೇಕಾದ್ರೆ ಕೃಷ್ಣ ಪ್ರಜ್ಞೆ ಎಷ್ಟು ಅವನು ತೊಡಗಿಸ್ಕೊಂಡಿರ್ತಾನೋ ಅಲ್ಲಿ ಅವನು ಮುಕ್ತಿ ಇದೆ ಅನ್ನುವಂಥದ್ದನ್ನ ಹೇಳ್ತಾನೆ. ಆ ಯೋಗ ಸಂಕಲ್ಪವನ್ನ ಮಾಡುವಂಥದ್ದೇ ಇಲ್ಲಿ ಅರ್ಜುನನ್ ಹೇಳ್ತಿರೋದು. ಅಂದ್ರೆ ಆ ತರದ್ನಾಗಿರ್ತಕ್ಕಂಥ ನೀನು ಕೃಷ್ಣ ಪ್ರಜ್ಞೆಯಲ್ಲಿ ಇದೆಯಾ, ಆ ಸಂಕಲ್ಪ ಫಸ್ಟ್ ಮಾಡ್ಕೋ ಅನ್ನುವಂಥದ್ದನ್ನ ಮಾರ್ಮಿಕವಾಗಿ ಅವನಿಗೆ ತಿಳಿಸಿ ಅವನನ್ನ ತೊಡಗಿಸ್ತಾ ಇದ್ದಾನೆ ಮಾತಾಜಿ. ಅದು ಅರ್ಥ ನಾನು ಅರ್ಥ ಮಾಡ್ಕೊಂಡಿದ್ದು. ಚೆನ್ನಾಗಿ ಅರ್ಥ ಮಾಡಿದ್ರ ಪ್ರಭುಜಿ. ಹರೇ ಕೃಷ್ಣ. ನಮ್ಗೂ ಚೆನ್ನಾಗಿ ಇವಾಗ ಅರ್ಥ ಆಯ್ತು ಪ್ರಭುಜಿ. ತುಂಬಾ ತುಂಬಾ ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ನನ್ ಮುಖಾಂತರ ಅದನ್ನ ನೀವು ಹೇಳಕ್ಕೆ ಅವಕಾಶ ಮಾಡಿಸಿದ್ರಿ, ನನಗೆ ಖುಷಿ ಆಯ್ತು. ಧನ್ಯವಾದಗಳು. ತಿಳ್ಕೊಬೇಕು ಪ್ರಭುಜಿ, ಎಲ್ಲರಲ್ಲೂ ಎಲ್ಲಾ ಇರ್ತವೆ ಪ್ರಭುಜಿ. ನಾವು ತಿಳ್ಕೊಳಕ್ ಪ್ರಯತ್ನ ಪಡ್ಬೇಕಷ್ಟೇ. ಅರ್ಥೈಸ್ಕೊಳೋ ವಿಚಾರ ಒಬ್ಬೊಬ್ರು ಒಂದೊಂದರ ಬರುತ್ತೆ ಮಾತಾಜಿ. ಆಕ್ಚುಲಿ ನೀವು ಹೇಳ್ದಂಗೆ ಅದನ್ನ ಅರ್ಥ ಯಾವ್ದು ಮೂಲ ಇದೆಯೋ ಅದನ್ನ ತಿಳ್ಕೊಳಕ್ ನಾವು ಪ್ರಯತ್ನಿಸಿರ್ಬೇಕು. ಅದು ಕೊನೆ ಹಂತ ಇರುತ್ತೆ. ಹಂಗಾಗಿ ಒಳ್ಳೆಯ ವಿಚಾರ ಮಾತಾಜಿ ಕೇಳಿದ್ದು. ಮತ್ ಬೇರೆ ಬೇರೆಯವರಲ್ಲಿ ಇರುತ್ತೆ, ಅದನ್ನ ನಾವು ಇನ್ನು ತಿಳ್ಕೊಬೇಕು. ಅದೇ ನಮ್ಮದೇ ಕೊನೆ ಅನ್ನೋದಕ್ಕಿಂತನೂ ಅವರಲ್ಲಿ ಏನ್ ತಿಳ್ಕೊಂಡಿದಾರೋ ಅದನ್ನ ಬದಲಾವಣೆ ಹಂತಕ್ಕೂ ಕೂಡ ಕೊಡೋಕೆ ಅವಕಾಶ ಇರುತ್ತೆ ಮಾತಾಜಿ. ಸೊ ಹಂಗಾಗಿ ವಿಚಾರಗಳನ್ನ ತಿಳ್ಕೊಳೋದ್ ಮುಖಾಂತರ ಅದನ್ನ ನಾವು ಪರಿವರ್ತನೆ ಮಾಡ್ಕೊಳಕ್ಕೂ ಬರುತ್ತೆ. ಧನ್ಯವಾದ ಮಾತಾಜಿ. ಪ್ರಭುಜಿ. ಹರೇ ಕೃಷ್ಣ. ತುಂಬಾ ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಕ್ಲಾಸ್ ಎಷ್ಟ್ ಚೆನ್ನಾಗಿ ಕೇಳ್ತಾ ಇದ್ದೀರಾ ಅನ್ನೋದು ತುಂಬಾ ಖುಷಿ ಆಗುತ್ತೆ ಪ್ರಭುಜಿ. ಹರೇ ಕೃಷ್ಣ. ಇಲ್ಲ ಮಾತಾಜಿ, ನನಗೆ ಅದೊಂದು ಕೇಳುವಂತ ವಿಚಾರದಲ್ಲಿ ಮಾತ್ರ ಯಾವತ್ತೂ ಮಗ್ನನಾಗಿರ್ತೀನಿ ಮಾತಾಜಿ. ಅದು ನನ್ನೊಂದು ಗುಣ. ಸಣ್ಣ ವಿಷಯನೇ ಆಗಿರ್ಲಿ ತುಂಬಾ ಅದನ್ನ ಅದು ಬೇಕು. ಆಕ್ಚುಲಿ ನಾನು ಒಬ್ಬ ಟೀಚರ್, ಮೂಲ ಶಿಕ್ಷಕ ಆಗಿದ್ದರಿಂದ
ಮಕ್ಕಳಲ್ಲಿ ಫಸ್ಟ್ ಅದು ಬರಬೇಕು. ಅಂದ್ರೆ ಕೇಳುವಂತಹ ತಿಳ್ಕೊಳ್ಳುವಂತಹ ಮನೋಭಾವನೆ ಯಾರು ಜಾಸ್ತಿ ಬೆಳೆಸ್ಕೊಳ್ತಾರೋ ಅಷ್ಟು ಅವರು ವ್ಯಕ್ತಿತ್ವವನ್ನ ರೂಪಿಸ್ಕೊಳ್ತಾ ಹೋಗ್ತಾರೆ. ಅಂದ್ರೆ ಪ್ರಜ್ಞಾವಸ್ಥೆ ಜಾಸ್ತಿ ಬರ್ತಾ ಹೋಗುತ್ತೆ. ಹಾಗಾಗಿ ಅದನ್ನೇ ಅಲ್ವಾ ಪ್ರಭು ಹೇಳ್ತಾರೆ, ಫಸ್ಟ್ ತಾವು ರೂಢಿಸ್ಕೋಬೇಕು, ಆಮೇಲೆ ಬೇರೆಯವ್ರಿಗೆ ಹೇಳ್ಬೇಕು. ನಾವು ರೂಢಿಸ್ಕೊಳ್ಳದೆ ಬೇರೆಯವ್ರಿಗೆ ಹೇಳಿದ್ರೆ ಅದು ಅನ್ವಯ ಆಗಲ್ಲ ಪ್ರಭು. ಹೌದು ಪ್ರಭು. ಮಾತಾಜಿ ಇದಕ್ಕೆ ಒಂದೇ ಒಂದು ಉದಾಹರಣೆ ಕೊಡ್ಲಾ ಮಾತಾಜಿ? ಕೊಡಿ ಪ್ರಭು. ತಪ್ಪು ತಿಳ್ಕೊಬೇಡಿ, ದಯವಿಟ್ಟು ಅನ್ಯತಾ ಭಾವಿಸ್ಬೇಡಿ. ಯಾಕಂದ್ರೆ ಇಲ್ಲ ಹೇಳಿ ಪ್ರಭು, ಅದಕ್ಕೇನಂತೆ. ಮಾತಾಜಿ, ನಾನು ಇಲ್ಲಿವರೆಗೂ ಆದ್ರೂ ಕೂಡ ಈ ಮದ್ಯ ವ್ಯಸನಿ, ಆಮೇಲೆ ಈ ಮಾದಕ ದ್ರವ್ಯಗಳ ಒಂದು ಏನು ಅಡಿಕ್ಷನ್ ಏನಿದೆಯಲ್ಲ, ಇಲ್ಲಿವರೆಗೂ ನಾನೊಬ್ಬ ಶಿಕ್ಷಕನಾಗಿ ಮಕ್ಕಳಿಗೆ ನಾನು ಹೇಳ್ಬೇಕಾದ್ರೆ ನಾನು ಅದನ್ನ ಮಾಡಿರಬಾರ್ದು ಅನ್ನೋ ಉದ್ದೇಶಕ್ಕೆ ಇವತ್ತಿನವರೆಗೂ ನಾನು ಆ ತರನಾಗಿರ್ತಕ್ಕಂಥ ಯಾವುದೇ ವ್ಯಸನಗಳಂತ ಬರ್ತಕ್ಕಂಥದ್ದು, ಮಾದಕ ನಮ್ಮ ದೇಹಕ್ಕೆ ಸೇರುವಂಥದ್ದು ಯಾವುದನ್ನು ಇಲ್ಲಿವರೆಗೂ ನಾನು ಯಾವುದನ್ನು ತಗೊಂಡಿಲ್ಲ ಮಾತಾಜಿ. ಅದನ್ನ ಪ್ರೆಸೆಂಟ್ ನಾನು ನನ್ನ ಕೊಲೀಗ್ಸ್ ಫ್ರೆಂಡ್ಸ್ ಎಲ್ಲರಿದ್ರು ಕೂಡ ನಾನು ಅವ್ರ ಜೊತೆಗೆ ಬೆರೆತರು ಕೂಡ ನಾನು ಇಲ್ಲಿವರೆಗೂ ಅದನ್ನ ಯಾವುದನ್ನು ನಾನು ತೊಡಗಿಸ್ಕೊಂಡಿಲ್ಲ ಮಾತಾಜಿ. ಅದನ್ನ ಹಂಗೇನೆ ರೂಢಿಸ್ಕೊಂಡು ಬರ್ತಾ ಇದ್ದೀನಿ ಮಾತಾಜಿ. ಇಲ್ಲಿ ತನಕ ಮಾಡಿಲ್ಲ ಅಂದ್ರೆ ಇನ್ಮೇಲೆ ಮಾಡಲ್ಲ ಅಂತಾನೆ ಪ್ರಭು ಅರ್ಥ. ಮಾಡಲ್ಲ ಅದ್ರಲ್ಲಿ ಕೃಷ್ಣ ಪ್ರಜ್ಞೆಗೆ ಅಟ್ಯಾಚ್ ಆಗಿದ್ರಲ್ಲ ಮಾತಾಜಿ, ಆವಾಗ ಅದು ಬರಲ್ಲ. ಅದು ಸುತ್ತಲೂ ಇದ್ರೂನು ಅದನ್ನ ಮುಟ್ಬೇಕು ಅಂತಾನು ಅನ್ಸಲ್ಲ ಪ್ರಭು. ಬರಲ್ಲ ಮಾತಾಜಿ. ನನ್ ಮಕ್ಕಳಿಗೆ ಇವಾಗ ನೀವ್ ಅದೇ ಬಿಸ್ನೆಸ್ ಮಾಡಿ ಪರವಾಗಿಲ್ಲ, ಆ ಬಿಸ್ನೆಸ್ ಮಾಡ್ತಾ ಇದ್ದು ನಿಮ್ಗೆ ಅದನ್ನ ಮಾಡ್ಬೇಕು ಅಂತ ಅನ್ಸಲ್ಲ. ಹೌದು ಮಾತಾಜಿ. ಈಗ ನಾವು ನಮ್ಮಲ್ಲಿರುವಂತ ದೊಡ್ಡ ದೊಡ್ಡ ಮಕ್ಳು ಇರ್ತಾರೆ ಮಾತಾಜಿ, ನಾನು ಅದನ್ನ ಹೇಳ್ಬೇಕಾದ್ರೆ ಒಂದ್ರಲ್ಲಿ ನಾನ್ ಸರಿ ಇರ್ಬೇಕಲ್ವಾ? ಅದನ್ನೇ ನಾನ್ ಹೇಳ್ತಾ ಇರೋದು ಪ್ರಭು. ನಾವು ಕರೆಕ್ಟ್ ಆಗಿ ಇದ್ದು ನಾವು ಅವ್ರಿಗೆ ಹೇಳಿದ್ರೆ ಅವ್ರು ತಗೋತಾರೆ. ನಾವು ಅದನ್ನ ಫಾಲೋ ಮಾಡ್ಕೊಂಡು, ರಾಮಕೃಷ್ಣ ಪರಮಹಂಸದ ಒಂದು ಕತೆ ಇದೆಯಲ್ಲ, ಬೆಲ್ಲ ತಿಂತಾ ಇದ್ದಾನೆ ನಮ್ಮ ಮಗ ಅಂತ ಹೇಳಿ ಅವ್ರ ಅಮ್ಮ ಬಂದು ಕಂಪ್ಲೇಂಟ್ ಮಾಡಿದಿಕ್ಕೆ 1 ವಾರ ಬಿಟ್ಟು ಕರ್ಕೊಂಬಮ್ಮ, ನಾನು ಹೇಳ್ತೀನಿ ನಿನ್ ಮಗನಿಗೆ ಅಂತ ಹೇಳ್ತಾರೆ ಅವರು. 1 ವಾರ ಬಿಟ್ಟು ಇವ್ರು ಮತ್ತೆ ಕರ್ಕೊಂಡು ಹೋದಾಗ ಅವ್ರೇನ್ ಹೇಳ್ತಾರೆ, ಬೆಲ್ಲ ತಿನ್ಬಾರ್ದಪ್ಪ, ಒಳ್ಳೇದಲ್ಲ ಮೈಗೆ ಅಂತ ಹೇಳಿದಾಗ ಅವ್ರ ತಾಯಿ ಕೇಳ್ತಾರೆ, ಯಾಕೆ ನೀವು ಅವತ್ತು ಹೇಳಿಲ್ಲ ಈ ಮಾತನ್ನ ಅಂತಂದ್ರೆ, ನಾನ್ ತಿಂತಾ ಇದ್ದೆ, ಅದನ್ನ ನಾನ್ ಬಿಡ್ಬೇಕು, ನಾನ್ ಬಿಟ್ಟ ಮೇಲೆ ನಾನು ಅವ್ನ್ಗೆ ಹೇಳಿದ್ರೆ ಅವ್ನ್ ತಗೋತಾನ ಅದನ್ನ, ಹಂಗೆ ಅಂತ ಅವ್ರು ಹೇಳ್ತಾರೆ ಪ್ರಭು ಆ ಮಾತನ್ನ. ಗುಡ್ ನೋಡಿ ಮಾತಾಜಿ, ಎಷ್ಟು ಚೆನ್ನಾಗಿದೆ ಅದು. ಮಾತಾಜಿ, ನನಗೆ ಇನ್ನೂ ಈ ಕೆಲವೊಂದು ಭಕ್ತಿ ವಿಚಾರಗಳು ನಾನು ಕಲ್ತಿಲ್ಲ ಮಾತಾಜಿ, ತಿಳ್ಕೊಂಡಿಲ್ಲ. ಈಗ ನಾನು ಅದನ್ನ ತೊಡಸ್ಕೊಂಡಿದ್ದೀನಲ್ಲ, ನನಗೆ ಅದಕ್ಕೆ ಪ್ರಭು ಜೀವನ ಪೂರ್ತಿ ಕಲಿಬೇಕಾಗತ್ತೆ ಪ್ರಭು. ಒಂದೇ ದಿನಕ್ಕೆ ನಾವು ಕಲ್ತು ಬಿಟ್ವಿ ಅಂತ ಬರಲ್ಲ. ಪ್ರತಿದಿನ ನೀವು ಭಗವದ್ಗೀತೆನ ಪ್ರತಿದಿನ ಓದಿರೋ ಶ್ಲೋಕನೇ 4 ಸಲ ಓದಿ 4 ತರ ಅರ್ಥ ಸಿಗುತ್ತೆ ನಿಮ್ಗೆ ಅದ್ರಲ್ಲಿ. ಹೌದು ಮಾತಾಜಿ. ಪ್ರತಿದಿನ ಓದಿದ್ರು ನಿಮ್ಗೆ ಅರ್ಥ. ಮಾತಾಜಿ ಹೇಳಿ ಮಾತಾಜಿ. ಅದೇ ಪ್ರತಿದಿನ ನಾವು ಓದಿದಾಗ್ಲೂನು ಒಂದೇ ಶ್ಲೋಕ ನಮ್ಗೆ ಅದಕ್ಕೆ ಅರ್ಥ ಗೊತ್ತಿದೆ ಏನಂತ, ತಿರುಗಿ ನೀವು ನಾಳೆ ಓದಿ, ನಿಮ್ ಮನ್ಸಲ್ಲಿ ಬೇರೆ ಏನೋ ಯೋಚನೆ ಇಟ್ಕೊಂಡು ನೀವು ಮತ್ತೆ ಅದೇ ಶ್ಲೋಕ ಓದಿ, ನಿಮಗ್ ಮತ್ತೆ ಬೇರೆ ಅರ್ಥ ಸಿಗುತ್ತೆ ಅದೇ ಶ್ಲೋಕದಲ್ಲಿ. ಹಾ ಮಾತಾಜಿ, ಹೌದು. ಅದನ್ನ ಆ ಪ್ರಜ್ಞೆಯಲ್ಲಿ ಬಂದ್ರೆ ನಮ್ಗೆ ಅದು ಆ ರೀತಿ ಕಲ್ಪನೆ ಬರ್ತಾ ಹೋಗುತ್ತೆ ಮಾತಾಜಿ. ಹೌದು ಪ್ರಭು, ಹೌದು. ನಾವ್ ಸುಮ್ನೆ ಮಾಮೂಲಿ ತರನೇ ಓದ್ಕೊಂತ ಹೋದ್ರೆ ಅದು ಅದರ ಅರ್ಥ ನಾವು ಇಲ್ಲ ಅದು ಹಂಗ್ ಸಿಗಲ್ಲ. ನಿಮಗೆ ಪ್ರಾಬ್ಲಮ್ ಬರ್ಬೇಕು, ನಿಮ್ ಪ್ರಾಬ್ಲಮ್ಗೆ ನಿಮಗ್ ಸೊಲ್ಯೂಷನ್ ಗೊತ್ತಿರುತ್ತೆ. ಬಟ್ ತಿರುಗಿ ಇನ್ನೊಂದ್ಸಲ ಓದಿ ನೀವು ಆ ಶ್ಲೋಕನ, ಮತ್ತೆ ನಿಮ್ಗೆ ಅದ್ರಲ್ಲಿ ಬೇರೆ ನಿಮ್ ಮನ್ಸಿಗೆ ಬೇಕಾಗಿರೋಂತ ಅರ್ಥ ಸಿಗುತ್ತೆ ಅದ್ರಲ್ಲಿ. ಹರೇ ಕೃಷ್ಣ ಮಾತಾಜಿ, ತುಂಬಾ ಧನ್ಯವಾದಗಳು ಮಾತಾಜಿ. ಎಲ್ಲ ಕ್ಷಮೆ ಇರ್ಲಿ, ಸಮಯವನ್ನ ನಾನು ಪ್ರಭು ಏನಿಲ್ಲ ದಯವಿಟ್ಟು ಒಳ್ಳೇದಾಗ್ಲಿ ಎಲ್ರಿಗೂ, ಅಷ್ಟೇ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ವೈಷ್ಣವ ಭಕ್ತರಿಗೂ ಧನ್ಯವಾದಗಳು, ದಂಡೋತ್ಪ್ರಣಾಮ್. ವಾಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧು ಭವೇವಚ ಪತಿತಾನಾಂ ಪಾವನೇಭ್ಯ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದ್ की जय, श्रील प्रभुपाद की जय, गुरु महाराज की जय. ಹರೇ ಕೃಷ್ಣ ಪ್ರಭುಜಿ, ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು, ದಂಡೋತ್ ಪ್ರಣಾಮಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಎಲ್ಲರಿಗೂ ದಂಡೋತ್ ಪ್ರಣಾಮಗಳು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ದಂಡೋತ್ ಪ್ರಣಾಮ್ ಮಾತಾಜಿ. ದಂಡೋತ್ ಪ್ರಣಾಮ್ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ದಂಡೋತ್ ಪ್ರಣಾಮ್. ದಂಡೋತ್ ಪ್ರಣಾಮ್ ಮಾತಾಜಿ. ಹರೇ ಕೃಷ್ಣ.